ಓಕೆ, ಥ್ಯಾಂಕ್ ಯು ಆಲ್. ಸೊ ಮೊದಲನೇದಾಗಿ ಯೂಶುವಲ್ ಆಗಿ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತ ಸೆಷನ್ಸ್ ನ ಇಲ್ಲಿ ತನಕ ಮಾಡ್ಕೊಂಡು ಬಂದಿದೆ. ಇನ್ನೊಂದಷ್ಟು ಪ್ರಾಡಕ್ಟ್ಸ್ ನ ಡಿಸ್ಕಸ್ ಮಾಡುವಂಥದ್ದು ಇದೆ. ಸೊ ಆಲ್ರೆಡಿ 6 ರಿಂದ 7 ತರದ ಪ್ರಾಡಕ್ಟ್ಸ್ ನ ತಿಳ್ಕೊಂಡಿದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ. ಸೊ ಅದರಲ್ಲಿ ಏನಾದ್ರೂ ಸಣ್ಣ ಪಟ್ಟ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದರ ಬಗ್ಗೆ ಜ್ಞಾನ ಬೇಕಿತ್ತು ಅಂದ್ರೆ ಕ್ವಶನ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಸೊ ಈಗ ಹೇಗೆ ಪ್ರಕಾಶ್ ಅವ್ರಿಗೆ ಒಂದು ಅವಕಾಶ ಇದೆ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡೋ ರೀತಿ, ವಾಲಂಟಿಯರ್ ಆಗಿ ತಾವೇ ಸ್ವಇಚ್ಛೆಯಿಂದ ಹೌದು ಸರ್ ನಾನು ನೆಕ್ಸ್ಟ್ ವೀಕ್ ಒಂದು ಪ್ಲಾನ್ ನ ಟ್ರೈ ಮಾಡ್ತೀನಿ, ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ತಿಳ್ಕೊಳ್ತೀನಿ ಅಂತ ವಾಲಂಟಿಯರ್ ಆಗಿ ನೀವು ಇಷ್ಟಪಡೋದಾದ್ರೆ ಖಂಡಿತವಾಗ್ಲೂ ಇವತ್ತು ನೀವು ಆಪ್ಷನ್ ತಗೊಂಡು ನೆಕ್ಸ್ಟ್ ವೀಕ್ ಅದಕ್ಕೆ ಪ್ರಿಪೇರ್ ಆಗಿ ಬರ್ಬೋದು. ಸೊ ಎಲ್ರೂ ಕೂಡ ಒಂದು ಪ್ಲಾನ್ ನ ಟ್ರೈ ಮಾಡ್ತಾ ಬಂದ್ರೆ ಎಲ್ರಿಗೂ ಒಂದಲ್ಲ ಒಂದು ರೀತಿ ಹೊಸದಾದ ರೀತಿಯಲ್ಲಿ, ಸೊ ಎಲ್ರೂ ಎಕ್ಸ್ಪ್ಲೇನ್ ಮಾಡೋದು ಒಂದೇ ರೀತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಆ ಪ್ರಾಡಕ್ಟ್ ಒಂದೇ ಆದ್ರೂ ಕೂಡ 100 ಜನ 100 ರೀತಿಯ ಪ್ರಾಡಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀವಿ, 100 ರೀತಿಯಲ್ಲಿ ಪಾಲಿಸಿನ ಮಾರಾಟ ಮಾಡ್ತೀವಿ. ಸೊ ಇದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಸೊ ಹಾಗಾಗಿ ನಂದೇ ಆದಂತ ಒಂದು ಶೈಲಿ ಏನಿದೆ, ನಂದೇ ಆದಂತ ಒಂದು ಕಲೆ ಏನಿದೆ, ಆ ಕಲೆ ಮುಖಾಂತರ ಪ್ರಾಡಕ್ಟ್ ನ ಎಕ್ಸ್ಪ್ಲೇನ್ ಮಾಡೋದು ಹೇಗೆ ಅಂತ ಎಲ್ರು ಕಲ್ತ್ಕೊಳ್ಳೋಣ ಅಂತ ಅನ್ಕೊಳ್ತೀನಿ. ರೈಟ್. ಸೊ ಹಾಗಾಗಿ ಸೊ ಯಾರಾದ್ರೂ ವಾಲಂಟಿಯರ್ ಆಗಿ ಇಷ್ಟಪಟ್ರೆ ಬರೋದು ತುಂಬಾ ಉತ್ತಮ ಅಂತ ಅನ್ಕೊಳ್ತೀನಿ. ಇದೊಂದು ಅವಕಾಶ ಅಂತ ಅನ್ಕೊಳ್ತೀನಿ, ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಎಲ್ರಿಗೂ ಅನುಕೂಲ ಆಗುತ್ತೆ ಖಂಡಿತವಾಗ್ಲು. ಓಕೆ, ಸೊ ನನ್ನಲ್ಲಿರೋ ಕಲೆ ನಿಮ್ಗೂ ಶೇರ್ ಆಗುತ್ತೆ. ಸೊ ನಿಮ್ಮಲ್ಲಿರುವಂತದ್ದು ಉಳಿದವ್ರಿಗೂ ಕೂಡ ತಿಳಿಯೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ಗೋಲ್ ಸೆಟ್ಟಿಂಗ್ ಅಂತ. ಸೊ ಲಾಸ್ಟ್ ವೀಕ್ ಸೆಷನ್ ಸಾಕಷ್ಟು ಜನ ಅಟೆಂಡ್ ಮಾಡಿದ್ರಿ. ಸೊ ಗುರಿ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ ನ ನೋಡಿದ್ರಿ. ಅದರಲ್ಲಿ ಸಾಕಷ್ಟು ಜನ ಏನು ಅಂತ ಇನ್ನೊಂದಷ್ಟು ಕ್ಲಾರಿಟಿ ಸಿಕ್ಕಿದೆ. ಅರ್ಜುನ ದ್ರೋಣಾಚಾರ್ಯರು ಹೇಳಿದ ಮಾತಿಗೆ ಗುರಿ ಇಡು ಅಂತ ತೋರಿಸಿದಂತ ಒಂದು ಪಕ್ಷಿ, ಮರದಲ್ಲಿ ನೇತಾಡ್ತಾ ಇದ್ದಂತ ಒಂದು ಪಕ್ಷಿಗೆ ಗುರಿ ಇಡು ಅಂತ ಹೇಳಿದ ತಕ್ಷಣ ಕೇಂದ್ರೀಕೃತವಾದಂತ ಬಿಂದು ಏನ್ ಬಂತು ಅರ್ಜುನನಿಗೆ, ಸೊ ಎಲ್ಲಿಗೆ ಟಾರ್ಗೆಟ್ ಮಾಡ್ತಾರೆ, ಸೊ ಫೋಕಸ್ ಏನಿತ್ತು ಅರ್ಜುನನಿಗೆ ಅಂತ ಕ್ಲಾರಿಟಿ ಸಿಗುತ್ತೆ. ಸೊ ಉಳಿದಂತ ಶಿಷ್ಯರು ಕೂಡ ಇದ್ರು, ದುರ್ಯೋಧನ ಆಗ್ಬೋದು, ಧರ್ಮರಾಯ ಆಗ್ಬೋದು, ಹಾಗೆ ತನ್ನ ಸ್ವಂತ ಮಗನಾದಂತ ಅಶ್ವತ್ಥಾಮ ಕೂಡ ಪ್ರಯತ್ನ ಪಡ್ತಾರೆ. ಬಟ್ ಅರ್ಜುನನ್ಗೆ ಇದ್ದಂತ ಒಂದು ಕೇಂದ್ರೀಕೃತ ಬಿಂದು ಉಳಿದವ್ರಿಗೆ ಯಾರಿಗೂ ಇರೋದಿಲ್ಲ. ಸೊ ಇಲ್ಲಿ ನಾವು ಕೂಡ ಸಾಕಷ್ಟು ಜನ ಅಶ್ವತ್ಥಾಮರಿದ್ದೀವಿ, ಬಲರಾಮ, ದ್ರೋಣಾಚಾರ್ಯ, ಸಾರಿ ದುರ್ಯೋಧನರಾಗಿರ್ಬೋದು, ಹಾಗೆ ಯುಧಿಷ್ಠರಾಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು. ಸೊ ಇಲ್ಲಿ ಅರ್ಜುನರು ಕೂಡ ಇದ್ದಾರೆ. ಅರ್ಜುನರು ಕೂಡ ಖಂಡಿತವಾಗ್ಲೂ ಇದ್ದೇ ಇದ್ದಾರೆ. ಯಾರಪ್ಪ ಅಂತಂದ್ರೆ ಯಾರಿಗೆ ಈ ಪ್ರೊಫೆಷನ್ ಬಗ್ಗೆ ಆಸಕ್ತಿ ಇದೆ, ಯಾರು ಸ್ವಇಚ್ಛೆಯಿಂದ ಈ ಪ್ರೊಫೆಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಹಾಗೆ ಬಂದ ಮೇಲೆ ಈ ಪ್ರೊಫೆಷನ್ಗೆ ಹೊಂದ್ಕೊಂಡು ಅವ್ರದೇ ಆದಂತ ಒಂದು ಬಿಂದು ಏನಿದೆ, ಕೇಂದ್ರೀಕೃತವಾದಂತ ಬಿಂದು. ಸೊ ಮೇ ಬಿ ಅರ್ನಿಂಗ್ಸ್ ಆಗ್ಬೋದು, ನಂಬರ್ 1 ಆಗ್ಬೇಕು ಅನ್ನೋಂಥದ್ದು ಆಗ್ಬೋದು, ಬರುವಂತ ರೆಕಾರ್ಡ್ಸ್ ಏನಿದೆ, ಹೊಸ ಹೊಸ ಟಾರ್ಗೆಟ್ಸ್ ಏನಿದೆ, ಆ ಟಾರ್ಗೆಟ್ಸ್ ನ ಅಚೀವ್ ಮಾಡುವಂಥದ್ದು ಆಗ್ಬೋದು, ಅಲ್ಲದೆ ಪ್ರತಿನಿತ್ಯ ಆಕ್ಟಿವ್ ಆಗಿ ಇರುವಂತದ್ದು ಆಗ್ಬೋದು, ಸೊ ಬೇರೆಯವರಿಗೆ ಸಹಾಯ ಮಾಡ್ತಾ ಆದಾಯ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ಬೋದು. ಸೊ ತಂದೆ ಆದಂತ ಒಂದು ಶೈಲಿಯಲ್ಲಿ ಗುರಿಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಸೊ 14 ಲಕ್ಷ ಜನ ಏಜೆಂಟ್ಸ್ ಅಂತ ತಗೊಂಡ್ರು ಕೂಡ 14 ಲಕ್ಷ ಜನಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಟಾರ್ಗೆಟ್ಸ್ ಇದೆ. ಬಟ್ LIC ಸೆಟ್ ಮಾಡೋ ಟಾರ್ಗೆಟ್ ಒಂದೇ, ಬಟ್ 14 ಲಕ್ಷ ಜನ ತಗೊಂಡಿರುವಂತದ್ದು ವಿಚಿತ್ರವಾಗಿ ತಗೊಂಡಿದ್ದಾರೆ. ಹಾಗಾಗಿ ವಿಭಿನ್ನವಾದಂತ ರಿಸಲ್ಟ್ಸ್ ಕೂಡ ಬರ್ತಿರುತ್ತೆ. ಸೊ ಇಲ್ಲಿ ನಾನು ಅನ್ಕೊಳ್ತಾ ಇರೋದು ಏನಪ್ಪಾ ಇವತ್ತು ಅಂತಂದ್ರೆ, ಸೊ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಹೀಗೆ, ಇಲ್ಲಿಂದ 24, 25 ಏನಾಯ್ತೋ ಏನಾಗ್ಲಿಲ್ಲೋ ಅದು ಬೇರೆ ವಿಷಯ. 25, 26ರಲ್ಲಿ ನಮ್ದೇ ಆದಂತ ಒಂದು ಸ್ಪೆಸಿಫಿಕ್ ಆಗಿರುವಂತ ಒಂದು ಗುರಿನ ಸೆಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆ ಗುರಿ MDRT ಮಾಡ್ಲಿಕ್ಕೆ ಆಗ್ಬೋದು, COT ಆಗ್ಬೋದು, TOT ಆಗ್ಬೋದು, ನಂಬರ್ ಆಫ್ ಪಾಲಿಸೀಸ್ ತಗೊಳ್ತೀರಾ ತಗೊಳ್ಳಿ, ಅರ್ನಿಂಗ್ ತಗೊಳ್ತೀರಾ ತಗೊಳ್ಳಿ, ಕ್ಲಬ್ ಮೆಂಬರ್ಶಿಪ್ ಗೋಲ್ ಮಾಡ್ತೀರಾ ಸೆಟ್ ಮಾಡಿ. ಸೊ ಈ ಬೇಸಿಸ್ ಮೇಲೆ ಒಂದು ಗುರಿನ ಸೆಟ್ ಮಾಡ್ಕೊಂಡ್ರೆ ಬಹಳ ಈಸಿಯಾಗಿ ಅನ್ಕೊಂಡಂತ ಗುರಿನ ಇರುವಂತ ಕಾಲಾವಧಿಯಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಗೆ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಸೊ ಜನರಲ್ ಆಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಮನೆನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆನೆ ಸಾಕಷ್ಟು ತಯಾರಿಗಳು ನಡೆಯುತ್ತೆ. ಇರುವಂತ ಜಾಗ 4-5 ಜಾಗ ಇದ್ರೆ ಅಥವಾ ಒಂದೇ ಜಾಗ ಇದ್ರೆ ಆ ಜಾಗದಲ್ಲಿ ಎಷ್ಟು ಮೆಜರ್ಮೆಂಟ್ಗೆ ಮನೆನ ಕಟ್ಬೇಕು, ಅದಕ್ಕೆ ಬೇಕಾದಂತ ಬ್ಲೂ ಪ್ರಿಂಟ್ ಅಥವಾ ಪ್ಲಾನ್ ಏನಿದೆ, ಎಕ್ಸ್ಪರ್ಟ್ ಹತ್ರ ಕೂತು ನಮ್ಮ ಅವಶ್ಯಕತೆ ಏನಿದೆ, ಅಲ್ಲಿರುವಂತ ಅವಶ್ಯಕತೆ ವ್ಯವಸ್ಥೆ ಏನಿದೆ, ಅದನ್ನ ಎರಡನ್ನು ಕಂಬೈನ್ ಮಾಡಿ ಒಂದು ಬ್ಲೂ ಪ್ರಿಂಟ್ ಪ್ಲಾನ್ ನ ಪ್ರಿಪೇರ್ ಮಾಡಿಸ್ತೀವಿ. ಆ ಪ್ಲಾನ್ ಹೇಗಿದೆ ಅದೇ ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ
ಮೇಸನ್ ಅಥವಾ ಮೇಸ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅವಶ್ಯಕತೆ ಬಿದ್ದಾಗ ಕನ್ಸಲ್ಟೇಷನ್ ಮಾಡಿ ಮಾಡಿಫಿಕೇಶನ್ಸ್ ಮಾಡ್ತಾ ಅಂದುಕೊಂಡಂತ ರಿಕ್ವೈರ್ಮೆಂಟ್ ಏನಿತ್ತು ಆ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನ ಖಂಡಿತವಾಗ್ಲೂ ಪಟ್ಟೆ ಬರ್ತೀವಿ. ಕಾರಣ ಯಾಕೆ ಅಂತಂದ್ರೆ ಒಂದ್ಸಲ ಕನ್ಸ್ಟ್ರಕ್ಷನ್ ಆದ್ಮೇಲೆ ಮತ್ತೆ ಮಾಡಿಫಿಕೇಶನ್ಸ್ ಮಾಡ್ತೀವಿ ಅಂತಂದ್ರೆ ಕಾಲ ನಷ್ಟ, ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ಹಾಗೆ ಈ ಅನ್ಕಂಫರ್ಟ್ನೆಸ್ ಏನಿದೆ ಇದು ಕೂಡ ಬರುತ್ತೆ. ಸೊ ಅದಕ್ಕೆ ಅಷ್ಟು ನಾವು ಕಾಳಜಿ ವಹಿಸ್ಕೊಳ್ತೀವಿ ಅನ್ನೋದಾದ್ರೆ ಇದು ನಮ್ಮ ಲೈಫ್ನ ಎಲ್ಲಿಗೆ ತಲುಪಿಸ್ಬೇಕು ಅನ್ನೋ ಒಂದು ಹಾದಿ. ಈ ಹಾದಿನ ಹೇಗೆ ನಾವು ರೂಪಿಸ್ಕೊಂಡ್ರೆ ಉತ್ತಮ ಅಂತ ನಾವೇ ಯೋಚನೆ ಮಾಡ್ಕೊಬೇಕಾಗಿ ಬರುತ್ತೆ. ಸಿಂಪಲ್ ಒಂದು ಪ್ರಯಾಣ ಮಾಡ್ಬೇಕಾದ್ರೂ ಅಷ್ಟೇ. ಸೊ ಮನೆ ಕತೆ ಒಂದಿರ್ಲಿ, ಒಂದು ಜರ್ನಿ ಮಾಡ್ಬೇಕು ಅಂತಂದ್ರೂ ಕೂಡ, ಟ್ರಿಪ್ ಮಾಡ್ತೀವಿ ಅಂದ್ರೂ ಕೂಡ ಸಾಕಷ್ಟು ಪ್ರಿಪ್ರೇಷನ್ಸ್ ಆಗುತ್ತೆ. ಸೊ ಇದು ಕೂಡ ನಮ್ಮ ಜೀವನದ ಜರ್ನಿ ಅಂತ ಅಂದ್ಕೊಳ್ಳೋದಾದ್ರೆ ಪ್ರತಿಯೊಂದು ಮೈಲ್ ಸ್ಟೋನ್ಸ್ ಏನಿದೆ ಅಥವಾ ಮಾರ್ಕಿಂಗ್ ಸ್ಟೋನ್ಸ್ ಏನಿದೆ, ಈ ಸ್ಟೋನ್ಸ್ ನ ನಾವೇ ಡಿಸೈಡ್ ಮಾಡ್ಕೋಬೇಕಾಗಿ ಬರ್ತೈತೆ. ಎಲ್ಲಿ 10 ಪಾಲಿಸಿಯಲ್ಲಿ ನಿಂತ್ಕೊಳ್ತೀನ, ವರ್ಷಕ್ಕೊನಲ್ಲಿ 50 ಪಾಲಿಸಿಯಲ್ಲಿ ನಿಂತ್ಕೊಳ್ತೀನ, 100 ಪಾಲಿಸಿಯಲ್ಲಿ ನಿಂತ್ಕೊಳ್ತೀನ, 1000 ಪಾಲಿಸಿಯಲ್ಲಿ ನಿಂತ್ಕೊಳ್ತೀನ, 5 ಲಕ್ಷ ಇನ್ಕಮ್ ಅಲ್ಲಿ ನಿಂತ್ಕೊಳ್ತೀನ, 10 ಲಕ್ಷ ನಿಂತ್ಕೊಳ್ತೀನ, ಕೋಟಿ ಇನ್ಕಮ್ ಅಲ್ಲಿ ನಿಂತ್ಕೊಳ್ತೀನ. ಸೊ MDRTನೇ ಸಾಕಾ ಅಥವಾ COT ಬೇಕಾ, TOT ಬೇಕಾ, ಹೀಗೆ. ಸೊ ಇಲ್ಲ ಏನಿಲ್ಲ 12 ಪಾಲಿಸಿ ಸಾಕು, ಏಜೆನ್ಸಿ ಫೋರ್ಸ್ ಅಲ್ಲಿ ಇಟ್ಕೊಳ್ತೀನ. ಸೊ ಈಗೆಲ್ಲ ನಮ್ಮ ಮೈಲ್ ಸ್ಟೋನ್ಸ್ ಅಥವಾ ಬೆಂಚ್ ಮಾರ್ಕ್ಸ್ ಏನಿದೆ ನಾವೇ ಸೆಟ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ನಾವು ಸೆಟ್ ಮಾಡ್ಕೊಳ್ದೆ ಇದ್ರೂ ಕೂಡ ಅದಷ್ಟಿಗದೇ ಸೆಟ್ ಆಗುವಂತ ಬೆಂಚ್ ಮಾರ್ಕ್ಸ್ ಸಾಕಷ್ಟಿದೆ. ಬಟ್ ಅದಕ್ಕೆ ಅವಕಾಶ ಕೊಡದೆ ನಮ್ದೇ ಆದಂತ ಒಂದು ಶೈಲಿಲಿ, ನಮ್ದೇ ಆದಂತ ಒಂದು ರೀತಿಲಿ, ನಮ್ಮ ಕಂಟ್ರೋಲ್ ಅಲ್ಲಿ ಈ ಫೈನಾನ್ಷಿಯಲ್ ಇಯರ್ಸ್ ಏನಿದೆ ಅಥವಾ ನಮ್ಮ ಗುರಿನ ತಲುಪಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಮೊದಲನೇದಾಗಿ ಗೋಲ್ ಏನು ಅಂತ ತಿಳ್ಕೊಂಡಿದ್ದೀರಾ, ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ಲಿಯರ್ ಆಗಿ ಅಂತಂದ್ರೆ ಗೋಲ್ ಇಟ್ ಶುಡ್ ಬಿ ಸ್ಮಾರ್ಟ್, ಸ್ಪೆಸಿಫಿಕ್ ಆಗಿರ್ಬೇಕು. ಸೊ ನೀವೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದು ಕ್ಲಿಯರ್ ಆಗಿರ್ಬೇಕು ನಿಮ್ಗೆ. ಜೊತೆಗೆ ಮೆಜರಬಲ್, ಅಳತೆ ಇರೋ ರೀತಿ ಇರಬೇಕು. ಅಳತೆ ಅಂತಂದ್ರೆ ವಾಲ್ಯೂಮ್ ಬೇಕಾಗತ್ತೆ. ಅದಕ್ಕೆ ನೀವೇನ್ ಅಳತೆ ಆಗ್ತೀರಾ. ಸೊ ಪಾಲಿಸೀಸ್ ಅಂತ ತಗೊಳ್ತೀರಾ, ಇನ್ಕಮ್ ಅಂತ ತಗೊಳ್ತೀರಾ, ಅಥವಾ ಟಾರ್ಗೆಟ್ ಅಂತ ತಗೊಳ್ತೀರಾ. ಸೊ ನೆಕ್ಸ್ಟ್ ಅಚೀವಬಲ್. ಸೊ ಅಚೀವಬಲ್ ಅಂದ್ರೆ ಖಂಡಿತವಾಗ್ಲೂ ಸಾಧನೆ ಮಾಡುವಂತದ್ದೇ ಆಗಿರುತ್ತೆ. ಸಾಧನೆ ಮಾಡದೇ ಇರುವಂತದ್ದು ಇವತ್ತು ಏನೂ ಇಲ್ಲ. ಅಸಾಧ್ಯ ಆಗಿರೋದನ್ನು ಕೂಡ ಸಾಧ್ಯ ಮಾಡುವಂತ ಒಂದು ವ್ಯವಸ್ಥೆಗಳು ಇವತ್ತಿದಾವೆ. ಸೊ ನೆಕ್ಸ್ಟ್ ರಿಲೇಯಬಲ್. ಸೊ ಅದರಿಂದ ರೀಚ್ ಆಗುವಂತ ವ್ಯವಸ್ಥೆಗಳಂತೂ ಇದ್ದೇ ಇರುತ್ತೆ. ರೀಚ್ ಆಗುವಂಥದ್ದು ಟೈಮ್ ಬೌಂಡ್. ಸೊ ಯಾವ ಟೈಮಲ್ಲಿ ಇದನ್ನ ಮುಗಿಸ್ತೀವಿ ಅನ್ನೋದು ಕೂಡ ಗೊತ್ತಿರಬೇಕು. ಅಫ್ಕೋರ್ಸ್ ನಾನು MDRT ಆಗ್ಬೇಕು ಅಂತ ಈಗ ಅನ್ಕೊಳ್ತಾ ಇದ್ದೀನಿ. ಯಾವಾಗ? 1 ವರ್ಷಕ್ಕ, 2 ವರ್ಷಕ್ಕ, 5 ವರ್ಷಕ್ಕ, 10 ವರ್ಷಕ್ಕ, ಅಥವಾ ಇನ್ನು ಲೈಫ್ ಲಾಂಗ್ ಇದೆ ಟೈಮ್ ಅಂತ ಅನ್ಕೊಳ್ಳೋದ ತಪ್ಪು. ಸೊ ಇದಕ್ಕೊಂದು ಟೈಮ್ ಬೌಂಡ್ ಕೂಡ ಕೊಡಬೇಕು. ಸೊ ಆ ರೀತಿ ಯೋಚನೆ ಮಾಡ್ತಾ ಹೋಗೋದಾದ್ರೆ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ಗೋಲ್ಸ್. ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದು ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಮುಖಾಂತರ ಮಾಡಿ ನೋಡೋಣ. ಸೊ ಯಾರಾದ್ರೂ ವಿಲ್ ಸ್ಟಾರ್ಟ್ ವಿತ್ ಏನಾಗಬೇಕು ಅಂತ ಅನ್ಕೊಂಡಿದೀರಾ, ಅದಕ್ಕೆ ತಕ್ಕಂತ ಒಂದು ಚಾರ್ಟ್ ಅಂತ ಎಂತಿದ್ದು ಬ್ಲೂ ಪ್ರಿಂಟ್ ಏನಿದೆ ಅದನ್ನ ಪ್ರಿಪೇರ್ ಮಾಡೋಣ. ರೈಟ್? ಓಕೆನಾ? ಥ್ಯಾಂಕ್ ಯು ಸೋಮನಾಥನ್ ಸರ್. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಟೇಕ್ ಪ್ಲಾನ್ ಪ್ರೆಸೆಂಟೇಷನ್ ಸರ್. ಗಿವ್ ಮಿ ಅಪರ್ಚುನಿಟಿ. ಸೊ ಪ್ಲಾನ್ ಬಗ್ಗೆ ಸೋಮನಾಥನ್ ಸರ್ ನೆಕ್ಸ್ಟ್ ವೀಕ್ ಪ್ರೆಸೆಂಟೇಷನ್ ತಗೊಳ್ತೀನಿ ಅಂತಿದ್ದಾರೆ. ಖಂಡಿತ ಅದು ಸರ್ ಅಪರ್ಚುನಿಟಿ ನಿಮ್ಗಲ್ಲ, ಇದು ನಮ್ಮೆಲ್ರಿಗೂ ಅಂತ ನಾನು ಅನ್ಕೊಳ್ತೀನಿ. ಬಹಳ ಸೀನಿಯರ್ ಅಡ್ವೈಸರ್ ಇವರು. ಸೀನಿಯರ್ ಅಡ್ವೈಸರ್ ಅನ್ನೋದಕ್ಕಿಂತ ರಾಕರ್ ಅಂತಾನೆ ಅನ್ಬೋದು. ಎಲ್ಲಾ ರೀತಿಯಾದಂತ ರೆಕಾರ್ಡ್ಸ್ ಬ್ರೇಕ್ ಮಾಡಿರುವಂತವ್ರು, ಅವ್ರದೇ ರೆಕಾರ್ಡ್ಸ್ ನ ಅವರೇ ಬ್ರೇಕ್ ಮಾಡಿರುವಂತವ್ರು ನೆಕ್ಸ್ಟ್ ವೀಕ್ ಪ್ರೆಸೆಂಟೇಷನ್ ತಗೊಳ್ಳಿಕ್ಕೆ ಕೊಡ್ತಿದ್ದಾರೆ ಪ್ಲಾನ್ ಬಗ್ಗೆ. ಖಂಡಿತವಾಗ್ಲು ಇಲ್ಲಿರೋರು ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತಷ್ಟು ಜನ ಕೇಳಿ ಅದರ ಉಪಯೋಗ ಪಡ್ಕೊಳ್ಳಿ ಅಂತ ದಯವಿಟ್ಟು ಎಲ್ರಿಗೂ ತಿಳಿಸಿ. ರೈಟ್? ಖಂಡಿತವಾಗ್ಲು ಸರ್. ಓಕೆ. ಸೊ ನಮ್ಮಲ್ಲಿ ಇಟ್ಕೋಬೇಕಾದಂತ ಗುರಿಗಳು ಯಾವ್ದನ್ನ ಗುರಿಗಳಾಗಿ ಇಟ್ಕೊಬಹುದು? ಸೊ 2025-26ಗೆ ಸೊ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಯೋಚನೆ ಮಾಡ್ತಾ ಇದೀವಿ. ಈಗ ಆಲ್ರೆಡಿ 2024-25 ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗಿದೆ. ಈಗ ಬರ್ತಾ ಇರುವಂತದ್ದು 2025-26 ಫೈನಾನ್ಷಿಯಲ್ ಇಯರ್. ಸೊ ಹಾಗಾಗಿ ಈ ವರ್ಷದಲ್ಲಿ ಯಾವ್ಯಾವುದನ್ನ ಗುರಿಗಳಾಗಿ ಇಟ್ಕೊಬಹುದು ಅನ್ನೋದಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ರೈಟ್? ಸೊ ಏನೆಲ್ಲ ಗುರಿಗಳಾಗಿ ಡಿಸೈಡ್ ಮಾಡಬಹುದು? ಯಾರು ಹೇಳ್ತೀರಾ? ಏನನ್ನ ಗುರಿಗಳಾಗಿ ಇಟ್ಕೊಬಹುದು? ಮೊದಲನೇದಾಗಿ MDRT. ರೈಟ್? MDRT ಗೋಲ್ ಅಂತ ಸೆಟ್ ಮಾಡಬಹುದಾ? ಕ್ಲಬ್ ಮೆಂಬರ್ಶಿಪ್,
ಕ್ಲಬ್ ಮೆಂಬರ್ಶಿಪ್. ನೆಕ್ಸ್ಟ್ ಇನ್ಕಮ್ ಅಂತ ಬಂದ್ರೆ ಎಷ್ಟು ಕಮಿಷನ್ ಬೇಕು ಅಂತ, ಅರ್ನಿಂಗ್ ಎಷ್ಟು ಅಂತ ಆಗ್ಬೋದಾ? Yes, sir. ನಂಬರ್ ಆಫ್ ಪಾಲಿಸೀಸ್, ರೈಟ್. ಪ್ರೀಮಿಯಂ, ಪ್ರೀಮಿಯಂ ಅಲ್ಲಿ ಅಗೇನ್ ನಾನ್ ಸಿಂಗಲ್ ಪ್ರೀಮಿಯಂ और ಸಿಂಗಲ್ ಪ್ರೀಮಿಯಂ. ನೆಕ್ಸ್ಟ್ ಬೇರೆ ಏನಾದ್ರು ಆಪ್ಷನ್ ಇದೆಯಾ? ಬೇರೆ ಏನಾದ್ರು ಹೊಸದಾಗಿ, ಇದು ರೆಗ್ಯುಲರ್ ಆಗಿರುವಂತ ಸೆಟ್ಟಿಂಗ್ ಅಥವಾ ಗೋಲ್ಸ್ ಇರ್ಬೋದು. ಬೇರೆ ಏನಾದ್ರು ಹೊಸದಾಗಿ? ಏನಾದ್ರು ಇದೆಯಾ? ರೈಟ್. ಸೊ ಇಲ್ಲಿ ಆಲ್ರೆಡಿ ಟೈಮ್ ಬೌಂಡ್ ಆಗಿದೆ. 2025-26 ಫೈನಾನ್ಷಿಯಲ್ ಇಯರ್ ಏನಿದೆಯೋ ಇಲ್ಲಿಂದ ಇನ್ನ 365 ದಿವಸ. ಸೊ ಮಾರ್ಚ್ 31 ವರೆಗೂ ಆಲ್ರೆಡಿ ಟೈಮ್ ಫಿಕ್ಸ್ ಆಗಿದೆ. ಈ ಟೈಮು ಕಾಮನ್ ಆಗಿ ಎಲ್ರಿಗೂ ಇರುವಂತ ಒಂದು ಟೈಮ್ ಅವಧಿ ಇದು. ಬಟ್ ನಮ್ಮ ಗುರಿಗೆ ನಮ್ದೇ ಆದಂತ ಒಂದು ಟೈಮ್ ನ ಸೆಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಮಾರ್ಚ್ 31 ವರೆಗೂ ಆಪ್ಷನ್ ಇಟ್ಕೊಳ್ತೀರಾ, ಅಥವಾ ನಿಮ್ದೇ ಆದಂತ ಒಂದು ಟೈಮ್ ಫ್ರೇಮ್ ಅಲ್ಲಿ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಡಿಸೈಡ್ ಮಾಡ್ತೀರಾ, ರೈಟ್? ಸೊ ಯೂಶುವಲ್ ಆಗಿ 25-26 ಟೋಟಲ್ ಫೈನಾನ್ಷಿಯಲ್ ಇಯರ್ ಇರುವಂತ ಒಂದು ವ್ಯವಸ್ಥೆ. ಬಟ್ ನಮ್ಮ ಗುರಿನ ನಾವು ಸೆಟ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಗೋಲ್ ನಾವು ಸೆಟ್ ಮಾಡ್ತಿದೀವಿ ಅಂತಂದ್ರೆ, ಅಗೇನ್ ಇಟ್ ಶುಡ್ ಬಿ ಟೈಮ್ ಬೌಂಡೆಡ್. ಆ ಗೋಲ್ ಏನಿದೆ ಆ ಗೋಲ್ ನ ಯಾವ ಅವಧಿಯೊಳಗೆ ಮುಗಿಸ್ತೀವಿ ಅಂತ. ಸೊ ಉದಾಹರಣೆಗೆ ತಗೊಳ್ತೀವಿ ಅಂತಂದ್ರೆ, ಮೊದಲನೇದಾಗಿ ವಿಲ್ ಸ್ಟಾರ್ಟ್ ವಿತ್ MDRT, ರೈಟ್? ಸೊ ಈ MDRT ಅಂತ ನೀವು ಗೋಲ್ ನ ಸೆಟ್ ಮಾಡ್ಕೊಳ್ಳೋದಾದ್ರೆ, ಸೊ ನಿಮಗೆ ಅವಶ್ಯಕತೆ ಇರುವಂತ ಈ ನೆಕ್ಸ್ಟ್ ಇನ್ಕಮ್ ಆಗ್ಬೋದು, ನಂಬರ್ ಆಫ್ ಪಾಲಿಸೀಸ್ ಆಗ್ಬೋದು, ಇದರ ಗುರಿ ಕೂಡ ಆಟೋಮೆಟಿಕ್ ಆಗಿ ರೀಚ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮೊದಲನೇದಾಗಿ MDRT ಗೆ ಅಂತ ಬರ್ತೀವಿ ಅಂತಂದ್ರೆ, ಸೊ MDRT ಟಾರ್ಗೆಟ್ ಇರುವಂತದ್ದು ಅಥವಾ ಪೀರಿಯಡ್ ಬರುವಂತದ್ದು ಇದು ಕ್ಯಾಲೆಂಡರ್ ಇಯರ್. ಯಾರಿಗಾದ್ರೂ ಅರ್ಥ ಆಗ್ತಿಲ್ಲ ಅಥವಾ ಸ್ಟಕ್ ಆಗ್ತಿದ್ರ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ಬೋದು, ಲೆಟ್ ಮಿ ಕ್ಲಿಯರ್. ಯಾಕಂದ್ರೆ ಅರ್ಥ ಆಗದೆ ಮುಂದುವರಿತಾ ಹೋದ್ರೆ ಪ್ರಯೋಜನ ಇಲ್ಲ. ಸೊ ಕ್ಯಾಲೆಂಡರ್ ಇಯರ್ ಅಲ್ಲಿ MDRT ಮುಗಿಸ್ಬೇಕಾಗಿ ಬರುತ್ತೆ. ಸೊ ಜನವರಿ 1 2025 ಟು ಡಿಸೆಂಬರ್ 2025 ಡಿಸೆಂಬರ್ 31. ನಾವು ಯಾವ ಮಂತ್ ಅಲ್ಲಿ ಇದೀವಿ? ಯಾವ ತಿಂಗಳಲ್ಲಿ ಇದೀವಿ ನಾವು? ಜನವರಿ ಇದೀವಾ? ಆಲ್ರೆಡಿ ಏಪ್ರಿಲ್ ಮಂತ್ ಅಲ್ಲಿ ಇದೀವಿ. ಏಪ್ರಿಲ್ ಆಲ್ರೆಡಿ 10 ದಿವಸ ಮುಗಿತಾ ಬಂದಿದೆ. ಸೊ 3 ತಿಂಗಳ ಮೇಲೆ 10 ದಿವಸ ಆಲ್ರೆಡಿ ಆಗಿದೆ. ಆಲ್ಮೋಸ್ಟ್ 100 ಡೇಸ್ ಕಂಪ್ಲೀಟ್ ಆಗೋಗಿದೆ ಅಂತ ಅನ್ಕೋಬಹುದು. ಸೊ ಇನ್ನು ಉಳಿದಿರೋ ಅಂತದ್ದು ಏನಿದೆ 265 ಡೇಸ್ ನಮ್ಗೆ ಸಿಗುತ್ತೆ MDRT ಗೆ, ರೈಟ್? ಸೊ ಇದು ಡಿಸೆಂಬರ್ 31 ಡೇಟ್ ಒಳಗಡೆ ನಿಮ್ಮ ಗೋಲ್ ಏನಿದೆ ಆ ಗೋಲ್ ನ ಸೆಟ್ ಮಾಡ್ಕೊಬೇಕಾಗಿ ಬರುತ್ತೆ. ಕ್ಲಬ್ ಮೆಂಬರ್ಶಿಪ್, ಕ್ಲಬ್ ಮೆಂಬರ್ಶಿಪ್ ಆಕ್ಚುಲಿ ಇದು ಬರೋದು ನಿಮ್ಗೆ ಫೈನಾನ್ಷಿಯಲ್ ಇಯರ್, ಶಾರ್ಟ್ ಫಾರ್ಮ್ ಅಲ್ಲಿ FY ಅಂತ ಹಾಕಿರ್ತೀನಿ. ಸೊ ಇಲ್ಲಿಂದ ಏಪ್ರಿಲ್ 1 2025 ಇಂದ ಮಾರ್ಚ್ 31 2026 ವರೆಗೂ ಕ್ಲಬ್ ಮೆಂಬರ್ಶಿಪ್ಗೆ ಎಲಿಜಿಬಿಲಿಟಿಗೆ ಸಿಗುತ್ತೆ, ರೈಟ್? ಸೊ ಇನ್ಕಮ್ ಬಂದು ನೀವು ಫೈನಾನ್ಷಿಯಲ್ ಇಯರ್ಗಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ, ಕ್ಯಾಲೆಂಡರ್ ಇಯರ್ಗಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ, ಆ ಇನ್ಕಮ್ ನ ಅಚೀವ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇದು ನಿಮ್ಮ ಆಪ್ಷನ್ ಇದು, ರೈಟ್? ಇಲ್ಲಿ ಉಳಿದವರು ಡಿಸೈಡ್ ಮಾಡುವಂತದ್ದೇನಿಲ್ಲ. ಸೊ ನೀವು ಡಿಸೈಡ್ ಮಾಡ್ಕೊಬೇಕಾಗಿ ಬರುತ್ತೆ ಎಷ್ಟು ಇನ್ಕಮ್ ಬೇಕು. ಎಷ್ಟು ಇನ್ಕಮ್ ಬೇಕು ಅಂತೀರಾ? ಸೊ ಮಿನಿಮಮ್ ಇನ್ಕಮ್ ಎಷ್ಟಿರ್ಬೇಕು ಈಗಿನ ಒಂದು ಲೈಫ್ ಲೀಡ್ ಮಾಡ್ಬೇಕು ಅಂತಂದ್ರೆ? ರಾಯಲ್ ಲೈಫ್ ಅಲ್ಲ, ನಾಮಿನಲ್ ಲೈಫ್ ಲೀಡ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಇನ್ಕಮ್ ಎಷ್ಟು ಬೇಕಾಗುತ್ತೆ? ಯಾರೋ ಚಾಟ್ ಬಾಕ್ಸ್ ಟೈಪ್ ಮಾಡ್ಬೋದಾ? ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಮಕ್ಳಿದ್ದಾರೆ. ಸೊ ನಾಮಿನಲ್ ಲೈಫ್ ಲೀಡ್ ಮಾಡ್ತೀನಿ ನಾನು ಅಂತಂದ್ರೆ ಎಷ್ಟು ಇನ್ಕಮ್ ಬೇಕಾಗತ್ತೆ ಪರ್ ಆನಮ್?
25,000 per annum per month. ಸರ್ ಇದು ಪ್ರತಿ ಪ್ರತಿ ತಿಂಗಳಲ್ವಾ? ಪರ್ ಮಂತ್ ಸರ್. ಎಸ್ ಸರ್, ಎಸ್. ಸೊ 3 lakhs ಅಂತಿದ್ದಾರೆ ಪ್ರಕಾಶ್ ಸರ್. ಇನ್ನು ಯಾರಾದ್ರೂ ಇದೀರಾ? 50,000 per month ಹರ್ಷಿತ್ ಅವರು 6 lakhs. ನೆಕ್ಸ್ಟ್ ಇನ್ನೇನಾದ್ರೂ ಬೇರೆ ನಂಬರು? ಸರ್ ಇಷ್ಟಿದ್ರೆ ನಮ್ಮ ಫ್ಯಾಮಿಲಿ ಲೈಫ್ ನಾಮಿನಲ್ ಲೈಫ್ ಲೀಡ್ ಮಾಡಬಹುದು ಸರ್ ಅಂತ. ಇನ್ಕಮ್ ಕ್ಲಾರಿಟಿನೇ ಇಲ್ಲದೆ ಇರೋರು ಎಷ್ಟು ಜನ ಇದ್ದೀರಾ? ಸರ್ ಏನಾದ್ರೂ ಇನ್ಕಮ್ ಬರ್ಲಿ ನಾನು ಲೈಫ್ ಲೀಡ್ ಮಾಡ್ತೀನಿ ಅನ್ನೋರು ಎಷ್ಟು ಜನ ಇದ್ದೀರಾ? ಮೀ ಅಂತ ಟೈಪ್ ಮಾಡ್ತೀರಾ? ಸರ್ ಎಷ್ಟಾದ್ರೂ ಇನ್ಕಮ್ ಬರ್ಲಿ, ಎಷ್ಟಾದ್ರೂ ಇನ್ಕಮ್ ಬರ್ಲಿ ಸರ್ ನಾನು ಲೈಫ್ ಲೀಡ್ ಮಾಡ್ತೀನಿ. ಏನ್ ಇನ್ಕಮ್ ಇಲ್ದಿದ್ರು ನಾನು ಲೈಫ್ ಲೀಡ್ ಮಾಡ್ತೀನಿ ಸರ್, ಎಷ್ಟು ಜನ ಇದ್ದೀರಾ? ಉಮೇಶ್ ಪಾಟೀಲ್ ಕ್ವಶನ್ ಸರ್, ಮಿನಿಮಮ್ ಇನ್ಕಮ್ ಎಷ್ಟು ಬೇಕು ಒಂದು ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ಲಿಕ್ಕೆ ಅಂತ ಪ್ರಶ್ನೆ. ಉಮೇಶ್ ಪಾಟೀಲ್ ಅವರು ಕಾಮನ್ ಮ್ಯಾನ್ ಆಗಿ ಒಂದು ಲೈಫ್ ಲೀಡ್ ಮಾಡ್ಬೇಕು ಅಂತಂದ್ರೆ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಇಬ್ಬರು ಮಕ್ಳಿದ್ದು ಒಂದು ಲೈಫ್ ಲೀಡ್ ಮಾಡ್ತೀವಿ ಅಂತಂದ್ರೆ ಮಿನಿಮಮ್ ಎಷ್ಟು ಬೇಕು? ಸೊ ಉಮೇಶ್ ಸರ್ ಹೇಳ್ತಿದ್ದಾರೆ 40,000 per month. ಸೊ 4,80,000, 4.8 lakhs. ಓಕೆ, ಸೊ ಉಳಿದವರೆಲ್ಲ ಏನ್ ಇನ್ಕಮ್ ಇಲ್ಲದೆ ಇದ್ರು ಲೈಫ್ ಲೀಡ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀರಾ? ಎನಿ ಮೋರ್ ಆಪ್ಷನ್ಸ್, ಕ್ವಶನ್ಸ್, ಸಾರಿ ಬೇರೆ ಫಿಗರ್ಸ್ ಏನಾದ್ರು ಇದೆಯಾ? ಇದಕ್ಕಿನ್ನ ಕಡಿಮೆ ನಾಮಿನಲ್, ಇದಕ್ಕಿನ್ನ ಕಡಿಮೆ ಇರುವಂತ ನಂಬರ್ಸ್ ಏನಾದ್ರು ಇದೆಯಾ? ಯಾರು ಇಟ್ಟಿದ್ದೀರಾ? ಓಕೆ, ಡನ್. ಸೊ 3 lakhs, 6 lakhs, 4.8 lakhs. ಸೊ ಪ್ರಕಾಶ್ ಸರ್ 3 lakhs ಅಂತಿದ್ದಾರೆ, 6 lakhs ಅಂತ ಇನ್ನು ಹರ್ಷಿತಾ ಮೇಡಮ್ ಹೇಳಿದ್ರು 4.8 lakhs. ಉಮೇಶ್ ಪಾಟೀಲ್ ಸರ್ ಹೇಳ್ತಿದ್ದಾರೆ. ಸೊ ನಿರ್ಮಲ್ ಅವರು 60,000 per month ಅಂತಿದ್ದಾರೆ, 7.2 lakhs. ರೈಟ್, ಇದು ನಾಮಿನಲ್ ಪರ್ಸನ್, ನಾರ್ಮಲ್ ಪರ್ಸನ್ಗೆ. ನಾವೆಲ್ಲ ಯಾರು? ಆರ್ ವಿ ಫಾಲ್ ಇನ್ ಟು ಎ ಕ್ಯಾಟಗರಿ ಆಫ್ ಎ ನಾರ್ಮಲ್ ಪೀಪಲ್? LIC ಅಡ್ವೈಸರ್ಸ್ ನ ನಾರ್ಮಲ್ ಲೈಫ್ ಲೀಡ್ ಮಾಡುವಂತ ಅಡ್ವೈಸರ್ಸ್, ನಾರ್ಮಲ್ ಲೈಫ್ ಲೀಡ್ ಮಾಡುವಂತ ಕ್ಯಾಟಗರಿಗೆ ಸೇರಿಸಬೇಕಾ, ಸೇರಿಸಬಾರ್ದಾ? ಎಷ್ಟು ಜನ ಎಸ್ ಅಂತೀರಾ, ಎಷ್ಟು ಜನ ನೋ ಅಂತೀರಾ? ಉಮೇಶ್ ಪಾಟೀಲ್ ಆಲ್ರೆಡಿ ಆನ್ಸರ್ ಇಟ್ಟಿದ್ದಾರೆ ನೋ ಅಂತ. ಅದರ್ಸ್ ರೆಸ್ಪಾಂಡ್ ಮಾಡ್ತಾ ಹೋಗಿ ಪ್ಲೀಸ್. ನೋ. ವಿಶಾಲಾಕ್ಷಿ ಮೇಡಮ್ ನೋ. ಸೊ ನಮ್ಗೆ ನಾರ್ಮಲ್ ಲೈಫ್ ಬೇಡ, ಬೇಡವೇ ಬೇಡ ಅಲ್ವಾ? ನಾರ್ಮಲ್ ಲೈಫ್ ಲೀಡ್ ಮಾಡಂಗಿದ್ರೆ ಆಲ್ರೆಡಿ ಮಾಡ್ತಿರೋಂಥ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. LIC ಏಜೆನ್ಸಿ ಯಾಕೆ ತಗೊಳ್ತಾ ಇದ್ವಿ? ಇಲ್ಲಿರುವಂತವ್ರು ಸಾಕಷ್ಟು ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ, LIC ಏಜೆನ್ಸಿ ಅಡಿಷನಲ್ ಇನ್ಕಮ್ ತಗೊಂಡಿದ್ದಾರೆ. ಸೊ ಆಪ್ಷನ್ ಇಟ್ಕೊಂಡು ಎಕ್ಸ್ಟ್ರಾ ಇನ್ಕಮ್ ಬೇಕು ನನಗೆ ಅಂತ ಸಾಕಷ್ಟು ಜನ LIC ಏಜೆನ್ಸಿಗೆ ಬರ್ತೀವಿ. ಸೊ 90% ಆಫ್ ದ ಪೀಪಲ್ ಹೂ ಕಮ್ ಟು LIC ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಅನ್ ಎಕ್ಸ್ಟ್ರಾ ಇನ್ಕಮ್. ದೇ ಹ್ಯಾವ್ ಆಲ್ರೆಡಿ ಸಫಿಷಿಯಂಟ್ ಇನ್ಕಮ್. ಸೊ ಎಂಪ್ಲಾಯ್ಮೆಂಟ್ ಇಂದ ಬರ್ತಿರುತ್ತೆ, ಬಿಸ್ನೆಸ್ ಇಂದ ಬರ್ತಿರುತ್ತೆ, ಬಟ್ ಸ್ಟಿಲ್ ದೇ ವಾಂಟ್ ಟು ಎನ್ಹಾನ್ಸ್ ಇಟ್. ಸೊ ಹಾಗಾಗಿ ನಾವು ನಾಮಿನಲ್ ಲೈಫ್ ಲೀಡ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಸೊ ಅವರೇಜ್ ಲೈಫ್ ಅಂತ ತಗೊಳ್ತೀವಿ ಅಂತಂದ್ರೆ ಅವರೇಜ್ ಓಕೆನಾ? ಇಲ್ಲ ಒಂದಷ್ಟು ಹೈಯರ್ ಲೆವೆಲ್ ಇಟ್ಕೊಳ್ಳೋಣ. ಇದು ಲೋಯರ್ ಲೆವೆಲ್ ಆಯ್ತು, ಡನ್. ಸೊ ಮೀಡಿಯಂ ಲೆವೆಲ್ ಬರ್ತೀವಿ ಅಂತಂದ್ರೆ 7.2 lakhs. ಓಕೆ, ಇಲ್ಲ ಒಂದು 10 lakhs, 10 lakhs per annum. ಎಷ್ಟು ಜನ ಒಪ್ಕೊಳ್ತೀರಾ ಮೀಡಿಯಂ ಲೈನ್ಗೆ 10 lakhs ಇಟ್ಕೊಳ್ಳೋಣ ಅಂತ? ಇಲ್ಲ ಹೈಯರ್ ಲೈನ್ಗೆ 10 lakhs ಇಡನ್ವಾ? ಸೊ ಹೈಯರ್ ಲೈನ್ಗೆ 10 lakhs ಅನ್ನೋರು H10 ಅಂತ ಟೈಪ್ ಮಾಡಿ, ಮೀಡಿಯಂ ಲೈನ್ಗೆ 10 lakhs ಅನ್ನೋರು M10 ಅಂತ ಟೈಪ್ ಮಾಡಿ. ಸೊ ಮೀಡಿಯಂ ಲೈನ್ ಸರ್ ಮಿಡ್ಲ್ ಲೈಫ್ಗೆ ಸಾಕು, ಮಿಡ್ಲ್ ಲೆವೆಲ್ಗೆ 10 lakhs ಸಾಕು. ಹೈಯರ್ ಲೈಫ್ಗಾದ್ರೆ 10 lakhs ಹಾಕೋರು ಎಷ್ಟು ಜನ ಇದ್ದೀರಾ? X10 ಸರ್, ಎಕ್ಸ್ ಅಂದ್ರೆ ಅರ್ಥ ಆಗಿಲ್ಲ, ಸ್ವಲ್ಪ ಎಕ್ಸ್ಟ್ರೀಮ್ ಅಂತಾನ? ಹೈಯರ್ ಲೆವೆಲ್ 10 lakhs ಇಲ್ಲಿ ಅಂತಾನ? ಹೈಯರ್ ಲೆವೆಲ್ 10 lakhs ಪ್ರಕಾಶ್ ಸರ್. ಓಕೆ, ಸೊ ಹೈಯರ್ ಲೈಫ್ ಅಂದ್ರೆ 25,000 ಅಥವಾ 30,000, 40,000 ಲೈಫ್ ಲೀಡ್ ಮಾಡ್ತಾ ಇರುವಂತವ್ರು 10 lakhs ಇನ್ಕಮ್ ಬರ್ತಿದೆ ಅಂತಂದ್ರೆ ಆಬ್ವಿಯಸ್ಲಿ ರಾಯಲ್ ಲೈಫ್ ಅಂತೂ ಲೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಆರ್ಡಿನರಿಗಿಂತ ಎಕ್ಸ್ಟ್ರಾರ್ಡಿನರಿ ಲೈಫ್ ಅಂತೂ ಲೀಡ್ ಮಾಡಬಹುದು. ಸೊ ಬರೋಣ. ಸೊ ಮಿನಿಮಮ್ ಈಗ ನಾಮಿನಲ್ ಸ್ಟೇಜ್ ಏನಿದೆಯೋ ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ, ಯೋಚನೆ ಮಾಡೋಣ. ರೈಟ್, ಹೈಯರ್ ಲೆವೆಲ್ 30 lakhs ಅಂತಿದ್ದಾರೆ ಸೋಮನಾಥನ್ ಸರ್. ಸೊ ಮೀಡಿಯಂ ಲೆವೆಲ್ಗೆ 10 lakhs ಅಂತಿದ್ದಾರೆ. ಸೊ ಉಮೇಶ್ ಸರ್ ಎಕ್ಸ್ ಅಂತಿದ್ರು, ಎಕ್ಸ್ಟ್ರೀಮ್ 10 lakhs ಅಂತ. ಹೈಯರ್ ಲೆವೆಲ್ಗೆ 10 lakhs ಅಂತ ಅನ್ಸುತ್ತೆ, ಎಲ್ಲ ಗೊತ್ತಿಲ್ಲ. ಬಟ್ ಇವ್ರು ಕೊಟ್ಟ ಆನ್ಸರ್ ಪ್ರಕಾರ ಹೋದ್ರೆ 4,80,000. ಸೊ ಮೀಡಿಯಂ ಬರಲ್ಲ ಅನ್ಸುತ್ತೆ, ಡನ್. ಓಕೆ, ಸೊ ವಿಲ್ ಕೀಪ್ ಇಟ್ 10 lakhs ಫಾರ್ ಮೀಡಿಯಂ ಲೆವೆಲ್. ಸೊ ಹೈಯರ್ ಲೆವೆಲ್ಗಂತೂ ಇಟ್ಕೊಳ್ಳಿಕ್ ಬರಲ್ಲ, ಹೈಯೆಸ್ಟ್ ಲೆವೆಲ್ ಬೇರೆ ಇರುತ್ತೆ.
ಸೊ ಮಿನಿಮಮ್ ಮೀಡಿಯಂ ಲೆವೆಲ್ ಲೈಫ್ ಲೀಡ್ ಮಾಡ್ತೀವಿ ಅಂದ್ರೂ 10 lakhs ಬೇಕು ಅಲ್ವಾ? Yes. ಸೊ 10 lakhs ಇನ್ಕಮ್ ಪರ್ ಆನಮ್, ವೆದರ್ ಇಟ್ ಈಸ್ ಅ ಕ್ಯಾಲೆಂಡರ್ ಇಯರ್ ಆರ್ ಫೈನಾನ್ಷಿಯಲ್ ಇಯರ್, ಏನಾದ್ರು ಡಿಸೈಡ್ ಮಾಡ್ಕೊಳ್ಳಿ, ಇರ್ಲಿ, ತೊಂದ್ರೆ ಏನಿಲ್ಲ. ಸೊ 10 lakhs ಇನ್ಕಮ್ ಅರ್ನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ. 10 lakhs ಇನ್ಕಮ್, 10 lakhs ಇನ್ಕಮ್ ಇಸ್ ಅ ಗೋಲ್. ಓಕೆ, ನೆಕ್ಸ್ಟ್ ಕ್ಲಬ್ ಮೆಂಬರ್ಶಿಪ್. LIC ಕ್ಲಬ್ ಮೆಂಬರ್ಶಿಪ್ ಅಂತ ಬಂದ್ರೆ ಡಿಸ್ಟಿಂಗ್ವಿಶ್ ಲೆವೆಲ್ ಕ್ಲಬ್ ಮೆಂಬರ್ಶಿಪ್ ಬರುತ್ತೆ, ಬ್ರಾಂಚ್ ಲೆವೆಲ್ ಬ್ರಾಂಚ್ ಮ್ಯಾನೇಜರ್ ಕ್ಲಬ್ ಬರುತ್ತೆ, ಡಿವಿಷನ್ ಮ್ಯಾನೇಜರ್ ಕ್ಲಬ್ ಬರುತ್ತೆ, ಝೋನಲ್ ಮ್ಯಾನೇಜರ್ ಕ್ಲಬ್ ಬರುತ್ತೆ, CM, ರೈಟ್? ಸೆಂಟ್ರಲ್ ಇದೀರಪ್ಪ, ಇದಕ್ಕೆ CM ಫುಲ್ ಫಾರ್ಮ್ ಏನ್ ಸರ್? ನಮ್ಗೆ ಬರ್ತಿಲ್ಲ ಅಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ CM ಅಂತ ಬಳಸಿ ಮಾಡ್ಬಿಟ್ಟಿದ್ವಿ. ಓಕೆ, ಡಿವಿಷನ್, ಝೋನಲ್, ಸೆಂಟ್ರಲ್. ಓಕೆ, CM ಕ್ಲಬ್ ಮೆಂಬರ್ಶಿಪ್ ಇದೆ. ಈ ರೀತಿ 4 ಇದೆ. ಕ್ಲಬ್ ಮೆಂಬರ್ಶಿಪ್ ಅದೇ ಆದಂತ ಬೆನಿಫಿಟ್ಸ್ ಇದೆ. ಬಟ್ ನೀವು ಯಾವ ಕ್ಲಬ್ಗೆ ಎಂಟ್ರಿ ಆದ್ರೂ ಕೂಡ ಖಂಡಿತವಲ್ಲೂ ನಿಮ್ಗೆ ರೆಕಗ್ನಿಷನ್ ಹೆಚ್ಚಾಗುತ್ತೆ, ಇನ್ಕಮ್ ಹೆಚ್ಚಿಗೆ ಬರುತ್ತೆ. ಸೊ DM ಅಂಡ್ ಎಬೋ ಬಂದ್ರೆ ಎಕ್ಸ್ಟ್ರಾ ಅಲೋಯನ್ಸಸ್ ಕೂಡ ಬರುತ್ತೆ, ಅದನ್ನೊಂದು ಕ್ಲಾಸಸ್ ತಗೊಳ್ಳೋಣ, ತೊಂದರೆ ಏನಿಲ್ಲ. ಚೇರ್ಮನ್ ಕ್ಲಬ್, ಎಸ್, CM ಅಂತಂದ್ರೆ ಚೇರ್ಮನ್ ಕ್ಲಬ್. ಸೊ ಈಗ ಈ ಕ್ಲಬ್ ಮೆಂಬರ್ಶಿಪ್ ಎಂಟ್ರಿ ಆಗ್ಲಿಕ್ಕೆ 3 out of 2, ಸೊ 3 years ಏನಿದೆ ಕಂಟಿನ್ಯೂಸ್ ಆಗಿ ಇರುವಂತ ಟಾರ್ಗೆಟ್ ನ ರೀಚ್ ಮಾಡಿದ್ರೆ 4th year ಅಲ್ಲಿ ಕ್ವಾಲಿಫೈ ಆಗ್ತೀವಿ. ಸೊ ಎಂಟ್ರಿ ತಗೊಳ್ತೀವಿ. ಸೊ ಇಲ್ಲಿ ಈಗ ಎಂಟ್ರಿ ಆಗ್ತೀರ ಅಂತಂದ್ರೆ ಬೇಸ್ ಲೆವೆಲ್ ಈ ವರ್ಷದ ಏನು ಸ್ಟಾರ್ಟ್ ಮಾಡ್ಕೊಳ್ತೀವೋ ಇಲ್ಲಿಂದ ನೆಕ್ಸ್ಟ್ 3 yearsಗೆ ಕ್ವಾಲಿಫೈ ಆಗಂತ ಆಪ್ಷನ್ಸ್ ಇರುತ್ತೆ. ಆ ಕ್ಲಬ್ ಮೆಂಬರ್ಶಿಪ್ಗೆ ಹೊಸದಾಗಿ ಎಂಟ್ರಿ ಆಗುವಂತವ್ರಿಗೆ 130 lives ಹೊಸ ಬಿಸ್ನೆಸ್ ತರಬೇಕು, ಪ್ಲಸ್ 2,10,000. ಕರೆಕ್ಟಾ ಸರ್? ಸರ್ ನಂದೇನ ತಪ್ಪೇನಾದ್ರು ಇದ್ರೆ ದಯವಿಟ್ಟು ಕರೆಕ್ಟ್ ಮಾಡಿ ಸರ್. ಸುಮ್ನ ಸರ್, 2.1 lakh ಫ್ರೆಶ್ ಕಮಿಷನ್, ಪ್ಲಸ್ ಅಗೈನ್ 2.1 lakh ರಿನ್ಯೂವಲ್ ಕಮಿಷನ್, ರಿನ್ಯೂವಲ್ ಇನ್ಕಮ್, ಇದೆರಡು ಇರಬೇಕು. ಸೊ ಇಲ್ಲಿ ಹೈಯರ್ ಲೆವೆಲ್ಗೆ ಟಾರ್ಗೆಟ್ ಇಟ್ಕೊಂಡಿರ್ತೀನಿ. ಕಾರಣ ಯಾಕೆ ಅಂತಂದ್ರೆ ಲೋಯರ್ ಲೆವೆಲ್ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ 4 ಕ್ಲಬ್ ಡಿಸ್ಕಸ್ ಮಾಡ್ತೀನಿ, ಸಾಕಷ್ಟು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಹೈಯರ್ ಲೆವೆಲ್ ಏನಿದೆ ಈ 130. ಝೋನಲ್ ಮ್ಯಾನೇಜರ್ ಲೆವೆಲ್ ಬೇಕು ಅಂತಂದ್ರೆ 100 lives ಮಾಡಿದ್ರೆ ಸಾಕು, 1,47,000 1,47,000 ಇನ್ಕಮ್ ಅಂದ್ರೆ ಝೋನಲ್ ಕ್ಲಬ್ಗೆ ಎಂಟ್ರಿ ಆಗ್ತೀರಾ. ZM ಕ್ಲಬ್ ಅಂತ ಕರಿತೀವಿ, ಆ ಕ್ಲಬ್ಗೆ ಎಂಟ್ರಿ ಆಗ್ಬೋದು. ಸೊ ಇಲ್ಲಿ ನಂಬರ್ ಆಫ್ ಪಾಲಿಸೀಸ್ 130 lives and 2, ಓಕೆ ಕರೆಕ್ಟ್ ಇದೆ CM ಕ್ಲಬ್ಗೆ, ಚೇರ್ಮನ್ ಕ್ಲಬ್ಗೆ. ಸೊ ನಂಬರ್ ಆಫ್ ಪಾಲಿಸೀಸ್ ಅಂತ ಇಟ್ಕೊಂಡ್ರೆ ಎಷ್ಟು ಪಾಲಿಸೀಸ್ ನ ಟಾರ್ಗೆಟ್ ಆಗಿ ಇಟ್ಕೊಬಹುದು? ಸೊ ಎಲ್ಲಾನು ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ನಿಮಗೆ ಯಾವ ಗೋಲ್ ಬೇಕು ಅನ್ಸುತ್ತೋ ಅಥವಾ ಸೂಟ್ ಅನ್ಸುತ್ತೋ ಅದನ್ನ ನೀವು ಸೆಟ್ ಮಾಡ್ಕೊಬಹುದು. ಬಟ್ ಆ ಗೋಲ್ಗೆ ತಕ್ಕಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಿಪೇರ್ ಆಗ್ಬೇಕಾಗಿ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಇಟ್ಟಿರುವಂತದ್ದು MDRT ಲೆವೆಲ್ ಏನಿದೆ, ಇದು ಈ ಗೋಲ್ ನ ಸೆಟ್ ಮಾಡ್ಕೊಂಡ್ರೆ ಈ ಉಳಿದಂತವೇನಿದೆ ಇದೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಕ್ಲಬ್ ಮೆಂಬರ್ಶಿಪ್ ತಗೊಂಡ್ರು ಅಷ್ಟೇ, ಇನ್ಕಮ್ ವೈಸ್ 10 lakhs ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಗ್ರಾಜುವಲ್ ಆಗಿ ಸಿಗುತ್ತೆ. ಸೊ ಇನ್ಸ್ಟೆಂಟ್ ಆಗಿ ಬೇಕು ನಿಮಗೆ ಇನ್ಕಮ್, ಎಲ್ಲಾ ಗೋಲ್ಸ್ ಅಚೀವ್ ಮಾಡಬೇಕು, ನಿಮ್ ಡ್ರೀಮ್ಸ್ ಒಂದು ಲೆವೆಲ್ಗೆ ರೀಚ್ ಆಗ್ತೀರಾ ಅಂತಂದ್ರೆ MDRT ಇಂದ ಸ್ಟಾರ್ಟ್ ಮಾಡ್ಕೋಬೇಕಾಗಿ ಬರುತ್ತೆ, ರೈಟ್? ಸೊ ಇನ್ಕಮ್, ಸೊ ನಂಬರ್ ಆಫ್ ಪಾಲಿಸೀಸ್, ಎಷ್ಟು ಪಾಲಿಸಿ ಮಾಡಿದ್ರೆ ಹೈಯೆಸ್ಟ್ ನಂಬರ್ ಅಂತ ಅನ್ಸುತ್ತೆ? ಅಥವಾ ಮಿನಿಮಮ್ ನಂಬರ್ ಆಫ್ ಪಾಲಿಸೀಸ್ ಎಷ್ಟು ಮಾಡಬೇಕು? $130 ಮ್ಯಾಕ್ಸಿಮಮ್, ಮಿನಿಮಮ್? ಡನ್. ಸೊ ಮಿನಿಮಮ್ ಇರೋದು 12 lives ಏಜೆನ್ಸಿ ರನ್ ಮಾಡ್ಕೊಳ್ಳಿಕ್ಕೆ. ಸೊ ಮ್ಯಾಕ್ಸಿಮಮ್ ನೋ ಲಿಮಿಟ್. ಬಟ್ ಇಲ್ಲಿ 130 lives ನೀವು ಅಚೀವ್ ಮಾಡ್ಕೊಂಡ್ರೆ ಅಥವಾ 130 lives, ಸೊ CM ಕ್ಲಬ್ಗೆ ಎಂಟ್ರಿ ಆಗ್ತೀರಾ. ಸೊ ಹೈಯೆಸ್ಟ್ ನಂಬರ್ ಎಷ್ಟು ಬೇಕಾದ್ರೂ ಮಾಡ್ಬೋದು. 100 ಪಾಲಿಸಿ ಆದ್ರೂ ಮಾಡಿ, 500 ಪಾಲಿಸಿ ಆದ್ರೂ ಮಾಡಿ, 1000 ಪಾಲಿಸಿ ಆದ್ರೂ ಮಾಡಿ. ದರ್ ಇಸ್ ನೋ ಎನಿ ಲಿಮಿಟೇಷನ್. ಸೊ ಲಿಮಿಟ್ ಅಂತೂ ಇಲ್ಲ. ಸೊ 365 days ಇದೆ ಅಂತಂದ್ರೆ ದಿನಕ್ಕೊಂದು ಪಾಲಿಸಿ ಮಾಡ್ತೀನಿ ಅಂದ್ರು 365 days ಮಿನಿಮಮ್ ಪಾಲಿಸಿ, ಮಿನಿಮಮ್ ನಂಬರ್ ಆಫ್ ಪಾಲಿಸೀಸ್ ಮಾಡ್ಬೋದು ಅಂತ ಕೂಡ ಟಾರ್ಗೆಟ್ ಸೆಟ್ ಮಾಡ್ಕೊಬಹುದು. ಇಲ್ಲ ಸರ್ ನಾನು 1000 ಪಾಲಿಸೀಸ್ ಮಾಡ್ತೀನಿ, ನನಗೆ ಕೆಪಾಸಿಟಿ ಇದೆ, ಪ್ರೀಮಿಯಂ ತರ್ಲಿಕ್ಕಾಗಲ್ಲ, ಗೋ ಹೆಡ್ ವಿತ್ ದಟ್. ಸೊ ಸಾಕಷ್ಟು ಜನ 1000 ಪಾಲಿಸೀಸ್ ಮಾಡಿರೋರು ಇದ್ದಾರೆ, ರೆಕಾರ್ಡ್ಸ್ ಇದೆ. ಸೊ 5,000 ಪಾಲಿಸಿ ಮಾಡಿರೋಂಥವ್ರು ಇದ್ದಾರೆ. ಸೊ ಇದೆಲ್ಲ ಅವಕಾಶಗಳು ನಮ್ಮ ಪ್ರೊಫೆಷನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ಪ್ರೀಮಿಯಂ, ನಾನ್ ಸಿಂಗಲ್ ಪ್ರೀಮಿಯಂ. ಸೊ ಇದು ನಿಮ್ಮ ಟಾರ್ಗೆಟ್ ಸಿಕ್ಕಿದ್ದು ಸರ್ 50 lakhs ತರ್ತೀನಿ ನಾನು, 1 crore ತರ್ತೀನಿ, 5 crore ತರ್ತೀನಿ, 10 crore ತರ್ತೀನಿ, ಕೋಟ್ಯಾಂತರ ರೂಪಾಯಿ ತಂದಿರುವಂತದ್ದು ರೆಕಾರ್ಡ್ಸ್ ಇದೆ. ಸೊ ನೀವು ಎಷ್ಟು ತರಬಹುದು?
ಸೊ ಅಗೇನ್ ಈ ಪ್ರೀಮಿಯಂಗೂ ಈ ಇನ್ಕಮ್ಗೂ ಮ್ಯಾಚ್ ಆಗೋ ರೀತಿ ನೋಡ್ಕೊಳ್ಳಿ. ಏನು ನೀವು ಇನ್ಕಮ್ ಇಲ್ಲಿ ಏನ್ ಡಿಸೈಡ್ ಮಾಡಿದೀರಾ ಆ ಇನ್ಕಮು ಈ ಪ್ರೀಮಿಯಂ ನ ಡಿಸೈಡ್ ಮಾಡುವಾಗ ನಿಮಗೆ ಆ ಎರಡೂ ಮ್ಯಾಚ್ ಆಗೋ ರೀತಿ ಇರಬೇಕು. ಎಕ್ಸಾಂಪಲ್ ಹೇಳೋದಾದ್ರೆ, ಇಲ್ಲಿ ನಾನು 10 ಲಕ್ಷ ಇನ್ಕಮ್ ಸೆಟ್ ಮಾಡ್ಕೊಂಡಿದೀನಿ ಅಂತಂದ್ರೆ, ಸರ್ ಪ್ರೀಮಿಯಂ ನಾನು 5 ಲಕ್ಷ ತರ್ತೀನಿ, 5 ಲಕ್ಷ ಪ್ರೀಮಿಯಂ ತಂದ್ರೆ 10 ಲಕ್ಷ ಇನ್ಕಮ್ ಬರುತ್ತಾ? ಯೋಚನೆ ಮಾಡ್ಕೊಳ್ಳಿ, ಬರೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಇದೆರಡನ್ನೂ ಟಾರ್ಗೆಟ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ರೆ 10 ಲ್ಯಾಕ್ಸ್ ತರ್ತೀನಿ ಅಂತಂದ್ರೆ ಕಡಿಮೆ ಅಂದ್ರೂ ನೀವು 40 ಲಕ್ಷ ಅಥವಾ 50 ಲಕ್ಷ ಪ್ರೀಮಿಯಂ ತಂದ್ರೆ ಈ 10 ಲ್ಯಾಕ್ಸ್ ಏನಿದೆ ಈ ಇನ್ಕಮ್ ಮ್ಯಾಚ್ ಆಗತ್ತೆ. ಸೊ ಎರಡೂನು ಮ್ಯಾಚ್ ಆಗೋ ರೀತಿ ಇರ್ಲಿ. ಸೊ ನಂಬರ್ ಆಫ್ ಪಾಲಿಸೀಸ್ 12, ಮಿನಿಮಮ್ 12 ಮಾಡ್ಲೇಬೇಕು. ಅದಾದ್ಮೇಲೆ 130 ಲೈಫ್ಸ್. ಸೊ ಈ 12 ಲೈಫ್ಸ್ ಎಲ್ಲ ಏಜೆಂಟ್, ಕೋಟಾ ಏಜೆಂಟ್ಸ್ಗೆ ಅಥವಾ ಏಜೆನ್ಸಿನ ರನ್ ಮಾಡ್ಕೊಳ್ಳೋಂಥವ್ರಿಗೆ. ಸೊ ಹಾಗಾಗಿ ಅದು ನಂಬರ್ ಬೇಡ, ನಿಮ್ದೇ ಆದಂತ ನಂಬರ್ನ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರೀಮಿಯಂ, ಸಿಂಗಲ್ ಪ್ರೀಮಿಯಂ NSP. ಸೊ ಸಿಂಗಲ್ ಪ್ರೀಮಿಯಂ ತರುವಂತ ನೆಟ್ವರ್ಕ್ ನಿಮ್ ಕಡೆ ಇತ್ತು ಅಂತಂದ್ರೆ ಹೈ ನೆಟ್ವರ್ಕ್ ಇದೆ, ಅಥವಾ ಸರ್ ನಂಗೆ ರೆಗ್ಯುಲರ್ ಪ್ರೀಮಿಯಂಗಿಂತ ಹೆಚ್ಚಿಗೆ ಸಿಂಗಲ್ ಡೆಪಾಸಿಟ್ ಒನ್ ಟೈಮ್ ಪೇಮೆಂಟ್ ಮಾಡುವಂತ ಕಸ್ಟಮರ್ಸ್ ಹೆಚ್ಚಿಗೆ ಇದಾರೆ ಅಂತಂದ್ರೆ ಅದರಲ್ಲೂ ಕೂಡ ನೀವು ನಿಮ್ಮ ಟಾರ್ಗೆಟ್ಸ್ ಅಥವಾ ಗೋಲ್ಸ್ ನ ಅಚೀವ್ ಮಾಡ್ಕೊಬಹುದು. ಸೊ MDRTಗೂ ಕೂಡ ಅದೇನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಸೊ ಅದರಲ್ಲೂ ಕೂಡ ಕನ್ಸಿಡರೇಷನ್ ಆಗುತ್ತೆ. ಸೊ 1 crore ತರ್ತೀರಾ, 5 crore ತರ್ತೀರಾ, 10 crores ತರ್ತೀರಾ, ಸೊ ಇದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ನಾನ್ ಸಿಂಗಲ್ ಪ್ರೀಮಿಯಂ ಕೂಡ ಅಷ್ಟೇ 50 ಲ್ಯಾಕ್ಸ್ ಪ್ರೀಮಿಯಂ ತರ್ತೀರಾ, 10 ಲ್ಯಾಕ್ಸ್, 20 ಲ್ಯಾಕ್ಸ್, 30 ಲ್ಯಾಕ್ಸ್, ಇದ್ರ ಬೇಸಿಸ್ ಮೇಲೆ ಉಳಿದಂತ ಟಾರ್ಗೆಟ್ಸ್ ಗೆ ರಿಲೇಟೆಡ್ ಆಗುತ್ತೆ. ಸೊ ಲೆಟ್ಸ್ ಪ್ಲಾನ್ ಫಾರ್ ದಟ್. ಅಗೇನ್ ಗೋಲ್ ಅಂತ 100% ಇದನ್ನ ಮಾಡ್ಲೇಬೇಕು ಅಂತ ಮನ್ಸಲ್ಲಿ ಇರುತ್ತೆ. ಅಟ್ಲೀಸ್ಟ್ ಆಗದೇ ಇದ್ರೂ ಕೂಡ ಆಗುವಂತ ಬದಲಾವಣೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ರೈಟ್? ಸೊ 50 ಲ್ಯಾಕ್ಸ್ ಪ್ರೀಮಿಯಂ ಇಟ್ಕೊಳ್ಳೋಣ, ಬೇಡ 30 ಲ್ಯಾಕ್ಸ್ ಇಟ್ಕೊಳ್ತೀರಾ, 30 ಲ್ಯಾಕ್ಸ್ ಇಟ್ಕೊಳ್ಳಿ. MDRT ಬೇಕು ಅಂತಂದ್ರೆ ರೆಗ್ಯುಲರ್ ಅಲ್ಲಿ 30, 28, 30% ಅನ್ಕೊಂಡ್ರೆ 35 ಲ್ಯಾಕ್ಸ್. ಓಕೆ, 35 ಲ್ಯಾಕ್ಸ್ ತಂದ್ರು ನೀವು ಈ MDRTಗೆ ಆಲ್ಮೋಸ್ಟ್ ಒಂದು 10 ಲ್ಯಾಕ್ಸ್ ಬರೋ ಅಷ್ಟು ವ್ಯವಸ್ಥೆ ಇದೆ, ಇರ್ಲಿ. ಓಕೆ, 6 crore ಸಿಂಗಲ್ ಪ್ರೀಮಿಯಂ, 1 MDRT. ಎಸ್ ಸರ್. ಸೊ 6 ಕೋಟಿ ಸಿಂಗಲ್ ಪ್ರೀಮಿಯಂ ತಂದ್ರೆ ಒಂದು MDRT ಆಗುತ್ತೆ. ಸೊ ಅವಶ್ಯಕತೆ ಇರುವಂತದ್ದು 11,49,000 ಏನಿದೆ ಅದು ವ್ಯವಸ್ಥೆ ಆಗುತ್ತೆ. ಸೊ 75,000 ಪಾಲಿಸಿ ಅಮೌಂಟ್ ಸರ್. ಇದು ಉಮೇಶ್ ಪಾಟೀಲ್ ಸರ್. ಮಿನಿಮಮ್ 12 ಲೈಫ್ಸ್, 75,000 ಪಾಲಿಸಿ ಅಮೌಂಟ್. ಓಕೆ, 75,000 ಸರ್. ಇದು 75,000 ಪರ್ ಪಾಲಿಸಿಗೆ ಹೇಳ್ತಾ ಇದೀರಾ ಅಂತ ಅನ್ಕೊಳ್ತೀನಿ ನಾನು. ಟೋಟಲ್ 75,000 ಪ್ರೀಮಿಯಂ ಬೇಡ, ಅದನ್ನ ಗೋಲ್ ಅಂತ ಇಟ್ಕೊಳ್ಳೋದೇ ಬೇಡ ಅಂತ ಅನ್ಕೊಳ್ತೀನಿ. ಅದ್ರ ಪಾಡ್ಗದ ಆಗೋಗುತ್ತೆ ಅದು. ಓಕೆ, ಸೊ ಇಲ್ಲಿ ನಾವು ಡಿಸೈಡ್ ಮಾಡ್ಕೊಳ್ತಾ ಇದೀವಿ ಈ ವರ್ಷಕ್ಕೆ ನಾನು ಇಷ್ಟನ್ನ ಮಾಡ್ಲೇಬೇಕು ಅಂತ ಒಂದು ಗೋಲ್ ಸೆಟ್ ಮಾಡ್ಕೊಳ್ತಾ ಇದೀವಿ. ಸೊ ಪ್ರತಿ ವರ್ಷ ನೀವು ಎಲ್ಲೇ ಹೋದ್ರು ಸರಿ, ಯಾವುದೇ ಉದ್ಯಮಕ್ಕೆ ಹೋದ್ರು ಸರಿ, ಎಲ್ಲೇ ಹೋದ್ರು ಕೂಡ ಆ ವರ್ಷದ ಟಾರ್ಗೆಟ್ ಇರುತ್ತೆ. ಲಾಸ್ಟ್ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ ಗಿಂತ ಹೆಚ್ಚಿಗೆನೆ ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಈಗ ನಮ್ಮ LIC ಬ್ರಾಂಚಸ್ ಹೋದ್ರು ಕೂಡ ನೀವು ಲಾಸ್ಟ್ ಇಯರ್ ಇದ್ದಂತ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ ಇಂದ ಹೆಚ್ಚಿಗೆನೆ ಟಾರ್ಗೆಟ್ ಕೊಡ್ತಾರೆ. 5%, 10% ಏನಿದೆ ಈ ವರ್ಷದ ಟಾರ್ಗೆಟ್ ಅಂತ ಸೆಟ್ ಮಾಡ್ಕೊಳ್ತಾರೆ. ಸೊ ಆ ಟಾರ್ಗೆಟ್ ನ ನಾವಿಲ್ಲಿ ಗೋಲ್ ಅಂತ ಸೆಟ್ ಮಾಡ್ಕೊಳ್ತಾ ಇದೀವಿ. ಸೊ ಬ್ರಾಂಚ್ ಟಾರ್ಗೆಟ್ ಅಲ್ಲಿರೋ ಅಡ್ವೈಸರ್ಸ್ ಮೇಲೆ ಎಲ್ಲರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನಮ್ದೇ ಗೋಲ್ ಅಂತ ನಾವು ಸೆಟ್ ಮಾಡ್ಕೊಳ್ತಾ ಇರೋದ್ರಿಂದ ಕಂಪ್ಲೀಷನ್ ಏನಿದೆ ನನ್ನ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಗೋಲ್ ಸೆಟ್ಟಿಂಗ್ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಆ ಗೋಲ್ ಸೆಟ್ಟಿಂಗ್ ಆದ್ಮೇಲೆ ಅದಕ್ಕೆ ಬೇಕಾದಂತ ತಯಾರಿ ನಾನೇ ಮಾಡ್ಕೊಬೇಕು. ತಯಾರಿ ಆದ್ಮೇಲೆ ಎಕ್ಸಿಕ್ಯೂಷನ್ ಕೂಡ ನಾನೇ ಮಾಡ್ಬೇಕು. ಆ ಎಕ್ಸಿಕ್ಯೂಟ್ ಮಾಡ್ಬೇಕಾದಾಗ ಏನೆಲ್ಲ ದಾರಿಗಳನ್ನ ಹುಡುಕ್ಬೇಕು, ಯಾವ್ದೆಲ್ಲ ಮಾರ್ಗಗಳಿದೆ ಆ ಮಾರ್ಗಗಳಲ್ಲಿ ನಾನು ಸಂಚಾರ ಮಾಡಿ ಆ ಗುರಿನ ಮುಟ್ಲೇಬೇಕಾಗಿ ಬರುತ್ತೆ ಟೈಮ್ ಬೌಂಡ್ ಅಲ್ಲಿ, ರೈಟ್? ಸೊ ಇಷ್ಟು ರೀತಿಯಲ್ಲಿ ಗೋಲ್ ನ ಸೆಟ್ ಮಾಡ್ಕೊಬಹುದು. ಸೊ ಯಾರೆಲ್ಲ ಇಷ್ಟನ್ನು ಕನ್ಸಿಡರ್ ಮಾಡಿ ನಾನು ಗೋಲ್ ಸೆಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಇಟ್ ಈಸ್ ವೆರಿ ಕ್ಲಿಯರ್ ಪಿಕ್ಚರ್. ಖಂಡಿತವಲ್ಲ ಒಂದು ಪಕ್ಕಾ ಕ್ಲಾರಿಟಿ ಇರುವಂತ ಒಂದು ಪಿಕ್ಚರ್ ಸಿಗುತ್ತೆ. ಆಲ್ರೆಡಿ MDRT ಸೆಟ್ ಮಾಡ್ಕೊಂಡಿದ್ದೀರಾ, ಯಾವ ಡೇಟ್ಗೆ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ December 31st, 2025 ಲಾಸ್ಟ್ ಡೇಟು. ಬಟ್ ನೀವು ಅದರಿಂದ ಆಚೆಗೆ ಗೋಲ್ ಸೆಟ್ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಯೂಸ್ ಇಲ್ಲ, MDRT ಆಗದೆ ಇರುವಂತ ಗೋಲ್ ಅದು. ಸೊ 31st December 2025 ಬಿಫೋರ್ನೇ ಒಂದು ಡೇಟ್ಗೆ ನೀವು ಡಿಸೈಡ್ ಮಾಡ್ಕೊಬೇಕಾಗಿ ಬರುತ್ತೆ. ಸೊ 31st December 2025 ಏನಿದೆ ಅದೇ ರೀತಿ 30th December ಮುಗಿಸ್ತೀನಿ ಸರ್, ಅಥವಾ 30th September ಮುಗಿಸ್ತೀನಿ ಸರ್, ಅಥವಾ 30th November ಕಂಪ್ಲೀಟ್ ಮಾಡ್ತೀನಿ, ಗೋ ಹೆಡ್ ವಿತ್ ದಟ್. ಆ ಡೇಟ್ಗೆ ಡಿಸೈಡ್ ಮಾಡ್ಕೊಂಡು ಡೇಟ್ ನ ಬರ್ಕೊಳ್ಳಿ, ರೈಟ್? ಇಷ್ಟನ್ನು ಕೂಡ ನೀವು ಒಂದು ಹೇಳೋದ್ ಮರ್ತೆ ಒಂದು ಪೇಪರ್ ಏನಿದೆ ಅಥವಾ ಡೈರಿ ತಗೊಳ್ತೀರಾ, ಅಥವಾ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೋ ಒಂದು A4 ಶೀಟ್ ಅಲ್ಲಿ ತಗೊಳ್ತೀರಾ ಅಂತಂದ್ರೆ ನೋಟ್ ಮಾಡ್ಕೊಳ್ತಾ ಹೋಗಿ. ಅದನ್ನ ಮತ್ತೆ ಹೈಲೈಟ್ ಮಾಡಿ ನಿಮಗೆ 24 hours ಆಗ್ಲಿಲ್ಲ ಅಂದ್ರೂ 24 hours ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ನಿಮ್ಗೆ ವಿಸಿಬಿಲಿಟಿ ಇರುವಂತ ಪ್ಲೇಸ್ ಅಲ್ಲಿ ಈ ಗೋಲ್ ಸೆಟ್ ಆಗಿರುವಂತ ಒಂದು ಕಾರ್ಡ್ ಏನಿದೆ ಗೋಲ್ ಕಾರ್ಡ್ ನ ಪ್ರಿಪೇರ್ ಮಾಡ್ಕೊಬೇಕಾಗಿ ಬರುತ್ತೆ. ನೀವು ಅದು ನಿಮ್ಗೆ ವಿಸಿಬಿಲಿಟಿ ಇರುವಂತ ಜಾಗದಲ್ಲಿ ಇಡಬೇಕಾಗಿ ಬರುತ್ತೆ.
ಸೊ ಆಗಿದ್ದಾಗ ಈ ಮೀಟಿಂಗ್ ಆಗಿರೋದೇನಿದೆ ಅಥವಾ ಇಲ್ಲೇನ್ ಚರ್ಚೆ ಆಗಿದೆ ಇದು ನಿಮಗೆ ಪ್ರತಿ ಸಲ ರೀಕಾಲ್ ಆಗ್ತಿರತ್ತೆ. ಒಂದ್ ರೀತಿ ಕಾಶನ್ ಅನ್ಬೋದು ಅಥವಾ ಎಚ್ಚರಿಕೆ ಗಂಟೆ ಅಂತ ಅನ್ಬೋದು. ಅದು ನಿಮಗೆ ಎಚ್ಚರಿಸ್ತಾ ಇರತ್ತೆ, ಗೋಲ್ ಇದೆ ಆಲ್ರೆಡಿ ಸೆಟ್ ಮಾಡಿದೀನಿ ಅಂತ, ರೈಟ್? ಓಕೆ. ಸೊ ಯಾರೆಲ್ಲ ಎಷ್ಟು ಡಿಸೆಂಬರ್ ಅಲ್ಲಿ ಸೆಟ್ ಮಾಡ್ಕೊಳ್ತೀರಾ, ಸೊ ಬಿಫೋರ್ ದಟ್ ಡೇಟ್ ಏನಿದೆ ಆ ಡೇಟ್ ನ ಡಿಸೈಡ್ ಮಾಡ್ಕೊಳ್ಳಿ. MDRT ಗೆ ಬೇಕಾಗಿರುವಂತ ಇನ್ಕಮ್ ಆಗ್ಬೋದು, ಪ್ರೀಮಿಯಂ ಆಗ್ಬೋದು, ಎರಡು ರೀತಿಲಿ MDRT ನ ಕಂಪ್ಲೀಟ್ ಮಾಡ್ಬೋದು. ಒಂದು ಪ್ರೀಮಿಯಂ ವೈಸ್ ಅಲ್ಲಿ, ಇನ್ನೊಂದು ಕಮಿಷನ್ ವೈಸ್ ಅಲ್ಲಿ. ಸೊ ಕಮಿಷನ್ ವೈಸ್ ಅಂತ ಬಂದ್ರೆ 11,45,000 ಅಥವಾ 11,50,000 ತಗೊಳ್ಳಿ. 11,50,000 ರೂಪಾಯಿ ಜನವರಿ 1, 2025 ಡಿಸೆಂಬರ್ 31, 2025 ಒಳಗಡೆ ಈ ಕಮಿಷನ್ ನೀವು ಅರ್ನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಪ್ರೀಮಿಯಂ ಅಂತ ತಗೊಳ್ತೀರಾ ಅಂದ್ರೆ ಆಲ್ಮೋಸ್ಟ್ 40 lakhs ಪ್ರೀಮಿಯಂ ಇದೆ ಈಗ. 40 lakhs ಪ್ರೀಮಿಯಂ ಅಲ್ಲಿ ರೆಗ್ಯುಲರ್ ಪ್ರೀಮಿಯಂ ಪೂರ್ತಿ ಪ್ರೀಮಿಯಂ ಕನ್ಸಿಡರ್ ಮಾಡ್ತಾರೆ. ಸಿಂಗಲ್ ಪ್ರೀಮಿಯಂ ಅಂತ ಬಂದ್ರೆ 6% ಆಫ್ ದ ಸಿಂಗಲ್ ಪ್ರೀಮಿಯಂ ನ MDRT ಅಕೌಂಟ್ ಗೆ ಕೌಂಟ್ ಮಾಡ್ತಾರೆ. ಸೊ 40 ಲಕ್ಷ ಟೋಟಲ್ ಪ್ರೀಮಿಯಂ ಜನವರಿ 1, 2025 ಇಂದ 31 ಡಿಸೆಂಬರ್ 2025 ಒಳಗಡೆ ತರಬೇಕಾಗಿ ಬರುತ್ತೆ. ಸೊ ಇದನ್ನ ತಂದಾಗ ನಿಮ್ಗೆ MDRT ಕ್ವಾಲಿಫೈಡ್ ಅಂತ ಕನ್ಸಿಡರ್ ಮಾಡ್ತಾರೆ. MDRT 2026 ಅಂತ ಕರಿತೀವಿ. ಸೊ 25, 24, 25 ಈಗ 25, 26 ಅಲ್ಲಿ ಯಾರು ಬಿಸ್ನೆಸ್ ಅಕ್ಟಿವೇಟ್ ಮಾಡ್ತಾರೆ ಅವ್ರಿಗೆ 2026 MDRT ಅಂತ ಕರೀತಾರೆ. ಸೊ ಹಾಗಾಗಿ ಈ ಟಾರ್ಗೆಟ್ ಏನಿದೆ 11,45,000 ಅಥವಾ 11,50,000 ಕಮಿಷನ್ ಅರ್ನ್ ಮಾಡುವಂತದ್ದು ಏನಿದೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ MDRT ಮಾಡ್ಬೇಕು ಅನ್ಕೊಂಡಿದೀರಾ, ಆಪ್ಷನ್ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಮೀ ಅಂತ. MDRT ಗಿಂತ ಹೈಯರ್ ಟಾರ್ಗೆಟ್ ಇಟ್ಕೊಂಡಿದ್ರು ಸರಿ, COT TOT ಅಂತ ಇಟ್ಟಿರೋರು ಕೂಡ ಟೈಪ್ ಮಾಡ್ಬೋದು. ಸೋಮನಾಥ್ ಸರ್ ನನ್ನ ಟಾರ್ಗೆಟ್ ಹೇಳೋಗೆ ಇಲ್ಲ, ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ಓಕೆ, ದರ್ಶನ್, HNC ಗೌಡ ಅವರು, ಪ್ರಕಾಶ್ ಅವರು, ಸೋಮನಾಥನ್ ಸರ್, ನಿರ್ಮಲಾ, ಅದರ್ಸ್ ಎಲ್ಲರೂ ಕನ್ಫ್ಯೂಷನ್ಸ್ ಇದೆಯಾ, ಡೌಟ್ ಇದೆಯಾ? ನಿಮ್ಮ ಮೇಲೆ ನಿಮ್ಗೇನೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ಸ್ತಿದ್ಯಾ? ಲಾಸ್ಟ್ ಟೈಮ್ ನಾನು ನಿಮ್ಗೆ ವಿಡಿಯೋ ಕ್ಲಿಪ್ ತೋರಿಸಿದ ಅದಕ್ಕೇನೆ. ಸೊ ಯಾರೆಲ್ಲ ಲಾಸ್ಟ್ ಟೈಮ್ ಕ್ಲಿಪ್ ಸೆಷನ್ ಅಟೆಂಡ್ ಮಾಡಿದೀರಾ ಅಥವಾ ರೆಗ್ಯುಲರ್ ಆಗಿ ಸೆಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಖಂಡಿತವಾಗ್ಲೂ ಈ ಆತ್ಮವಿಶ್ವಾಸದ ಕೊರತೆ ಬರಲೇಬಾರದು. ಇನ್ಯಾರು ಇದ್ದೀರಾ ನಾನು MDRT ಮಾಡ್ಬೇಕು ಈ ವರ್ಷ ಅಂತ ಅನ್ಕೊಳ್ಳೋಂತವ್ರು? 1, 2, 3, 4, 5. ಸೊ ಸೋಮನಾಥನ್ ಸರ್ ಆಲ್ರೆಡಿ ಇದಾರೆ, ನಾನು ಅವ್ರನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಅವ್ರು ನಿಮ್ಗೆ ದಾರಿ ತೋರಿಸುವಂತ ಸಾಮರ್ಥ್ಯ ಅವ್ರಿಗಿದೆ. ಸೊ ಹಾಗೆ ಅನ್ನೋದಾದ್ರೆ ದರ್ಶನ್ ಅವರು 2, 3, 4, ಓಕೆ 4 ಜನ ಇದ್ದಾರೆ. ಶಂಭುಲಿಂಗ ಸರ್ 5. ಸೊ 17 ಜನದಲ್ಲಿ ನನ್ನ ಮತ್ತೆ ಸೋಮನಾಥನ್ ಸರ್ ಬಿಟ್ರೆ, ಇಬ್ಬರು ಬಿಟ್ರೆ ಇನ್ನು 15 ಜನ ಇದೀವಿ. 15 ಜನದಲ್ಲಿ 5 ಜನ ನಾನು MDRT ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ರೈಟ್? ಉಳಿದವ್ರು ಯಾರು ಇದ್ದೀರಾ? ಯಾಕೆ ಅಂತ ರಿಪೀಟೆಡ್ ಆಗಿ ಕೇಳ್ತಾ ಇದ್ದೀನಿ, ರೈಟ್? ಉಳಿದವ್ರು ಯಾರು ಇದ್ದೀರಾ? 6. ಇಷ್ಟೊಂದು ಯೋಚನೆ ಮಾಡಿದ್ರೆ ನಾನು MDRT ಆಗ್ತೀನಿ ಅಂತ ಹೇಳಲಿಕ್ಕೆ ಯೋಚನೆ ಮಾಡಿದ್ರೆ MDRT ಆಗೋದು ಯಾವಾಗ? 7 ಜನ. ಮೊದಲನೇದಾಗಿ ಕಾನ್ಫಿಡೆನ್ಸ್ ಬರಬೇಕು. ನೀವು ಆಗ್ತಿರೋ ಆಗಲ್ಲೋ ಬೇರೆ ವಿಷಯ. ಫಸ್ಟ್ MDRT ಅಂತ ಡಿಸೈಡ್ ಮಾಡಿ ಆಗ್ಬೇಕು ಅಂತ ನಿಮ್ ಮನ್ಸಿಗೆ ಬರ್ಬೇಕಲ್ವಾ? ಆಗ್ಬೇಕು ಅಂತ ಮನ್ಸಿಗೆ ಬಂದ್ರೆ ತಾನೇ ನೆಕ್ಸ್ಟ್ ಆಗೋದು ಆಗದೆ ಇರೋಂಥದ್ದು. ಅದೇ ಬರ್ಲಿಲ್ಲ, ಅದಕ್ಕೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಮುಂದೆ ಹೇಗೆ ಹೆಜ್ಜೆ ಇಡುವಂಥದ್ದು? 7 ಜನ. ನೆಕ್ಸ್ಟ್ ಇನ್ನು 8 ಜನ ಇದ್ದೀರಾ. ಇನ್ನು ಸೆಷನ್ ಎಂಡವರೆಗೂ ಟೈಮ್ ಕೊಡ್ತೀನಿ ನಾನು ನಿಮ್ಗೆ, ಯೋಚನೆ ಮಾಡಿ, ರೈಟ್? 7 ಜನ. ಸೊ MDRT ಬಗ್ಗೆ ಹೇಳೋದಾದ್ರೆ, ಸೊ 11,45,000 ಏನಿದೆ, ಸೊ 11,45,000 ಅಥವಾ 11,50,000 ಏನಿದೆ, ಇದು ಫಸ್ಟ್ ಇಯರ್ ಇನ್ಕಮ್ ಆಗ್ಬೇಕು. ಓಕೆ, ಈ 11,50,000 ತರೋದಾದ್ರೆ ಏನ್ ಮಾಡ್ಬೇಕು ಅಂತ ನೋಡೋಣ. ಸೊ 7 ಜನ ಆಲ್ರೆಡಿ MDRT ಇರೋದ್ರಿಂದ ಲೆಟ್ಸ್ ಟಚ್ ಅಂದೆ. ನೋಡಿ ನನ್ಗೆ ಪೇಜ್ ಆಗಿ ಬಿಟ್ಟಿದ್ದೀರಾ ಅಂತ.
ಪ್ರೇಮ್ ಅವರು ಓಕೆ 9 ಜನ, 8 ಜನ ಆದ್ರ ಮತ್ತೆ ಇನ್ಯಾರಿಗಾದ್ರೂ ಕಾನ್ಫಿಡೆನ್ಸ್ ಬರ್ತಿದ್ಯಾ 7 ಜನ ಹೋಗ್ತಿದ್ದಾರೆ ಹೇಗೆ ಅಂತ? ಲೆಟ್ ಮೀ ಟೇಕ್ ಎ ನ್ಯೂ ಬೋರ್ಡ್. ಉಮೇಶ್ ಪಾಟೀಲ್ ಅವರು ಸಿಎಂ ಕ್ಲಬ್ ಮೆಂಬರ್ಶಿಪ್ ಬಗ್ಗೆ ಮಾತಾಡ್ತಿದ್ದಾರೆ. ಸರ್ MDRT ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಪ್ಲೀಸ್ ಡೈವರ್ಟ್ ಮಾಡೋದು ಬೇಡ. ಓಕೆ, ಗೋಲ್ ಸೆಟ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. MDRT ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಅದಕ್ಕೊಂದಷ್ಟು ತಯಾರಿ ಅಥವಾ ಯೋಜನೆ ಏನಿದೆ, ಪ್ಲಾನ್ ಏನಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ಟು ನೆಕ್ಸ್ಟ್ ಕ್ಲಬ್ ಮೆಂಬರ್ಶಿಪ್ ಬರ್ತೀನಿ. ಓಕೆ, ಸೊ 11,50,000 ಇನ್ಕಮ್. ಓಕೆನಾ? ಇದಕ್ಕೆ ಅವ್ರ 40 lakhs ಪ್ರೀಮಿಯಂ. ಸೊ ಪ್ರೀಮಿಯಂ ಕೂಡ ತರಬಹುದು, ಬರೀ ಇಷ್ಟೇ ಬರಬೇಕು ಅಂತೇನಿಲ್ಲ. ಪ್ರೀಮಿಯಂ ಮುಖಾಂತರ ಕೂಡ ನೀವು MDRT ಮಾಡಬಹುದು. 40 lakhs ಸರ್ ಕರೆಕ್ಟ್ ಅಲ್ಲ ಸರ್? MDRTಗೆ 40 lakhs ಇದೆಯಾ 45 lakhs ಇದೆಯಾ? ಈಗ 39, 32. ಓಕೆ, ಸೊ ಪ್ರೀಮಿಯಂ ಮುಖಾಂತರನು MDRT ತರಬಹುದು, MDRT ಮಾಡಬಹುದು. ಸೊ ಇದಕ್ಕೆ ಈ 11,50,000 ಏನಿದೆ ಇದನ್ನ ಅಚೀವ್ ಮಾಡೋದು ಹೇಗೆ? ಸೊ ಹೇಳಲಿಕ್ಕೆ ಸುಲಭ, ನಾನು ಕೂತು ಈಸಿಯಾಗಿ ಹೇಳ್ತಾ ಇದ್ದೀನಿ MDRT ಮಾಡಬೇಕು ಅಂತ. ಸೊ ಆಗಿದ್ರೆ ಈ MDRT ಅನ್ನೋ ಟಾರ್ಗೆಟ್ ಏನಿದೆ ಇದನ್ನ ಅಚೀವ್ ಮಾಡೋದು ಹೇಗೆ? ಸೊ ಇದ್ರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡೋಣ, ರೈಟ್? ಸ್ನೇಹಿತರೆ, ಈ 11,50,000 ಏನಿದೆ ಒಂದೇ ಸಲ ತರ್ತೀವಿ ಅಥವಾ ಒಂದೇ ಸಲ ಕಂಪ್ಲೀಟ್ ಮಾಡ್ತೀವಿ ಅಂದ್ರೆ ಕಷ್ಟದ ಕೆಲಸ ಅಲ್ವಾ? ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆ ಕೆಲಸಕ್ಕೆ ಆ ಕೆಲಸನ ಎಷ್ಟು ಸಿಂಪ್ಲಿಫೈ ಮಾಡ್ಲಿಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈಡ್ ಮೆಥಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಮ ಗುರಿನ ನಾವು ಖಂಡಿತವಾಗ್ಲೂ ಮುಟ್ಬೋದು. 11,50,000 ಅಂದ ತಕ್ಷಣ ದೊಡ್ಡ ಮೊತ್ತದ ಇನ್ಕಮ್ ಅಂತ ಅನ್ಸುತ್ತೆ. ಸೊ ಎಷ್ಟೋ ಜನ ಟೋಟಲ್ ಲೈಫ್ ಅಥವಾ ಕರಿಯರ್ ಅಲ್ಲಿ ಕೂಡ ಅಥವಾ ಇಲ್ಲಿ ತನಕನೂ ಕೂಡ 11,50,000 ಆದಾಯನ ನೋಡಿರುವಂತದ್ದು ಇರೋದಿಲ್ಲ. ಸೊ ಆ ತರದವ್ರು ಕೂಡ LIC ನ ಜಾಯ್ನ್ ಆಗಿರ್ತಾರೆ. ಸೊ ಅಟ್ ಎ ಟೈಮ್ 11,50,000 ದುಡಿತೀವಿ ಅಂತಂದ್ರೆ ಬೆಟ್ಟದಷ್ಟ ಕಷ್ಟ ಅಂತ ಅನ್ಕೊಂಡವ್ರು ಕೂಡ ಸಾಕಷ್ಟು ಜನ ಇದ್ದು, ಹಾಗಾಗಿ ಈಗಲೂ ಕೂಡ ಇರುವಂತ 15 ಜನ ಕೂಡ ನಾನು MDRT ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಂಜರಿ ಅಂತದಿರೋ ಸಾಧ್ಯತೆನೂ ಇರುತ್ತೆ. ಸೊ ಮೊದಲನೇದು, ನಾನು ಹೇಳಿ MDRT ಮಾಡದೇ ಇದ್ರೆ ಏನಾಗುತ್ತೆ? ಏನೂ ಆಗೋದು. ಅಟ್ಲೀಸ್ಟ್ ನೀವು MDRT ಅಂತ ಹೇಳ್ತಿದ್ರೆ ಈ ವರ್ಷ ಆಗದಿರೋ MDRT ನೆಕ್ಸ್ಟ್ ಇಯರ್ ಆದ್ರೆ MDRT ಆಗುತ್ತೆ. ಸೊ ಈಗ ನಾವೆಲ್ಲ ಇದೀವಿ ಅಂತಂದ್ರೆ MDRT ಸ್ಟಾರ್ಟಿಂಗ್ ಒಂದೇ ಸಲ MDRT ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಾ? ಇಲ್ಲ, ನಮಗೂ ಸಾಕಷ್ಟು ವರ್ಷಗಳು ತಗೊಂಡಿದೆ. ಸೊ ನನಗೆ ಆಕ್ಚುಲಿ 2002 ಅಲ್ಲಿ ಕರಿಯರ್ ಸ್ಟಾರ್ಟ್ ಮಾಡಿ 2009 ಅಲ್ಲಿ 7 ವರ್ಷ ತಗೊಳ್ತು ನನಗೆ MDRT ಮಾಡ್ಲಿಕ್ಕೆ. ಸೋಮನಾಥನ್ ಸರ್ ಕೇಳಿದ್ರು ಕೂಡ ಅವ್ರಿಗೂ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸರ್ ನಿಮ್ಗೆ ಎಷ್ಟು ವರ್ಷ ತಗೊಳ್ತು ಸರ್? ಸರ್ ನನಗೆ 6 ವರ್ಷ ನಾನು MDRT ಮಾಡಿಲ್ಲ ಸರ್. ಅದಾದ್ಮೇಲೆ ಕಂಟಿನ್ಯೂಸ್ MDRT 6 ವರ್ಷ ಆಗ್ಲಿಲ್ಲ ಕಾರಣ, ಬಟ್ ನಾವು 6 ವರ್ಷದವರೆಗೂ MDRT ಬಗ್ಗೆ ಯೋಚನೆ ಮಾಡ್ಲೇ ಇಲ್ವಾ? ಮಾಡಿದೀವಿ, ಆಗಿರ್ಲಿಲ್ಲ ಸರ್. ಹಾಗಾದ್ರೆ ನಾವು ಯಾವಾಗ್ಲೂ ಒಂದೇ ಸತಿ MDRT ಮಾಡೋದು ಕಷ್ಟ. ನೀವು ಹೇಳೋ ತರ MDRT ಗುರಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಈ ವರ್ಷ ಅಲ್ಲಾದ್ರೆ ನೆಕ್ಸ್ಟ್ ಇಯರ್ ಖಂಡಿತ ಆಗ್ಬೋದು ಸರ್. ಸೊ ನೋಡಿ, ಈಗ ನೀವೇನ್ ಪೊಸಿಷನ್ ಇದ್ದೀರಾ, 2002 ಅಲ್ಲಿ ನಾನಿದ್ದಿದ್ದು ಅದೇ ಪೊಸಿಷನ್. 2007ಗೆ ಬರೋ ತನಕ ನನಗೆ MDRT ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. MDRT ಟಾರ್ಗೆಟ್ ನಾನು ಮಾಡ್ತೀನಿ, ನನ್ನ ಕೈಲಿ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗೆ ಇರ್ಲಿಲ್ಲ. ಇವತ್ತು ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹೊಸದಾಗಿ ಜಾಯ್ನ್ ಆಗಿರೋಂಥ ಅಡ್ವೈಸರ್ಸ್ ಎಸ್ಪೆಷಲಿ 5 ವರ್ಷ 6 ವರ್ಷ 4 ವರ್ಷ ಅಂತ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈಗಿರುವಂತ ಬಿಸ್ನೆಸ್ ನೆಕ್ಸ್ಟ್ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮೋರ್ ಆಫ್ ಇನ್ನೊಂದು, ಈಗಿರುವಂತ ಒಂದು ಆಪರ್ಚುನಿಟೀಸ್ ನ ನೀವು ಎನ್ಕ್ಯಾಶ್ ಮಾಡ್ಕೊಬಹುದು. ಮತ್ತೆ ನಿಮಗೆ ಎಲ್ಲಾ ರೀತಿಯಿಂದ ಎಲ್ಲಾ ದಿಕ್ಕುಗಳಿಂದ ಕೂಡ ನಿಮಗೆ ಬೇಕಾಗಿರೋ ಸಪೋರ್ಟ್ ಸಿಗುತ್ತೆ. ಬ್ರಾಂಚ್ ಇಂದ ಸಿಗುತ್ತೆ, ಡೆವಲಪ್ಮೆಂಟ್ ಆಫೀಸರ್ ಕಡೆಯಿಂದ ಸಿಗುತ್ತೆ, CLS ಸಿಗುತ್ತೆ, ಸೋಷಿಯಲ್ ಮೀಡಿಯಾ ಬಂದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಸಿಗುತ್ತೆ. ಸಾಕಷ್ಟು ಆನ್ಲೈನ್ ಗುರುಸ್ ಇದ್ದಾರೆ. ಆನ್ಲೈನ್ ಗುರುಗಳ ಮುಖಾಂತರ ನಿಮಗೆ ಸಾಕಷ್ಟು ಮಾರ್ಗದರ್ಶನ ಸಿಗುತ್ತೆ. ಅದನ್ನ ಸದುಪಯೋಗ ಮಾಡಿಕೊಂಡು ಉದ್ದೇಶ ಏನಿತ್ತು, ಆದಾಯ ಜಾಸ್ತಿ ಮಾಡ್ಕೊಂಡ್ ಅನ್ನೋದೇನು ಉದ್ದೇಶ ಏನಿದೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಅದಕ್ಕೆ ಒಂದೇ ಒಂದು ದಾರಿ ಅಂತಂದ್ರೆ ನೀವು MDRT ಟಾರ್ಗೆಟ್ ನ ಸೆಟ್ ಮಾಡ್ಕೊಳ್ಳೋದು, MDRT ನ ಅಚೀವ್ ಮಾಡ್ತಾ ಹೋಗೋದು. ಅಷ್ಟನ್ನ ಅಚೀವ್ ಮಾಡಿದ್ರೆ ನಿಮ್ಮ ಆದಾಯ ಆಟೋಮೆಟಿಕ್ ಆಗಿ ಬೆಳ್ಕೊಳ್ಳುತ್ತೆ. ನೀವು ಆದಾಯದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ರೈಟ್? ಸೊ ಹಾಗಾಗಿ 11,50,000 ಏನಿದೆ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ 12 ತಿಂಗಳು ಟೈಮ್ ಇದೆ. ಬಟ್ ಈಗ ನಮ್ಮ ಮುಂದೆ ಇರೋದು
9 ತಿಂಗಳಷ್ಟೇ ಇದೆ, 3 ತಿಂಗಳು ಮುಗಿದೋಗಿದೆ. ಓಕೆನಾ? ಸೊ ಈ 3 ತಿಂಗಳಲ್ಲಿ ಜನವರಿ 1ರಿಂದ ಇಲ್ಲಿ ತನಕ ಎಷ್ಟು ಕಮಿಷನ್ ಬಂದಿದೆ, ಎಷ್ಟು ಇನ್ಕಮ್ ಬಂದಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ, ಅಥವಾ ನಿಮ್ ಕಡೆ ರೆಕಾರ್ಡ್ ಇದ್ರೆ ಅದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಉಳಿಕೆ ಇರುವಂತ ಹಣನ ನಾನು ಎಷ್ಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ. ಮೊದಲನೇದಾಗಿ ಡೇಟ್ ಡಿಸೆಂಬರ್ 31st 2025 MDRT ಅಸೋಸಿಯೇಷನ್ ಫಿಕ್ಸ್ ಮಾಡಿರುವಂತ ಲಾಸ್ಟ್ ಡೇಟ್ ಟು ಕ್ವಾಲಿಫೈ ಫಾರ್ MDRT. ಬಟ್ ಆ ಡೇಟು ನಿಮ್ಮ ಡೇಟ್ ಆಗಬಾರ್ದು. ಸೊ ನಿಮ್ಮ ಗೋಲ್ ಡೇಟ್ ಏನಿದೆ ಆ ಗೋಲ್ ಡೇಟ್ ನ ಯಾವ್ದಕ್ಕೆ ಸೆಟ್ ಮಾಡ್ಕೊಳ್ತೀರಾ, ಸೆಟ್ ಮಾಡ್ಕೊಳ್ಳಿ. ಸರ್ ಇಲ್ಲ ಡಿಸೆಂಬರ್ 30th ಇಟ್ಕೊಳ್ತೀನಿ ನಾನು, ಗೋ ಹೆಡ್, ಬಿ ಕೇರ್ಫುಲ್. ಸರ್ ನವೆಂಬರ್ 30th ಇಟ್ಕೊಳ್ತೀನಿ, ಸೆಟ್ ಮಾಡಿ. ಸೆಪ್ಟೆಂಬರ್ 30th, ಇಲ್ಲ ನಿಮ್ದು ಯಾವ್ದೋ ಒಂದು ಬರ್ತ್ಡೇ ಇದೆ ಅಥವಾ ಆನಿವರ್ಸರೀಸ್ ಇದೆ ನಿಮ್ ಫ್ಯಾಮಿಲಿ, ಆ ಡೇಟ್ ನಾನು ಗಿಫ್ಟ್ ಆಗಿ ಕೊಡ್ತೀನಿ, ಸೆಲೆಕ್ಟ್ ಫಾರ್ ದಟ್. ಆ ಡೇಟ್ ಡಿಸೈಡ್ ಆಗಿ. ಸೊ ಆ ಡೇಟ್ಗೋಸ್ಕರ ಎಷ್ಟು ದಿನ ಉಳಿದಿದೆ ಅಂತ ಲೆಕ್ಕ ಹಾಕಿ. ಈಗ ಇರುವಂತದ್ದು ಡಿಸೆಂಬರ್ 31st ಅಂತ ಬಂದ್ರೆ ಇನ್ನು 9 ತಿಂಗಳು ಉಳಿದಿದೆ. ಈ 9 ತಿಂಗಳಲ್ಲಿ 11,50,000 ರೂಪಾಯಿನ ದುಡಿಯೋದು ಹೇಗೆ? ಸೊ ಮೊದಲನೇದಾಗಿ ಲೆಟ್ಸ್ ಬ್ರೇಕ್ ಇಟ್. ಯಾವ್ದನ್ನಾದ್ರೂ ಒಂದನ್ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಟೋಟಲ್ ವಾಲ್ಯೂಮ್ ಏನಿದೆ ಅದನ್ನ ಬ್ರೇಕ್ ಮಾಡ್ತಾ ಹೋಗಿ. ಎಷ್ಟು ಸಿಂಪ್ಲಿಫೈ ಮಾಡಕ್ಕಾಗತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿ. ಅಷ್ಟು ಸಿಂಪ್ಲಿಫೈ ಮಾಡ್ಕೊಡ್ತೀನಿ ನಾನು ನಿಮ್ಗೆ. ನೀವು ಕೂಡ ಸರ್ ಇಷ್ಟೇನಾ ಅಂತ ಅನ್ಬೇಕು. ಸೊ ಮೊದಲನೇದಾಗಿ ನಮ್ಮ ಮುಂದೆ ಇರುವಂತದ್ದು ಎಷ್ಟಿದೆ? 9 ಮಂತ್ಸ್ ಇದೆ. ಆಲ್ರೆಡಿ ಇರುವಂತದ್ದು ಲಾಸ್ಟ್ 3 ಮಂತ್ಸ್ ಅಲ್ಲಿ ನೀವೇನು ಮಾಡ್ಲಿಲ್ಲ, ಝೀರೋ ಅಂತ ಅನ್ಕೊಳ್ಳಿ. ಲಾಸ್ಟ್ 3 ಮಂತ್ಸ್ ಅಲ್ಲಿ ಏನು ಇನ್ಕಮ್ ಬಂದಿಲ್ಲ, ಝೀರೋ ಇಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಕೂಡ ನಿಮಗೆ ಇನ್ನೂ 9 ತಿಂಗಳ ಅವಧಿ ಸಿಗುತ್ತೆ. ಟೋಟಲ್ 9 ಮಂತ್ಸ್ ಪೀರಿಯಡ್ ಇದೆ. ಸೊ ಈ 9 ಮಂತ್ಸ್ ಅಲ್ಲಿ MDRT ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡೋಣ. ರೈಟ್? ಸೊ 9 ಮಂತ್ಸ್ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 11,50,000 ಮಾಡಿ. ಯಾರು ಮಾಡ್ತೀರಾ? ಕ್ಯಾಲ್ಕುಲೇಟ್ ಮಾಡ್ತೀರಾ? ಕ್ಯಾಲ್ಕುಲೇಟ್ ಮಾಡಿ ಏನ್ ನಂಬರ್ ಬರುತ್ತೆ ಅಂತ ಹೇಳ್ತೀರಾ? ಏನ್ ನಂಬರ್ ಬಂತು? ಯಾರು ಕ್ಯಾಲ್ಕುಲೇಟ್ ಮಾಡಿದ್ರಾ? 1,30,000 ಪರ್ ಮಂತ್. 1,30,000 ಪರ್ ಮಂತ್. ಇದು ಎಕ್ಸಾಕ್ಟ್ ನಂಬರಾ? ಇಲ್ಲ, ಅದು 11.7 lakhs ಅಷ್ಟು ಬರುತ್ತೆ. 11.7 lakhsಗೆ ಸರ್ 11.7 lakhs ಇಲ್ಲ, 11,50,000 ಅಲ್ವಾ? 11,70,000 ಯಾಕೆ ತಗೊಂಡಿರಿ ನೀವು? ಈಸಿ ಫಾರ್ ಡಿವಿಷನ್ ಅಷ್ಟೇ. ಡಿವೈಡ್ ಬೈ ಸರ್ 9. 1,27,777 ರೂಪಾಯಿ ಬರುತ್ತೆ ಸರ್. ಎಸ್. ಸೊ ಇಲ್ಲಿ ನಾವು ಆಕ್ಚುಲಿ ಡಿವಿಷನ್ ಗಿಂತ ನಮ್ಗೆ ಟಾರ್ಗೆಟ್ ಬೇಕಾಗಿರುವಂತದ್ದು 11,50,000 ಸರ್. ಈ ವರ್ಷದ MDRT ಟಾರ್ಗೆಟ್ 1,45,000, 11,45,000 ಇದೆ. ನಾನು 11,50,000 ಮಾಡಿದ್ದೀನಿ ಸರ್. ಕರೆಕ್ಟ್ ಅಲ್ಲ ಸರ್ ಸೋಮನಾಥನ್ ಸರ್? ಈ ವರ್ಷದ MDRT ಟಾರ್ಗೆಟ್ ಕರೆಕ್ಟ್ ಆಗಿದೆ ಸರ್, ಕರೆಕ್ಟ್ ಆಗಿದೆ. ಓಕೆನಾ? ಸೊ 11,50,000 ಮಾಡಿದ್ವಿ. ಇನ್ನೂ 70,000 ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ಕಾಂಪ್ಲಿಕೇಟ್ ಮಾಡೋದು ಬೇಡ. ಲೆಟ್ಸ್ ಮೇಕ್ ಇಟ್ ಸಿಂಪ್ಲಿಫೈ ಮಾಡೋಣ, ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡ. ಟಾರ್ಗೆಟ್ ಜಾಸ್ತಿ ಆಯ್ತು, ವಾಲ್ಯೂಮ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಕೂಡ ಇಂಜರಿತೀವಿ, ಅದು ಬೇಡ. ಸಿಂಪ್ಲಿಫೈ ಮಾಡಕ್ ಹೋಗೋಣ. ಸೊ ನಾವು ನಂಬರ್ ಹೇಳಿದ್ರು 1,27,777 ರೂಪಾಯಿ ಅಂತ. ಕರೆಕ್ಟ್ ಅಲ್ವಾ? ಇದು ಪರ್ ಮಂತ್ ಬರ್ಬೇಕಾಗಿರುವಂತ ಕಮಿಷನ್. ಈ ಇನ್ಕಮ್ ನ ನೀವು ಪ್ರತಿ ತಿಂಗಳು ಮಿಸ್ ಮಾಡದೆ ತಗೊಂಡ್ರೆ ಡಿಸೆಂಬರ್ 9 ತಿಂಗಳ ಕೊನೆಯಲ್ಲಿ ನಿಮಗೆ ಬೇಕಾಗಿರುವಂತ 11,50,000 ಏನಿತ್ತು ಇದು ಕಂಪ್ಲೀಟ್ ಆಗುತ್ತೆ. ಡನ್. ಸರ್ ತಿಂಗಳಲ್ಲಿ ಎಷ್ಟು ವಾರ ಇರುತ್ತೆ? 4 ವಾರ. ಒಂದು ತಿಂಗಳು 4 ವಾರ, ಒಂದು ತಿಂಗಳು 5 ವಾರ ಬರುತ್ತೆ. ಓಕೆನಾ? ಲೆಟ್ಸ್ ಮೇಕ್ ಇಟ್ 5 weeks. ಇಲ್ಲ ಅಂತಂದ್ರೆ ಈ 9 ತಿಂಗಳಲ್ಲಿ ಎಷ್ಟು ವಾರ ಬರುತ್ತೆ ಸರ್? 48. 40, 5 9 45, 4 9 36. 42 weeks. ಫೋರ್ ವೀಕ್ಸ್ ತಗೊಳ್ತೀರಾ? ಹೌದು ಸರ್. ಸೊ 1,27,777 ಏನಿದೆ ಡಿವೈಡೆಡ್ ಬೈ 4 ಮಾಡಿ. 35,000 ಬರುತ್ತೆ. 31,944 ರೂಪಾಯಿ 25 ಪೈಸಾ. ಎಷ್ಟು ಸರ್? 31,944 ರೂಪಾಯಿ 25 ಪೈಸಾ. 31,944 ರೂಪಾಯಿ 25 ಪೈಸಾ. 0.25 ಪೈಸೆ. ಓಕೆ, ಇದು ಒಂದು ವಾರಕ್ಕೆ ಬರ್ಬೇಕಾಗಿರುವಂತ ಆದಾಯ. ಕರೆಕ್ಟಾ?
ಹಾ ಸರ್. 31,945 ಮಾಡ್ತೀನಿ, ಡಿವೈಡೆಡ್ ಬೈ ವಾರಕ್ಕಿರೋದು 7 ದಿನ. ಪರ್ ಡೇ 4,563.46. 4,000 563.46. 63.46 ಅಂತಿದ್ದಾರೆ ಪರ್ ಡೇ. ಕರೆಕ್ಟಾ ಸರ್? ಹೌದು ಸರ್. ಈ 4,563ನ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಲೆಟ್ಸ್ ಮೇಕ್ ಇಟ್ 4,570 ಇಟ್ಕೊಳ್ಳೋಣ. ಹಾ ಸರ್. 4,570 ರೂಪಾಯಿ ಒಂದು ದಿನಕ್ಕೆ ಯಾವ ಯಾವ ಪ್ರೊಫೆಷನಲ್ ಎಲ್ಲ ಅರ್ನ್ ಮಾಡ್ತಾರೆ. ಒಂದು ದಿನದ ಆದಾಯ 4,500 ರೂಪಾಯಿ ಇರುತ್ತೆ ಅಂತಂದ್ರೆ ಯಾರ್ಯಾರಿಗಿರುತ್ತೆ? ಡಾಕ್ಟರ್ಗೆ ಇರುತ್ತೆ, ಇಂಜಿನಿಯರ್ಸ್ ಇರುತ್ತೆ, ನೆಕ್ಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಆಡಿಟರ್ಗೆ ಇರುತ್ತೆ ಸರ್. ಆಮೇಲೆ ಎಲ್ಲಾ ಮಾರ್ಕೆಟ್ ನಲ್ಲಿರೋ ಎಲ್ಲಾ ಅಂಗಡಿಯವ್ರಿಗೂ ಇರುತ್ತೆ ಸರ್ ಯೂಶುವಲ್ ಆಗಿ. ಹೀಗೆ ಹೇಳಿ ಎಲ್ಲರಿಗಿಂತ 4,000 ನಮಗ್ ಜಾಸ್ತಿ ಇರುತ್ತೆ ಸರ್. ಎಸ್ 4,570 ರೂಪಾಯಿ ನಾವು ದುಡಿತೀವಿ, ಒಂದು MDRT ಮಾಡಿದೀವಿ ಅಂತಂದ್ರೆ ನಾವು ಯಾವ ಪ್ರೊಫೆಷನ್ ಕಡಿಮೆ ಇರ್ತೀವಿ? ಆ ಪ್ರೊಫೆಷನಲ್ ಜೊತೆ ಇನ್ಕಮ್ ಅರ್ನ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಸ್ಟೇಟಸ್ ಆ ಪ್ರೊಫೆಷನಲ್ ಜೊತೆ ಮ್ಯಾಚ್ ಮಾಡ್ಬೋದಾ? ರೀಚ್ ಆಗ್ಬೋದಾ? ನಮ್ಮ ನೀಡ್ ಏನಿದೆ, ಕಾರ್ ಆಗ್ಬೋದು, ಬಂಗ್ಲೋ ಆಗ್ಬೋದು, ವೆಲ್ತ್ ಆಗ್ಬೋದು, ಗೋಲ್ಡ್ ಆಗ್ಬೋದು, ಜ್ಯುವೆಲರಿ ಆಗ್ಬೋದು, ಹೈ ಸೊಸೈಟಿ ಲಿವಿಂಗ್ ಆಗ್ಬೋದು, ಇದೆಲ್ಲ ಸಿಗುತ್ತಾ? ಸಿಕ್ಕೇ ಸಿಗುತ್ತೆ ಸರ್. ಸಿಗುತ್ತಾ? 100% ಸಿಗುತ್ತೆ. ಒಂದು MDRT ಮಾಡಿದ್ರೆ ಇದೆಲ್ಲ ಸಿಗುತ್ತೆ ಅಂತಂದ್ರೆ ನೀವು ಮಲ್ಟಿಪಲ್ MDRTs ಮಾಡಿದ್ರೆ ಏನಾಗ್ಬೋದು? ಕೋಟೀಶ್ವರರಾಗ್ಬೋದು ಸರ್. ವರ್ಷದಲ್ಲಿ ಒಂದು MDRT ಮಾಡಿದ್ರೆ ಇಷ್ಟು ಸಿಗುತ್ತೆ ಅಂತಂದ್ರೆ ಮಲ್ಟಿಪಲ್ MDRTs ನಾವು ವರ್ಷಕ್ಕೆ ಮಾಡಿ ಅಂತ ಹೇಳ್ತಾ ಇಲ್ಲ, ರೆಗ್ಯುಲರ್ ಆಗಿ MDRT ಮಾಡ್ಕೊಂಡ್ ಬಂದ್ರು ಕೂಡ ನಿಮ್ಗೆ ಆದಾಯ ಜಾಸ್ತಿ ಆಗುತ್ತೆ, ಅದು ಕೂಡ ಹೇಳ್ತೀನಿ. ಈಗ ಹೇಳಿ, ಇನ್ನು ಎಷ್ಟು ಜನ MDRT ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಈಗ ಯಾರು ಮತ್ತೆ ಆಡ್ ಆಗ್ತೀರಾ? ಉಮೇಶ್ ಪಾಟೀಲ್ ಸರ್. ಎಸ್, CM ಕ್ಲಬ್ ಅಲ್ಲಿ ಏನ್ ಸಿಗುತ್ತೆ ಅಂತ ಆಮೇಲೆ ಚರ್ಚೆ ಮಾಡೋಣ. ಫಸ್ಟ್ MDRT ಡಿಸ್ಕಸ್ ಮಾಡೋಣ. ಇದನ್ನ ಯಾಕೆ ಹೇಳಲಿಕ್ಕೆ ಹೋಗ್ತಾ ಇದೀನಿ ಅಂತಂದ್ರೆ ಫ್ರೆಂಡ್ಸ್, ನಾವು ಬಂದಿರೋಂಥದ್ದು ಆದಾಯಕ್ಕೋಸ್ಕರ, ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ, ನಮ್ಮ ವೆಲ್ತ್ ನ ಜಾಸ್ತಿ ಮಾಡ್ಕೊಬೇಕು ಅಂತಗೋಸ್ಕರ. ನಮ್ಮ ಸ್ಟ್ಯಾಂಡರ್ಡ್ ಇದೆ, ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅಪ್ಡೇಟ್ ಮಾಡ್ಕೊಬೇಕು, ಎನ್ಹಾನ್ಸ್ ಮಾಡ್ಕೊಬೇಕು. ವಿ ಶುಡ್ ಲೀವ್ ಲೈಕ್ ಎ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್. ನಾವು ಕೂಡ ಶ್ರೀಮಂತರ ಕ್ಯಾಟಗರಿ ಲೀವ್ ಮಾಡ್ಬೇಕು ಅಂತ. ಬೈ ಬರ್ತ್ ನಮಗೆ ಗೊತ್ತಿಲ್ಲ, ಎಲ್ಲೋ ಬಂದಿದೀವಿ, ಏನೋ ಆಗಿದೆ, ವಿದ್ಯಾಭ್ಯಾಸ ಸಿಕ್ಕದಷ್ಟು ಬಳಸ್ಕೊಂಡಿದೀವಿ, ಸಿಕ್ಕಂತ ಅವಕಾಶಗಳು ಕೂಡ ಬಳಸ್ಕೊಂಡು ಬಂದಿದೀವಿ. ಬಟ್ ಭಗವಂತ ಎಲ್ಲೋ ಒಂದು ದಾರಿ ತೋರ್ಸ್ಲಿಕ್ಕೋಸ್ಕರ ತಗೊಂಬಂದ್ LIC ಏಜೆನ್ಸಿ ಅಲ್ಲಿ ನಮ್ಗೆ ಹಾಕಿದಾನೆ. ನಾವೇ ಬಂದಿದೀವೋ ಅಥವಾ ಬೇರೆಯವ್ರು ಹಾಕಿದಾರೋ ಗೊತ್ತಿಲ್ಲ. ಸಾಕಷ್ಟು ಜನಕ್ಕೆ ಲಾಸ್ಟ್ ಟೈಮ್ ಕೂಡ ಕೇಳಿದ್ದೆ, ಕೆಲವರು ಚಾಯ್ಸ್ ಅಂತಿದ್ದಾರೆ, ಕೆಲವರು ಚಾನ್ಸ್ ಅಂತಾನು ಅಂದಿದ್ದಾರೆ. ಸೊ ಚಾನ್ಸ್ ಅಂತ ಅಂದಿದ್ರು ದಯವಿಟ್ಟು ಈ ವಿಡಿಯೋನ ನೋಡಿ. MDRT ಮಾಡೋದ್ರಿಂದ ನಿಮ್ಮ ಚಾನ್ಸ್ ಇಂದ ಏನೆಲ್ಲ ನಿಮ್ಮ ಚಾಯ್ಸಸ್ ಏನಿದೆ ಅಷ್ಟನ್ನು ಫುಲ್ಫಿಲ್ ಮಾಡ್ಕೋಬಹುದು ಅಂತ. ರೈಟ್? ಸೊ 4,570 ರೂಪೀಸ್ ಪರ್ ಡೇ ಬರಬೇಕು ಅಂತಂದ್ರೆ ಎಷ್ಟು ಪಾಲಿಸಿ ಮಾರಾಟ ಮಾಡಬೇಕು? ಇದು ಡಿಪೆಂಡ್ಸ್. ಓಕೆನಾ? ಸೊ ಇರೋಂತ ಇನ್ಕಮ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟು ಪ್ರೀಮಿಯಂ ನ ಪರ್ ಡೇ ತಂದ್ರೆ ನನಗೆ 4,570 ರೂಪಾಯಿ ಬರುತ್ತೆ. ಸರ್, ಇನಿಷಿಯಲ್ ಆಗಿ ಪ್ರತಿದಿನ ಬರದೇ ಇರಬಹುದು. ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕೆಲಸ ಕಂಟಿನ್ಯೂಸ್ ಆಗಿ ಪ್ರತಿದಿನ ನಡೀತಾ ಇದ್ರೆ, ರೈಟ್, ನಿಮ್ಮ ಇನ್ಕಮ್ ಒಂದು ವಾರ ಅಥವಾ ಒಂದು ತಿಂಗಳಾದ ಮೇಲೆ ನಿಮಗೆ ಗೊತ್ತಿಲ್ಲದೇನೆ ಈ 4,570 ರೂಪಾಯಿ ಅಂತೂ ಮಿನಿಮಮ್ ಬಂದೇ ಬರುತ್ತೆ. 4,500 ರೂಪಾಯಿ ಬರೋ ಕಡೆ 9,000 ಬರುತ್ತೆ, 15,000 ಬರುತ್ತೆ, 1 ಲಕ್ಷ ಬರುತ್ತೆ. ಪ್ರತಿದಿನ 1 ಲಕ್ಷ ದುಡಿಯುವಂಥದ್ದು, 1 ಲಕ್ಷ ಆದಾಯ ಬರುವಂತ ಕೂಡ ವ್ಯವಸ್ಥೆ ಆಗುತ್ತೆ. ಬಟ್ ಇದಕ್ಕೆ ಬೇಕಾಗಿರುವಂತದ್ದು ಇಷ್ಟೇ, ಪ್ರತಿದಿನ ಕೆಲಸ ಮಾಡಬೇಕು, ಪ್ರತಿದಿನ ಹೊಸ ಕಸ್ಟಮರ್ನ ಹುಡುಕ್ಬೇಕು, ಪ್ರತಿದಿನ ಅವ್ರಿಗೆ ಪ್ರೆಸೆಂಟೇಶನ್ ಕೊಡಬೇಕು, ಪ್ರತಿದಿನ ಪಾಲಿಸಿ ಮಾರಾಟ ಮಾಡಬೇಕು. ಸೊ ನೀವು ಈಗಲಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಫ್ಲೋ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಆಫ್ಟರ್ 1 ವೀಕ್ ಆರ್ ಆಫ್ಟರ್ 15 ಡೇಸ್ ನಿಮಗೆ ಗೊತ್ತಿಲ್ಲದೇನೆ ಪ್ರತಿದಿನ ಪಾಲಿಸೀಸ್ ಕ್ಲೋಸ್ ಆಗ್ತಾ ಹೋಗುತ್ತೆ. ಬಟ್ ನೀವು ಸ್ಟಾರ್ಟ್ ಮಾಡಲಿಲ್ಲ, ಗ್ಯಾಪ್ ಕೊಡ್ತಿದ್ದೀರಾ ಅಂತಂದ್ರೆ ಈ ಗ್ಯಾಪ್ ಏನಿದೆ ಮತ್ತೊಂದಷ್ಟು ಪ್ರೊಲಾಂಗ್ ಆಗಿ ಡಿಸೆಂಬರ್ 31ಗೆ ಒಂದು ಪಾಲಿಸಿ ಮಾರಾಟ ಆಗೋ ಕೂಡ ಆಗ್ಬೋದು. ಸೊ ಎಲ್ಲರೂ MDRT ಮಾಡ್ತಿದ್ದಾರೆ, ನಾನು ಯಾಕೆ ಮಾಡ್ತಿಲ್ಲ?
ಕಾರಣ ಇಷ್ಟೇ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. MDRT ಟಾರ್ಗೆಟ್ ಏನು ಅಂತ ನಂಗೆ ಗೊತ್ತಿಲ್ಲ. ಆ MDRT ಟಾರ್ಗೆಟ್ ಯಾವಾಗ ಕಂಪ್ಲೀಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಗೆ ಮುಂದುವರಿಬೇಕು ಅಂತ ಕೂಡ ನಾನು ಬೇರೆಯವ್ರ ಜೊತೆ ಚರ್ಚೆನೂ ಮಾಡ್ಲಿಲ್ಲ. ಅದಕ್ಕೆ ಬೇಕಾದಂತ ಪ್ರಿಪರೇಷನ್ಸ್ ನಾನು ಮಾಡ್ಕೊಂಡಿಲ್ಲ. ಸೊ ಅದು ಇವತ್ತು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಹೊಸದಾಗಿ ಏಜೆನ್ಸಿ ತಗೊಂಡು ನಿನ್ನೆ ಅಷ್ಟೇ ಏಜೆನ್ಸಿ ತಗೊಂಡಿರೋಂಥವ್ರು ಕೂಡ MDRT ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಟೈಮ್ ಬೌಂಡ್ ಅವಶ್ಯಕತೆ ಇಲ್ಲ, ಏನು ಬೇಕಿಲ್ಲ ಅದಕ್ಕೆ. ಅದೇ ನೀವು CM ಕ್ಲಬ್ ಆಗ್ತೀರಾ ಅಥವಾ ಬೇರೆ ಕ್ಲಬ್ ಮೆಂಬರ್ಶಿಪ್ ತಗೊಳ್ತೀರಾ ಅಂದ್ರೆ ಅದಕ್ಕೆ ಅವಧಿ ಇದೆ, 4 ವರ್ಷ ಆಗ್ಬೇಕು, 3 ವರ್ಷ ಆಗ್ಬೇಕಂತ ಮಿನಿಮಮ್ ಇದ್ದೇ ಇರುತ್ತೆ. ಸೊ ಈ MDRT ಕ್ಲಬ್ಗೆ ಯಾವುದೇ ರೀತಿಯಾದಂತ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಮತ್ತೆ ಇಷ್ಟೇ ಪಾಲಿಸಿ ಮಾರಾಟ ಮಾಡ್ಬೇಕು ಅಂತಿಲ್ಲ. ಇರೋ ಕಂಡೀಷನ್ ಇಷ್ಟೇ, 11,50,000. ಮತ್ತೆ ನಮ್ಮ ಫ್ರೆಂಡ್ ಆಲ್ರೆಡಿ ಹೇಳ್ತಿದ್ದಾರೆ 45,30,000 ಕಮ್ಮಿ ಇನ್ಕಮ್ ಹೇಳ್ತಿದ್ದಾರೆ, ಸಾರಿ ಪ್ರೀಮಿಯಂ ಹೇಳ್ತಿದ್ದಾರೆ. ಇದೊಂದು ಕರೆಕ್ಷನ್ ಇರ್ಲಿ, 45,30,000. ಓಕೆ, 45,50,000 ಪ್ರೀಮಿಯಂ ವೈಸ್ ಅಲ್ಲಿ ಆಗ್ಬೇಕು. ಸೊ ಪ್ರೀಮಿಯಂ ವೈಸು ಅದು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇಷ್ಟೇ ನನ್ನ ಉದ್ದೇಶ ಇದ್ದಿದ್ದಿಷ್ಟೇ. ಕ್ಲಬ್ ಮೆಂಬರ್ಶಿಪ್ ಆಟೋಮೆಟಿಕ್ ಆಗಿ ಬರುತ್ತೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಈ ಗೋಲ್ ಏನಿದೆ, ಎಷ್ಟು ಜನ ಖಾಲಿ ಪಾಲಿಸಿ ಮಾರಾಟ ಮಾಡಿದ್ರೆ ಸಾಕು ಅಂತ ಏಜೆನ್ಸಿ ತಗೊಳ್ತೀವಿ ನಾವು? ನನ್ ಕೇಳಿದ್ರೆ ಯಾರು ಇಲ್ಲ. ಇನ್ಕಮ್ ಮಾಡ್ಬೇಕು ಅಂತಾನೆ ಏಜೆನ್ಸಿ ತಗೊಂಡಿದೀವಿ. ಸೊ ಆಗಿದ್ದಾಗ ಈ MDRT ಟಾರ್ಗೆಟ್ ಏನ್ ಇಟ್ಟಿದ್ದಾರೆ ಇದನ್ನ ಮುಗಿಸೋದ್ರ ಜೊತೆಲಿ ನಮಗ್ ಬೇಕಾದಂತ ಆದಾಯ ಬರುತ್ತೆ. ಈ 11,50,000 ಏನಿದೆ ಇದು ಮೊದಲನೇ ವರ್ಷದ ಆದಾಯ. ಇದಲ್ಲದೆ ನಮ್ಗೆ ರೆಗ್ಯುಲರ್ ಇನ್ಕಮ್ ಕೂಡ ಸಿಗ್ತಿರುತ್ತೆ, ಹೌದಲ್ವಾ? ರಿನ್ಯೂವಲ್ ಇನ್ಕಮ್ ಕೂಡ ಬರುತ್ತೆ. ಆ ರಿನ್ಯೂವಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಈಗ ಲೆಕ್ಕ ಆಗ್ತಾ ಹೋದ್ರೆ ಎಷ್ಟು ಇನ್ಕಮ್ ಬರುತ್ತೆ ಅಂತ. ಸೊ ಮೊದಲನೇ ವರ್ಷ 11,50,000 ಬಂದ್ರೆ ಎರಡನೇ ವರ್ಷ ಎಷ್ಟು ಬರುತ್ತೆ ಸರ್? ಸೊ ಆಬ್ವಿಯಸ್ಲಿ ಇದನ್ನ ತರಬೇಕು ಅಂತಂದ್ರೆ ಒಂದು 35-36 ಲಕ್ಷ ಪ್ರೀಮಿಯಂ ತಂದಿರ್ತೀವ. ಎಲ್ಲಾ ಪಾಲಿಸಿನೂ 15 ವರ್ಷದ ಮೇಲ್ಪಟ್ಟ ಗ್ಯಾರಂಟಿ ಸರ್. ಆ ಯಾವುದೇ ಪಾಲಿಸಿ ಮಾಡಿದ್ರು 7.5% ಗ್ಯಾರಂಟಿ. ರೈಟ್ ಅಲ್ಲ, ಅಟ್ಲೀಸ್ಟ್ ಒಂದು 35 ಲ್ಯಾಕ್ಸ್ ಟೋಟಲ್ ಪ್ರೀಮಿಯಂ ಬಂದಿತ್ತು ಅಂತಂದ್ರೆ 11,50,000 ಬರುತ್ತಾ? ಈ 7.5 ಅಂತ ಅದ್ರಲ್ಲಿ ಅಂದ್ಕೊಳ್ತೀವಿ ಅಂದ್ರೆ 7-3-21 2,10,000 ಅಥವಾ 2 lakhs ಇನ್ಕಮ್ ಅಂತೂ ಜಾಸ್ತಿ ಆಗುತ್ತಾ ಎವ್ರಿ ಇಯರ್ ರಿನ್ಯೂವಲ್ ಇನ್ಕಮ್? ಸರ್ ನಾವು 7.5% ಹಾಕೊಂಡ್ರು 4,66,666 ಆಗುತ್ತೆ ಸರ್. ಇಲ್ಲ, ಪ್ರೀಮಿಯಂ ಲೆಕ್ಕ ಹಾಕಿ ಸರ್. ಸರ್ 7.5 45 lakhs 50,000 ಬರಲ್ಲ ಸರ್ ಆಗ. ಸೊ ಇಷ್ಟು ಪ್ರೀಮಿಯಂ ತಂದ್ರೆ ನೀವು ಒಂದು MDRT ಅಲ್ಲ 1.5 MDRT ಆಗುತ್ತೆ ಆಕ್ಚುಲಿ. ಇರ್ಲಿ. ಸೊ ಆಕ್ಚುಲಿ ಈ ಚಾನಲ್ ಅಲ್ಲಿ ಈ ಮಾಧ್ಯಮದಲ್ಲಿ ನಾವು ಈ ನಮ್ಮ ಕಮಿಷನ್ ಏನಿದೆ ಅದನ್ನ ಮಾತಾಡೋದು ಬೇಡ. ಸೊ ಹಾಗಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಓಕೆನಾ? ಓಕೆ ಸರ್. ರೈಟ್. ಸೊ ರೆಗ್ಯುಲರ್ ಇನ್ಕಮ್ ಒಂದು 2 lakhs ಇನ್ಕ್ರೀಸ್ ಆಗತ್ತಾ? ಬೇಡ, 1 ಲಕ್ಷ ಇನ್ಕ್ರೀಸ್ ಆಗತ್ತಾ? ಇನ್ನು 15 ವರ್ಷಗಳ ಕಾಲ ಅಥವಾ 10 ವರ್ಷ ಕೊಟ್ಟಿರೋ ನೀವು 10 ವರ್ಷ ಇಟ್ಕೊಳ್ಳಿ. ಏನು ಕೆಲಸ ಮಾಡದೆ ಅಥವಾ ಈಗ ಪಟ್ಟಂತ ಶ್ರಮಕ್ಕೆ ರೆಗ್ಯುಲರ್ ಇನ್ಕಮ್ ಒಂದಷ್ಟು ಇನ್ಕಮ್ ಜಾಸ್ತಿ ಆಗತ್ತಾ? ಸೊ ನೆಕ್ಸ್ಟ್ ಇಯರ್ ಮತ್ತೆ 11 ಲಕ್ಷ ಇದೆ, 11 ಲಕ್ಷನೇ ಇರೋದಿಲ್ಲ ಟಾರ್ಗೆಟ್, 12 ಲಕ್ಷ ಇರ್ತಾರೆ ಅಂತ ಅಂದ್ಕೊಳ್ಳಿ. ರೈಟ್. ಸೊ ಆಬ್ವಿಯಸ್ಲಿ ಒಂದು MDRT ಕಂಪ್ಲೀಟ್ ಮಾಡಿದ್ರೆ ನಿಮಗೆ 25 to 30 lakhs ಅಂತೂ ಮಿನಿಮಮ್ ಇನ್ಕಮ್ ಸಿಗುತ್ತೆ. ಇವನ್ ನೀವು 10 years ಟರ್ಮ್ ಕೊಟ್ಟರು ಕೂಡ. ರೈಟ್. ಸೊ 4,570ಗೆ ಈಗಿರುವಂತ ಒಂದು ಸ್ಟ್ರಕ್ಚರ್ ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಎಷ್ಟು ಬೇಕು? 20,000 ಪ್ರೀಮಿಯಂ ಬೇಕಾ? $10,000 ಪ್ರೀಮಿಯಂ, 15,000 ಪ್ರೀಮಿಯಂ ಬೇಕಾ? ಸರ್ 15 ಬೇಕಾ? 15,000 ಗ್ಯಾರಂಟಿ. 15,000 ತಗೊಳ್ಳಿ, ಓಕೆನಾ? 15,000 ಪ್ರೀಮಿಯಂ ಇದು ಪರ್ ಡೇ ಬರಬೇಕು. ಪರ್ ಡೇನೇ ಬರ್ಬೇಕಾ? ಹಾಗೇನಿಲ್ಲ. ಇದ್ರಲ್ಲಿ ಮತ್ತೆ ಮಂತ್ಲಿ ಮೋಡ್ ಬರುತ್ತೆ, ಕ್ವಾರ್ಟರ್ಲಿ ಮೋಡ್ ಬರುತ್ತೆ, ಹಾಫ್ ಇಯರ್ಲಿ ಬರುತ್ತೆ, ಇಯರ್ಲಿ ಮೋಡ್ ಬರುತ್ತೆ. ಈ ನೀವು ಇಯರ್ಲಿ ಮೋಡಲ್ 15,000 ಪ್ರೀಮಿಯಂ ತಂದ್ರೆ ಇವತ್ತಿಂದ ಗೋಲ್ ಏನಿದೆ ಇದು ಮುಗೀತು. ಅಕಸ್ಮಾತ್ ಇದು ಹಾಫ್ ಇಯರ್ಲಿ ಬಂತು ಅಂತ ಅಂದ್ಕೊಳ್ಳಿ, 7,500 ಪ್ರೀಮಿಯಂ ಬರುತ್ತೆ. ರೈಟ್. ಅದು ಕೂಡ ನೆಕ್ಸ್ಟ್ ಹಾಫ್ ಇಯರ್ಲಿ ಪ್ರೀಮಿಯಂ ವಿತ್ ಇನ್ ಡಿಸೆಂಬರ್ ಅದು ಬಂದ್ರೆ ಅದು ಕೌಂಟ್ ಆಗುತ್ತೆ, ಅಥವಾ ನೆಕ್ಸ್ಟ್ ಡಿಸೆಂಬರ್ ಬಂದ್ರೆ ನೆಕ್ಸ್ಟ್ MDRT ಕೌಂಟ್ ಆಗುತ್ತೆ. ಸೊ ಮಂತ್ಲಿ ಮೋಡಲ್ ಕೂಡ ಪಾಲಿಸಿ ಬರುತ್ತೆ. ಸೊ ಇದು ಟೋಟಲ್ ಇದು ಆನ್ಯುವಲ್ ಇನ್ಕಮ್ ಅಂತ ಬಂದ್ರೆ ತಿಂಗಳಿಗೆ 1,400 ತಗೊಳ್ಳಿ.
ಮಂತ್ಲಿ 1250 ಪಾಲಿಸಿ, ಮಂತ್ಲಿ 1250 ರುಪೀಸ್ ಬರುವಂತ ಪ್ರೀಮಿಯಂ ಏನಿದೆ, ಈ ಪಾಲಿಸೀಸ್ ನ ನೀವು ಮಂತ್ಲಿ ಮಾಡೆಲ್ ಮಾರಾಟ ಮಾಡ್ತಾ ಹೋದ್ರು ಕೂಡ MDRT ಕೌಂಟ್ ಆಗುತ್ತೆ, MDRT ಮಾಡ್ಬೋದು. ಎಲ್ಲಾನು ಇಯರ್ಲಿ ಮಾಡೆಲ್ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಹಾಫ್ ಇಯರ್ಲಿ ಬರ್ಬೋದು, ಕ್ವಾರ್ಟರ್ಲಿ ಬರ್ಬೋದು, ಮಂತ್ಲಿ ಬರ್ಬೋದು, ಸಿಂಗಲ್ ಪ್ರೀಮಿಯಂ ಬರ್ಬೋದು. ಈ ಕ್ಯಾಲ್ಕುಲೇಷನ್ ನಿಮ್ಗೆ ಬಿಡ್ತೀನಿ. ಸೊ 4570 ರೂಪಾಯಿ ಪರ್ ಡೇ ಅರ್ನ್ ಮಾಡ್ತೀನಿ ಅಂತ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ 9 ಮಂತ್ಸ್ ಅಲ್ಲಿ, 12 ತಿಂಗಳಲ್ಲ ಹೇಳ್ತಾ ಇರೋದು, 9 ಮಂತ್ಸ್ ಅಲ್ಲಿ ಕೂಡ ನೀವು MDRT ನ ಕಂಪ್ಲೀಟ್ ಮಾಡ್ಬೋದು. ಈ 4570 ಇನ್ಕಮ್ಗೋಸ್ಕರ ನೀವು ಒಂದು ಪಾಲಿಸಿ ಮಾರಾಟ ಮಾಡ್ತಿರೋ, 3 ಪಾಲಿಸಿ ಮಾರಾಟ ಮಾಡ್ತಿರೋ, ಅಥವಾ 5 ಪಾಲಿಸಿ ಮಾರಾಟ ಮಾಡ್ತಿರೋ, ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು ಅಥವಾ ಕಸ್ಟಮರ್ಗೆ ಬಿಟ್ಟಿದ್ದು. ಬಟ್ ಈ ಗುರಿ ಏನಿದೆ 4570 ರೂಪಾಯಿ ಏನಿದೆ ನಿಮಗೆ ಫಿಕ್ಸ್ ಆಯ್ತು ಅಂತಂದ್ರೆ ನಿಮ್ಮನ್ನ MDRT ಮಾಡ್ಲಿಕ್ಕೆ ತಡೆಯುವಂತವ್ರು ಯಾರು ಇಲ್ಲ. ಸೊ ಈಗ ನೀವು ಸ್ಟಾರ್ಟ್ ಮಾಡಿದ್ರು ಕೂಡ ಮೇ ಬಿ 1 ಮಂತ್ 2 ಮಂತ್ ಅಲ್ಲಿ ಈ 4570, ಈಗ ನೀವು ಒಂದು ಪಾಲಿಸಿ ಈ 4570 ಅಲ್ಲಿ 5 ಪಾಲಿಸಿ ತಗೊಳ್ತಾ ಇದೀರಾ ಅಥವಾ 8 ಪಾಲಿಸಿ ತಗೊಳ್ತಿದ್ದೀರಾ ಅಂತಂದ್ರೆ ನಿಮ್ಮ ಕಂಟಿನ್ಯೂಸ್ ಎಫರ್ಟ್ ಇಂದ, ರಿಸಲ್ಟ್ಸ್ ಇಂದ ಅಟ್ ದ ಎಂಡ್ ಆಫ್ 1 ಮಂತ್ 2 ಮಂತ್ಸ್ ಅಲ್ಲಿ 4 ಪಾಲಿಸಿ ಮಾರಾಟ ಮಾಡ್ತಾ ಇದ್ದಂತವ್ರು 2 ಪಾಲಿಸಿ ಏನಿದೆ ಆ 2 ಪಾಲಿಸಿಲಿ ಈ ಪ್ರೀಮಿಯಂ ತರಕ್ ಸ್ಟಾರ್ಟ್ ಮಾಡಿ, ಇಷ್ಟು ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರಣ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್ ಅಂಡ್ ಫ್ರೂಟ್ಫುಲ್. ಪ್ರೀಮಿಯಂ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ ಆಗಿ. ಮಾಡ್ಬೋದಾ? 4570 ತಂದು MDRT ಕಂಪ್ಲೀಟ್ ಮಾಡ್ಬೋದು ಅಂತ ಎಷ್ಟು ಜನಕ್ಕೆ ಈ ಕಾನ್ಫಿಡೆನ್ಸ್ ಬರ್ತಿದೆ? ಈಗ ಮತ್ತೊಂದ್ಸಲ ಆಪ್ಷನ್, ಆಲ್ರೆಡಿ 8 ಜನ ಅಥವಾ 9 ಜನ ಎಸ್ ಅಂತ ಹೇಳಿದ್ರಿ. ಅದ್ರಲ್ಲಿ ಯಾರು ಡೌಟ್ ಇದೆಯಾ ಮತ್ತೆ 4570 ತರೋದು ಕಷ್ಟ ಇದೆ ಅಂತ? ಸೊ MDRT ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 11 ಲಕ್ಷ ಪ್ರೀಮಿಯಂ ಕಮಿಷನ್ ತರಬೇಕಾ, 4570 ರೂಪಾಯಿ ಕಮಿಷನ್ ತರಬೇಕಾ? 4570 ರೂಪಾಯಿ ಕಮಿಷನ್ ತರ್ಬೇಕು ಸರ್. ಇನ್ನೂ ಸಿಂಪಲ್ ಮಾಡ್ಲಾ? ದಿನದಲ್ಲಿ ಎಷ್ಟು ಗಂಟೆ ಇದೆ ಸರ್? 24 ಅವರ್ಸ್ ಇದೆಯಾ? 24 ಅವರ್ಸ್ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ರೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ? ಹೋಗ್ಲಿ ಬೇಡ, ಬಿಸ್ನೆಸ್ ಮ್ಯಾನ್ ಬೇಡ ಬಿಡಿ, ಐ ಆಮ್ ಎ ಬಾಸ್. ಇನ್ಶೂರೆನ್ಸ್ ಅಡ್ವೈಸರ್ಸ್ ಆರ್ ಆಲ್ವೇಸ್ ಬಾಸ್. ಒಬ್ಬ ಬಾಸ್ ಅಂತ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ ಸರ್? ಆಸ್ ಎ ಬಾಸ್ ಹೌ ಮೆನಿ ಅವರ್ಸ್ ವಿ ನೀಡ್ ಟು ವರ್ಕ್? ಒಂದು ಕಂಪನಿ ಬಾಸ್ ಅಂತಂದ್ರೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಬಾಸ್? 2 ಅವರ್ಸ್ ಮಾಡ್ತಾರೆ ಸರ್ ಕೆಲವರು ಪರ್ ಡೇ. ಡೇ. ಎಸ್. ನೆಕ್ಸ್ಟ್ ಬೇರೆ ಯಾರು ಆಪ್ಷನ್ ಇದೆಯಾ? 6 ಅವರ್ಸ್ ಉಮೇಶ್ ಸರ್. 2 ಅವರ್ಸ್ ಕೆಲಸ ಮಾಡ್ತಾರೆ ಅಂತ ಜಾಗದಲ್ಲಿ ಅವ್ರ ಕೆಳಗಡೆ ಸಬಾರ್ಡಿನೇಟ್ಸ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅಷ್ಟು ಜನನ ಮ್ಯಾನೇಜ್ ಮಾಡ್ಲಿಕ್ಕೆ ಅಥವಾ ಮೇಲೆ ಇರುವಂತಹ ಹೆಡ್ ಯಾರಿದ್ದಾರೆ, ಮ್ಯಾನೇಜರ್ಸ್, ಇಮಿಡಿಯೇಟ್ ಮ್ಯಾನೇಜರ್ಸ್ ಯಾರಿರ್ತಾರೆ, ಅವ್ರನ್ನ ರಿಪೋರ್ಟ್ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರ 2 ಅವರ್ಸ್ ಸ್ಪೆಂಡ್ ಮಾಡ್ತಾರೆ ಅವರು. ಸೊ ನಿಮ್ ಕೆಳಗಡೆ ಆಲ್ರೆಡಿ ಸಬಾರ್ಡಿನೇಟ್ಸ್ ಇದಾರಾ, ಅಸಿಸ್ಟೆಂಟ್ಸ್ ಇದಾರಾ, ಎಂಪ್ಲಾಯೀಸ್ ನಿಮ್ ಕಡೆ ಇದಾರಾ? ನೀವು 2 ಅವರ್ ಕೆಲಸ ಮಾಡಿ ಸಾಕು. ಇಲ್ವಾ? ಉಮೇಶ್ ಪಾಟೀಲ್ ಸರ್ ಹೇಳ್ತಿದ್ದಾರೆ 6 ಅವರ್ಸ್ ಹೇಳ್ತಿದ್ದಾರೆ. 6 ಅವರ್ ಬೇಡ, 4 ಅವರ್ ಕೆಲಸ ಮಾಡಿ ಸಾಕು ಅಂತ ಹೇಳ್ತೀನಿ ನಾನು. ದಟ್ ಈಸ್ ಫಾರ್ ಓನ್ಲಿ ಫಾರ್ ನ್ಯೂ ಬಿಸ್ನೆಸ್. ಈ 4 ಗಂಟೆ ಏನಿದೆ ಪರ್ ಡೇ ಕೇವಲ ಹೊಸ ಬಿಸ್ನೆಸ್ಗೋಸ್ಕರ ಮೀಸಲಿಟ್ಟು 4 ಗಂಟೆ ಕಾಲ ಕೆಲಸ ಮಾಡಿ ಸಾಕು. 6 ಅವರು ಬೇಡ. ಸರ್ವಿಸ್ ವರ್ಗೆಲ್ಲ ಲೆಕ್ಕ ಹಾಕ್ಬೇಡಿ. ಪ್ರೀಮಿಯಂ ಕಲೆಕ್ಟ್ ಮಾಡಕ್ ಹೋದೆ 2 ಅವರ್ ಆಯ್ತು, ಆಲ್ರೆಡಿ ಕಸ್ಟಮರ್ ಮೀಟ್ ಮಾಡಕ್ ಹೋದೆ ಅಲ್ಲೊಂದ್ 2 ಅವರ್ ಆಯ್ತು, ಇದೆಲ್ಲ ಲೆಕ್ಕ ಹಾಕಿದ್ರೆ 12 ಅವರ್ ಆಯ್ತು, ಅದು ಲೆಕ್ಕ ಇಲ್ಲ. ಹೊಸ ಪಾಲಿಸಿಗೋಸ್ಕರ, ಹೊಸ ಬಿಸ್ನೆಸ್ಗೋಸ್ಕರ ಜಸ್ಟ್ ಸ್ಪೆಂಡ್ 4 ಅವರ್ಸ್. ಈ 4 ಅವರ್ ಅಲ್ಲಿ 3 ಜನಕ್ಕೆ ಪ್ರೆಸೆಂಟೇಷನ್ ಕೊಡ್ಬೋದಾ? ಹಾಫ್ ಅನ್ ಅವರ್ ಅಂದ್ಕೊಂಡ್ರು ಕೂಡ 1.5 ಗಂಟೆ ಆಗುತ್ತೆ. ಸೊ ಟ್ರಾವೆಲಿಂಗ್ ಅಗೇನ್ 2.5 ಗಂಟೆ ತಗೊಳ್ತೀರಾ, ತಗೊಳ್ಳಿ. 4 ಅವರ್ ಅಲ್ಲಿ 3 ಜನಕ್ಕೆ ಪ್ರೆಸೆಂಟೇಷನ್ ಕೊಡಿ. ಪರ್ ಡೇ 3 ಪ್ರೆಸೆಂಟೇಷನ್ಸ್ ಕೊಟ್ಟರು ಸಾಕು. ನಿಮಗೆ ಬರ್ಬೇಕಾಗಿರುವಂತ 4570 ಏನಿದೆ ಖಂಡಿತವಾಗ್ಲೂ ಬರುತ್ತೆ. ಸೊ ಡಿವೈಡ್ ಬೈ 4 ಅವರ್ಸ್ಗೆ 4500 ತಗೊಳ್ತೀರಾ ಅಂದ್ರೆ 1 ಗಂಟೆಗೆ 1142 ರೂಪಾಯಿ 50 ಪೈಸಾ. ಡಿವೈಡೆಡ್ ಬೈ 4 1142 ರೂಪಾಯಿ. ನೀವು ಎಷ್ಟು ಗಂಟೆ ಕಾಲ ಕೆಲಸ ಮಾಡ್ತೀರಾ ಡಿಸೈಡ್ ಮಾಡ್ಕೊಳ್ಳಿ. 1 ಗಂಟೆಗೆ 1142 ರೂಪಾಯಿ ಇನ್ಕಮ್ ಬರಕ್ ನೀವು ಪ್ರಯತ್ನ ಪಡ್ತಿದ್ದೀರಾ, ಅದನ್ನ ತಗೊಳ್ತಾ ಇದ್ದೀರಾ ಅಂತಂದ್ರೆ MDRT ಅಲ್ಲ, ಮಲ್ಟಿಪಲ್ MDRT ಮಾಡೋದು ಕೂಡ ನಿಮ್ಮನ್ನ ಯಾರು ತಡಿಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇನ್ನೊಂದಷ್ಟು ಎಕ್ಸ್ಕ್ಲೂಡ್ ಮಾಡಿದೀನಿ. ಹಾಲಿಡೇಸು, ಎಕ್ಸಾಮ್ಟೆಡ್ ಡೇಸು ಅದೆಲ್ಲ ನಾನು ಕೌಂಟ್ ಮಾಡಲಿಲ್ಲ.
ಟೋಟಲ್ 9 ಮಂತ್ಸ್ ತಗೊಂಡಿದ್ದೀನಿ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್, ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟ್ ಅನ್ಸ್ಬಾರ್ದು. ಈಗ ಹೇಳಿ ಸರ್, 12 ಅವರ್ ಕೆಲಸ ಮಾಡಿದ್ರೆ 4 ಅವರ್ ಕೆಲಸ ಮಾಡಿದ್ರೆ ನಾನು 1140 ತರ್ತೀನಿ ಅಂತಂದ್ರೆ 6 ಅವರ್ ಅಥವಾ 8 ಅವರ್ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ 9,000 ಬಂತು ಅಂತ ಅನ್ಕೊಳ್ಳಿ. 9 ತಿಂಗಳು ಬೇಕು MDRT ಆಗ್ಲಿಕ್ಕೆ, 4.5 ತಿಂಗಳು ಸಾಕು ಅಲ್ವಾ? ಇಫ್ ಯು ಇನ್ಕ್ರೀಸ್ ದ ವರ್ಕಿಂಗ್ ಅವರ್ಸ್, ನಿಮ್ ಟಾರ್ಗೆಟ್ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ, ಟಾರ್ಗೆಟ್ ಪೀರಿಯಡ್ ಕಡಿಮೆ ಆಗುತ್ತೆ, ಸ್ಪ್ಯಾನ್ ಕಡಿಮೆ ಆಗುತ್ತೆ, ಟೈಮ್ ರೆಡ್ಯೂಸ್ ಆಗುತ್ತೆ, ಬೇಗ MDRT ಕಂಪ್ಲೀಟ್ ಮಾಡ್ತೀರಾ. ಡಿಸೈಡ್ ಮಾಡಿ, 9 ಮಂತ್ಸ್ ಕಂಪ್ಲೀಟ್ ಬೇಕಾ ನಿಮಗೆ, 6 ಮಂತ್ಸ್ ಬೇಕಾ, 4.5 ಮಂತ್ಸ್ ಬೇಕಾ, 3 ಮಂತ್ಸ್ ಬೇಕಾ, 7 ಮಂತ್ಸ್ ಬೇಕಾ? ಸೊ ಇಷ್ಟೇ, ಇನ್ನೇನಿಲ್ಲ ಕ್ಯಾಲ್ಕುಲೇಷನ್. MDRT ಅಂದ್ರೆ ನೋಡಿ ಇಷ್ಟೇ, ರೈಟ್? ಸೊ ಇದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇನ್ನೊಂದಂತೂ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡಲೇಬೇಕು. ಆಗ್ಲೇ ಹೇಳ್ದಂಗೆ ಈ 11,50,000 ಏನಿದೆ, ಈ ನಂಬರ್ನ ಒಂದು ಬಿಗ್ ಸೈಜ್ ಅಲ್ಲಿ, ಎಸ್ಪೆಷಲಿ ನಿಮ್ಮ ಕಣ್ಣಿಗೆ ಕಾಣಿಸೋವಂತ ಜಾಗದಲ್ಲಿ ಬರ್ಕೊಳ್ಳಿ. ಮೈ ಇನ್ಕಮ್ ಅಂತ ಹಾಕಿ, ಇಲ್ಲ MDRT ಇನ್ಕಮ್ ಅಂತ ಹಾಕ್ತೀರಾ ಹಾಕಿ. MDRT ಇನ್ಕಮ್ ಬೇಡ, ಮೈ ಇನ್ಕಮ್ ಫಾರ್ 2025-26 ಅಂತ ಹಾಕ್ತೀರಾ ಹಾಕಿ, ಅಥವಾ ಡಿಸೆಂಬರ್ ಯಾವ ಡೇಟ್ ಇಟ್ಟಿದ್ದೀರೋ ಆ ಡೇಟ್ ನ ಮೆನ್ಷನ್ ಮಾಡಿ ಹಾಕಿ. ಜೊತೆಗೆ ಇವತ್ತೇ ಡಿಸೈಡ್ ಮಾಡ್ಬಿಡಿ, ಈ 11,50,000 ರೂಪಾಯಿ ಬಂದ್ರೆ ಏನೇನ್ ತಗೊಳ್ತೀರಾ, ಏನೇನ್ ತಗೋಬೇಕು ಅಂತ 11,50,000 ರೂಪಾಯಿನ ಸಂಪಾದನೆ ಮಾಡ್ತಿದ್ದೀರಾ. ಇವತ್ತೇ ಡಿಸೈಡ್ ಮಾಡಿ. ಕಾರ್ ತಗೊಬೇಕು ಅಂತಿದ್ದೀರಾ, ಹೌಸ್ ಡೌನ್ ಪೇಮೆಂಟ್ ಮಾಡ್ಬೇಕು ಅಂತಿದ್ದೀರಾ, ಇಲ್ಲ ಮಕ್ಳ ಎಜುಕೇಶನ್ ಬೇಕು ಅಂತಿದ್ದೀರಾ, ಇಲ್ಲ ಬೇಡ ನಾನು ಫಾರಿನ್ ಟ್ರಿಪ್ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಬೇಡ ಆಲ್ರೆಡಿ ಒಂದು ಸೈಟ್ ಇದೆ ಇನ್ನೊಂದು ಸೈಟ್ ತಗೋಬೇಕು ಅಂತಿದ್ದೀರಾ, ಸರ್ ಬೇಡ ಸರ್ ನಾನು ರೆಂಟೆಡ್ ಹೌಸ್ ಅಲ್ಲಿ ಇದ್ದೀನಿ ಲೀಸ್ ಹೌಸ್ಗೆ ಹೋಗ್ಬೇಕು ಅಂದ್ಕೊಳ್ತೀರಾ, ಪ್ಲಾನ್ ಮಾಡಿ. ಇಲ್ಲ ಸರ್ ನಾನು ಲೀಸ್ ಆಲ್ರೆಡಿ ಇದ್ದೀನಿ, ಹ್ಯಾವ್ ಟು ಬೈ ಎ ಹೌಸ್, ಈ 11 ಲಕ್ಷ ರೂಪಾಯಿ ಕಂಪ್ಲೀಟ್ ಡೌನ್ ಪೇಮೆಂಟ್ ಆಗ್ಬೇಕು ನನ್ನ ಮನೆಗೆ. ಏಂತಕ್ಕೆ ಅಂತ, ಯಾವುದಕ್ಕೋಸ್ಕರ ಈ 11 ಲಕ್ಷ ರೂಪಾಯಿ ದುಡಿತಾ ಇದೀರ ಅಂತ ಫಸ್ಟ್ ಮೆನ್ಷನ್ ಮಾಡಿ. ಅದು ನಿಮ್ ಕಣ್ ಮುಂದೆ ಕಾಣಿಸ್ತಿರ್ಬೇಕು. ನೋಡ್ದಾಗೆಲ್ಲ ಕಾರ್ ತಗೋಬೇಕು ಅಂತೀರಾ, ನಿಮ್ ಕಾರ್ ಕಣ್ ಮುಂದೆ ಇರಬೇಕು. ಆ ಕಾರ್ ಕೂಡ ಶುಡ್ ಬಿ ಸ್ಪೆಸಿಫಿಕ್. ಯಾವ ಕಾರ್ ತಗೋತಾ ಇದ್ದೀರಾ, ಆಲ್ಟೋ ತಗೋತಾ ಇದ್ದೀರಾ, ಮಾರುತಿ ಕಾರ್ ತಗೊಳ್ತಾ ಇದ್ದೀರಾ, ಹೋಂಡಾ ಕಾರ್ ತಗೊಳ್ತಾ ಇದ್ದೀರಾ, ಟೊಯೋಟಾ ಕಾರ್ ತಗೊಳ್ತಾ ಇದ್ದೀರಾ, ಟಾಟಾ ತಗೊಳ್ತಾ ಇದ್ದೀರಾ. ಟಾಟಾ ತಗೊಳ್ಳಿದ್ರೆ ಅದ್ರಲ್ಲಿ ಯಾವುದು, ಮೆನ್ಷನ್ ದ ಕಾರ್, ಬ್ರ್ಯಾಂಡ್ ಯಾವುದು, ಕಲರ್ ಯಾವುದು, ಇಷ್ಟು ಸ್ಪೆಸಿಫಿಕ್ ಆಗಿರ್ಬೇಕು. ನೀವ್ ಏನ್ ಅಂದ್ಕೊಳ್ತಿದ್ದೀರೋ ಅಷ್ಟು, ಎಷ್ಟು ಕ್ಲಿಯರ್ ಪಿಕ್ಚರ್ ನಿಮ್ಗೆ ಸಿಗುತ್ತೆ ಅಷ್ಟು ಕ್ಲಿಯರ್ ಪಿಕ್ಚರ್ ನೀವು ಮೆನ್ಷನ್ ಮಾಡ್ಕೊಳ್ತೀರಾ, ನಿಮ್ಮ MDRT ಆಯ್ತು ಅಂತ ಅರ್ಥ. ಇಲ್ಲಿ ಕ್ಲಾರಿಟಿ ಬರ್ಲಿಲ್ಲ, ಈಗಲೂ ಡೌಟ್ ಇದೆ, ಕಾರ್ ಕಲರ್ ಡೌಟ್ ಇದೆ, ಆ ಕಲರ್ ತಗೊಳ್ಳ, ಈ ಕಲರ್ ತಗೊಳ್ಳ, ಟಾಟಾ ತಗೊಳ್ಳ, ಹೋಂಡಾ ತಗೊಳ್ಳ, ಹುಂಡೈ ತಗೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ರೆ MDRT ಕೂಡ ಮುಂದಕ್ಕೆ ಹೋಗುತ್ತೆ. ನಾನು ಮೊದಲು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಬೇಡವಾ, ಮೇಕ್ ಇಟ್ ಕ್ಲಿಯರ್. ಸರ್ ನಾನು ಕಾರ್ ತಗೋಬೇಕು ಅಂತ ಇದ್ದೀನಿ, 8.5 ಲಕ್ಷ ರೂಪಾಯಿ, ಅದು 11 ಲಕ್ಷ ರೂಪಾಯಿ ಬೆಲೆ ಬಾಳೋದು ಕಾರ್ ತಗೊಳ್ತಾ ಇದ್ದೀನಿ, ಜಸ್ಟ್ ಫಿಕ್ಸ್ ಇಟ್. ಕಲರ್ನು ಮತ್ತೆ ಡಿಸೈನು ಬೇಕಾದ್ರೆ ಒಂದು ವಾರ ಟೈಮ್ ತಗೊಳ್ಳಿ, ಅಥವಾ ಒಂದು ತಿಂಗಳ ಟೈಮ್ ತಗೊಂಡು ಮೆನ್ಷನ್ ಮಾಡಿ. ಬಟ್ ಅದನ್ನ ನಿಮ್ಮ ಕಣ್ಮುಂದೆ ತಂದಿಟ್ಕೊಬೇಕು. ಈ 11.5 ಲಕ್ಷ ಬರ್ಲಿಲ್ಲ ಅಂತಂದ್ರೆ ಈ ಕಾರ್ ಮನೆಗೆ ಬರೋದಿಲ್ಲ. ನಿಮ್ಗೆ ಯಾವಾಗ್ಲೂ ಗೊತ್ತಾಗ್ತಿರ್ಬೇಕು, ಅದು ಕಾಡ್ತಾ ಇರ್ಬೇಕು. 11 ಲಕ್ಷ ಬರ್ಲಿಲ್ಲ ಅಂದ್ರೆ ನಾನು ಹೊಸ ಮನೆ ಕೊಂಡ್ಕೊಳ್ಳಿಕ್ ಆಗೋದಿಲ್ಲ, ಅದು ನಿಮ್ಗೆ ಕಾಡ್ತಾ ಇರ್ಬೇಕು. ಸೊ ನಿಮಗೆ ಅದು ಕಾಡೋ ರೀತಿ ಆಗತ್ತೆ. ಸೊ ದಟ್ ಈಸ್ ಕಾಲ್ಡ್ ವಿಷನ್. ಈ ವಿಷನ್, 11.5 ಲಕ್ಷ ಬಂದ್ರೆ ನನ್ಗೇನ್ ಲಾಭ ಆಗುತ್ತೆ, ಬರದೇ ಇದ್ರೆ ನನ್ಗೇನ್ ನಷ್ಟ ಆಗುತ್ತೆ, ಇದು ಎರಡು ನಿಮಗೆ ಗೊತ್ತಾಯ್ತು ಅಂತಂದ್ರೆ ಯಾವ ಗುರುನು ನಿಮಗೆ ಬೇಕಾಗಿಲ್ಲ. ನಿಮ್ಮಷ್ಟಕ್ಕೆ ನೀವು ಕೆಲಸ ಮಾಡ್ತೀರಾ, ನಿಮ್ಮ ಇನ್ಕಮ್ ನ ನೀವು ಸಂಪಾದನೆ ಮಾಡ್ಕೊಳ್ತೀರಾ, ನಿಮ್ಮ ಗುರಿನ ನೀವು ಖಂಡಿತವೂ ತಲುಪ್ತೀರಾ. ಇಲ್ಲ ಅಂತಂದ್ರೆ ಪ್ರತಿದಿನ ಒಬ್ಬೊಬ್ರು ಮೋಟಿವೇಟರ್ ಬೇಕಾಗುತ್ತೆ, ಪ್ರತಿ ಗಂಟೆ ಕೂಡ ಒಬ್ಬೊಬ್ರು ಮೋಟಿವೇಶನ್ಗೆ ನೀವು ಕಾಯ್ತಾ ಇರ್ತೀರಾ. ಈ ಮೋಟಿವೇಶನ್, ಎಕ್ಸ್ಟರ್ನಲ್ ಮೋಟಿವೇಶನ್ ಯಾವತ್ತಿದ್ರು ಟೆಂಪ್ರರಿ, ಅರ್ಧ ಗಂಟೆ, 1 ಗಂಟೆ, 1 ವಾರ, 1 ತಿಂಗಳು ಇರ್ಬೋದು, ಪರ್ಮನೆಂಟ್ ಆಗಿರೋದಿಲ್ಲ. ಇಲ್ಲಿ ಆಲ್ರೆಡಿ ನಾನು ಕೊಟ್ಟಂತ ಪಿಕ್ಚರ್ ಏನಿದೆ, ಕಾರ್ ತಗೊಳ್ತೀರಾ, ಮನೆ ತಗೊಳ್ತೀರಾ, ನೀಡ್ ಏನಿದೆ, ಇದರಿಂದ ಮೋಟಿವೇಟ್ ಆಗಿ ಗೆಟ್ ಸೆಲ್ಫ್ ಮೋಟಿವೇಟೆಡ್ ಎವ್ರಿ ಮೂಮೆಂಟ್. ನಿಮ್ಮ ಮೋಟಿವೇಶನ್ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ನೀವು ಯಾವಾಗ ನಿಮ್ಮಿಂದ ನೀವು ಮೋಟಿವೇಟ್ ಆಗ್ತೀರಾ, ಅಫ್ಕೋರ್ಸ್ ಎಕ್ಸ್ಟರ್ನಲ್ ಫೋರ್ಸ್ ಅಂತೂ ಬೇಕೇ ಬೇಕು. ಒಂದು ಕಾರ್ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಕೀ ಬೇಕು, ಇಗ್ನೈಟ್ ಆಗ್ಲೇಬೇಕು. ದಟ್ ವಿಲ್ ಬಿ ಫಾರ್ ಎ ಮೊಮೆಂಟ್, ಅದು ಮೊಮೆಂಟ್ಗೆ ಇರ್ಬೇಕಷ್ಟೇ. ಒಂದ್ಸಲ ಕೀ ಟ್ಯೂನ್ ಮಾಡಿ ಬಿಟ್ಮೇಲೆ ಇಂಜಿನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಕಾರ್ ಡ್ರೈವ್ ಆಗುತ್ತೆ. ಕೀ ಅವಶ್ಯಕತೆ ಇಲ್ಲ. ಆಗ ನೀವು ಬೇಕಾದ್ರೆ ಕೀ ತೆಗ್ದ್ಬಿಡಿ, ಇಂಜಿನ್ ರನ್ ಆಗ್ತಾ ಇರುತ್ತೆ. ಯಾವಾಗ್ಲೂ
ಕೀ ಟ್ಯೂನ್ ಮಾಡ್ಕೊಂಡೇ ಇದ್ರೆ ಆಗೋದಿಲ್ಲ, ಇಂಜಿನ್ ಹಾಳಾಗತ್ತೆ. ಸೊ ಸೆಲ್ಫ್ ಇಗ್ನೈಟೆಡ್ ಆಗಿ, ಸೆಲ್ಫ್ ಮೋಟಿವೇಟೆಡ್ ಆಗಿ, ನೀವು ಏನ್ ಅನ್ಕೊಂಡಿದ್ರೆ ಅದು 100% ಕಂಪ್ಲೀಟ್ ಮಾಡೇ ಮಾಡ್ತೀರಾ. ರೈಟ್? ಕ್ಲಿಯರ್? ಈಗ ಯಾರಾದ್ರೂ ಮತ್ತೆ ಆಡ್ ಆಗ್ತೀರಾ? ಎಸ್, ಉಮೇಶ್ ಪಾಟೀಲ್ ಸರ್ ಆಲ್ರೆಡಿ ಕ್ಲಿಯರ್ ಆಯ್ತು. ಸರ್ ಐ ಟೇಕ್ ಒನ್ ಫ್ಲಾಟ್. ಥ್ಯಾಂಕ್ ಯು ಸರ್. ಹ್ಯಾಟ್ಸ್ ಆಫ್ ಟು ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಖಂಡಿತವಾಗ್ಲೂ ಆಗುತ್ತೆ ಫ್ರೆಂಡ್ಸ್, ಇದು ಎಲ್ರಿಗೂ ಆಗಿರೋಂಥದ್ದು, ಇದು ನನ್ನ ಅನುಭವ. ಸೋಮನಾಥನ್ ಸರ್ ಕೂಡ ಕೆಲವರು ಅದನ್ನೇ ಹೇಳ್ತಾರೆ. ಆಕ್ಚುಲಿ ಸೋಮನಾಥನ್ ಸರ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್, ನಿಮ್ಮ ಲೈಫ್ ಜರ್ನಿ ಏನಿದೆ, ಲೈಫ್ ಜರ್ನಿಗೆ ಸಂಬಂಧಪಟ್ಟಂಗೆ ಒಂದು ಝೂಮ್ ಮೀಟಿಂಗ್ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಪರ್ಮಿಷನ್ ಕೊಟ್ರೆ ಖಂಡಿತ ಸರ್, ಮಾಡಬಹುದು ಸರ್. ಉಳಿದಂತ ಏಜೆಂಟ್ಸ್ ಕಮ್ಯುನಿಟಿಗೆ ಹೆಲ್ಪ್ ಆಗೋ ರೀತಿ ಇರುತ್ತೆ, ಹೆಲ್ಪ್ ಆಗ್ಬೇಕು. ನಿಮ್ಮ ಮೈ ಎಕ್ಸ್ಪೀರಿಯನ್ಸ್ ಜರ್ನಿ ಮೈ ಜರ್ನಿ ಯಾವ ತರ ನಾನು ಜಾಯ್ನ್ ಆದೆ, ಈಗ ಯಾವ ತರ ಇದ್ದೀನಿ ಅಂದ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಸರ್. ಅದನ್ನ ನಿಮ್ಗೆ ಕಳ್ಸಿಕೊಡ್ತೀನಿ. ಕಳಿಸಿ, ಇಲ್ಲ ಅಂತ ನಾನು ರೆಕಾರ್ಡ್ ಲೈವ್ ಬರ್ತೀನಿ ಸರ್, ಲೈವ್ ಬಂದ್ ಮಾತಾಡೋಣ. ಖಂಡಿತ ಸರ್, ಖಂಡಿತ ಸರ್. ಯಾವ ಟೈಮ್ ಅಂತ ಹೇಳ್ತೀರಾ ಹೇಳಿ, ಆ ಟೈಮ್ ಪ್ರಿಪೇರ್ ಆಗೋಣ. ಇಟ್ ವಿಲ್ ಬಿ ಅಪ್ಲೋಡೆಡ್ ಇನ್ ದ ಯೂಟ್ಯೂಬ್. ಸಾವಿರಾರು ಲಕ್ಷಾಂತರ ಜನಕ್ಕೆ ಮಾರ್ಗದರ್ಶನ ಆಗುತ್ತೆ. ಖಂಡಿತ ಮಾಡಬಹುದು ಸರ್, ಏನ್ ತೊಂದರೆ ಇಲ್ಲ ಸರ್. ಓಕೆನಾ? ಸೊ ಲೈಫ್ ಟೈಮ್ ಉಳ್ಕೊಳುತ್ತೆ ಸರ್. ನೀವಿದ್ರಲ್ಲ, ನಾನಿರೋ ತನಕ ನೀವಿರೋ ತನಕ, ನಾವು ಹೋದ್ರೂ ಕೂಡ ಅದು ಉಳ್ಕೊಂಡಿರುತ್ತೆ. ಖಂಡಿತ ಖಂಡಿತ ಸರ್. ಮಾಡೋಣ ಸರ್. ಎಷ್ಟೋ ಜನ ಬರೋಂತರು ಇದಾರೆ, ಹೊಸ ಜನರೇಷನ್ ಸಾಕಷ್ಟು ಜನ ಬರೋರು ಇದಾರೆ. ಇನ್ನು LIC ಏಜೆನ್ಸಿನೇ ಬೇಡ ಅನ್ನೋರು ಕೂಡ ಇದಾರೆ. ಆ ತರದವರು ಕೂಡ ಮೋಟಿವೇಟ್ ಆಗಿ ಬರ್ಬೇಕು. ಖಂಡಿತ ಸರ್, ಖಂಡಿತ. ರೈಟ್? ಸೊ ನಿಮ್ ಟೈಮ್ಗೋಸ್ಕರ ಕಾಯ್ತಾ ಇರ್ತೀನಿ. ರೈಟ್? ಸೊ ಫ್ರೆಂಡ್ಸ್, ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ನಿಮ್ಗೆ. ಈಗ ಯಾರಾದ್ರೂ ಮತ್ತೆ ಆಡ್ ಆಗ್ತೀರಾ? 8 ಜನ ಇದ್ರು, 9 ಜನ ಉಮೇಶ್ ಪಾಟೀಲ್ ಸರ್ ಆದ್ರು. ಕ್ಲಬ್ ಮೆಂಬರ್ಶಿಪ್ ಟಾರ್ಗೆಟ್ಸ್ ಅದೆಲ್ಲ ಡೀಟೇಲ್ ಆಗಿ ಇನ್ನೊಂದ್ಸಲ ಮಾತಾಡೋಣ. ಸೊ ಟೈಮ್ ಅವಧಿ ಇರೋದ್ರಿಂದ ಸೊ MDRT ಆಲ್ರೆಡಿ ಫೋಕಸ್ ಮಾಡ್ತಾ ಇದೀವಿ. ಬೇಕಾಗಿರೋದು ಹೈಯೆಸ್ಟ್ ರೆಕಗ್ನಿಷನ್ ಫ್ರೆಂಡ್ಸ್ ನಮ್ಮ LIC ಏಜೆನ್ಸಿಯಲ್ಲಿ ಬೇಕಾಗಿರೋದು. ಎಲ್ಲರೂ ಮಿನಿಮಮ್ MDRT ಆಗ್ಲೇಬೇಕು ಅಂತ ನಾನು ಇಷ್ಟಪಡ್ತೀನಿ. ಎಲ್ಲರೂ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಇನ್ಕಮ್ ಸ್ಟ್ಯಾಂಡರ್ಡ್ ಇನ್ಕ್ರೀಸ್ ಆಗೋದಿಲ್ಲ, ಕಷ್ಟ ಆಗುತ್ತೆ. ರೈಟ್? ಅಟ್ಲೀಸ್ಟ್ ಈ ವರ್ಷ ಆಗದ್ರೆ ನೆಕ್ಸ್ಟ್ ಇಯರ್ಸ್ ಅಂತ ಬೇಡ, ನೆಕ್ಸ್ಟ್ ಇಯರ್ ಆಪ್ಷನ್ ಇಟ್ಕೊಳ್ಳೋದು ಬೇಡ. ಈ ವರ್ಷ ಫಿಕ್ಸ್, ಈ ವರ್ಷ ಫಿಕ್ಸ್. ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ಅಟ್ಲೀಸ್ಟ್ ನೀವು 11,50,000 ಈಗ ಆಲ್ರೆಡಿ ಕೆಲವ್ರು ಇನ್ನೂ MDRT ಆಗ್ಲೋ ಬೇಡೋ ಅಂತ ಇದ್ದವ್ರಿಗೆ ಇದೊಂದು ಆಪ್ಷನ್ ಕೊಡ್ತಿದ್ದೀನಿ. ಇಲ್ಲ ಆಲ್ರೆಡಿ 9 ಜನ MDRT ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಉಳಿದಂತವ್ರಿಗೆ ಇನ್ನೂ ಎಲ್ಲೋ ಒಂದ್ ಕಡೆ ಆಗ್ಲೋ ಬೇಡೋ ಅನ್ಸ್ಲೋ, ಆಗ್ಲೋ ಬೇಡೋ ಅದು ಎರಡೇ ವಿಷಯ. ನಾನು ಮೆನ್ಷನ್ ಮಾಡ್ಲೋ ಅಂತ ಇರೋರಿಗೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್. ಈ ಗೋಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ 11,50,000 ನೀವು ರೀಚ್ ಮಾಡ್ತಿರೋ ಇಲ್ವೋ ಅನ್ನೋದಕ್ಕಿಂತ ಮುಂಚೆ ಈಗೇನ್ ಇನ್ಕಮ್ ಇದೆ ಆ ಇನ್ಕಮ್ಗಿಂತ ಹೆಚ್ಚಿನ ಇನ್ಕಮ್ ಅಂತೂ ಖಂಡಿತವಾಗ್ಲೂ ಪಡಿತೀರ. 90% ಆಯ್ತು, 80% ಆಯ್ತು, 70% ಆಯ್ತು, ವಾಟ್ಸ್ ರಾಂಗ್ ಇನ್ ದಟ್? 11 ಲಕ್ಷ ಬರೋ ಕಡೆ 10 ಲಕ್ಷ ಬರುತ್ತೆ ಅಂದ್ಕೊಳ್ಳಿ, 9 ಲಕ್ಷ ಬರುತ್ತೆ ಅಂದ್ಕೊಳ್ಳಿ, 8 ಲಕ್ಷ ಬರುತ್ತೆ ಅಂದ್ಕೊಳ್ಳಿ, 7 ಲಕ್ಷ ಬರುತ್ತೆ ಅಂದ್ಕೊಳ್ಳಿ, ಏನಾದ್ರು ರಾಂಗ್ ಇದೆಯಾ? ಈಗಿನ ಇನ್ಕಮ್ ಸ್ಟ್ಯಾಂಡರ್ಡ್ಗಿಂತ, ಈಗಿನ ಲೈಫ್ ಸ್ಟ್ಯಾಂಡರ್ಡ್ಗಿಂತ ಒಂದಷ್ಟು ಹೈಯರ್ ಲೆವೆಲ್ ರೀಚ್ ಆಗ್ತೀವಿ. ನಾವು ಗುರಿನ ಡಿಸೈಡ್ ಮಾಡ್ಕೊಳ್ಳಿಲ್ಲ, ಹೇಮೇ ಮಾಡ್ಲಿಲ್ಲ ಹೈಯರ್ ಲೆವೆಲ್ಗೆ ಅಂತಂದ್ರೆ ಖಂಡಿತವಾಗ್ಲೂ ನಾವು ಮಾಡೋವಂತ ಒಂದು ದೊಡ್ಡ ಮಹಾಪಾಪ. ನಮ್ ಸಾಮರ್ಥ್ಯ ಖಂಡಿತವಾಗ್ಲೂ ಇದೆ, ಎಲ್ರಿಗೂ ಸಾಮರ್ಥ್ಯ ಇದೆ. ಬಟ್ ನಮ್ಗೆ ಏನಪ್ಪಾ ಅಂತಂದ್ರೆ ಬೇಡ, ಎಷ್ಟಾಗುತ್ತೆ ಅಷ್ಟಾಗಲಿ ನೋಡೋಣ. ಹೇಳಿದ್ರೆ ಹೇಗೆ ನಾಳೆ ಕೇಳ್ತಾರೆ? ನಾನಂತೂ ಕೇಳೋದಿಲ್ಲ ಫ್ರೆಂಡ್ಸ್, ಖಂಡಿತವಾಗ್ಲೂ ನಾನು ಕೇಳೋದಿಲ್ಲ. ನೀವು ಕೇಳ್ಕೊಬೇಕು. ನಾನಾಗ್ಲೇ ಹೇಳಿದಷ್ಟೇ ಸೆಲ್ಫ್ ಮೋಟಿವೇಟೆಡ್ ಅಂತ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ನೀವು ಯಾವಾಗ ಹೊರಗಡೆ ಮೆನ್ಷನ್ ಮಾಡ್ಲಿಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಯು ಆರ್ ಕಾನ್ಫಿಡೆಂಟ್ ಎನಫ್ ಅಬೌಟ್ ಯುವರ್ ಸ್ಟ್ರೆಂತ್, ಯುವರ್ ಎನರ್ಜಿ, ಯುವರ್ ಕೆಪಾಸಿಟಿ, ಯುವರ್ ಸ್ಕಿಲ್, ಯುವರ್ ಟ್ಯಾಲೆಂಟ್. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿದೆ ಅಂತ ಅರ್ಥ. ಯಾರು ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂತ. ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಂತಂದ್ರೆ ನಿಮ್ಮ ಒಳಗಡೆ ಇರುವಂತ ಸಾಮರ್ಥ್ಯ ಏನಿದೆಯಲ್ಲ, ಈ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿಲ್ಲ ಅಂತ ಅರ್ಥ. ಸೊ ಇದೊಂದ್ ಕಡೆ ಇಗ್ನೈಟ್ ಮಾಡ್ಲಿಕ್ಕೆ ಬೇಕು. ನಾನು ಜಸ್ಟ್ ಕೀ ಅಷ್ಟೇ ಇಗ್ನೈಟ್ ಮಾಡ್ಬಿಡ್ತಾ ಇದ್ದೀನಿ, ಟ್ಯೂನ್ ಮಾಡ್ಬಿಡ್ತಾ ಇದ್ದೀನಿ. ಸೊ ಇಂಜಿನ್ ಸ್ಟಾರ್ಟ್ ಆಗುವಂತವ್ರು ರನ್ ಆಗ್ತಾರೆ, ಆಗದಿದ್ದವ್ರು ಏನು ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಇರುತ್ತೆ. ಪ್ಲೀಸ್ ಸೊ ಇನ್ನೊಂದ್ಸಲ ಥಿಂಕ್ ಮಾಡಿ, ದಯವಿಟ್ಟು ಡಿಸೈಡ್ ಮಾಡ್ಕೊಳ್ಳಿ. ಲಾಸ್ ಏನಿಲ್ಲ, ಏನು ಹೊರೆ ಏನಾಗೋದಿಲ್ಲ. MDRT ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಈ ಲೆವೆಲ್ಗಂತೂ ರೀಚ್ ಆಗಿಲ್ಲ ಅಂದ್ರೂ ಹೈಯರ್ ಲೆವೆಲ್ಗಂತೂ ರೀಚ್ ಆಗೇ ಆಗ್ತೀರಾ. ಸೊ ಎಷ್ಟೋ ಜನ 20 ವರ್ಷ ಏಜೆನ್ಸಿ ಕಳೆದ್ರು ಕೂಡ MDRT ಆಗದಿರೋಂತ ಕಮ್ಯುನಿಟಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಕೂಡ ಸಾಕಷ್ಟು ಜನ ಇದ್ದಾರೆ. ಬಟ್ ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಟ್ಯೂನ್ ಆಗಿರಲ್ಲ ಅನ್ಸುತ್ತೆ. ಸೊ ಯಾರಾದ್ರೂ ಸರಿ ಬರೋದ ಏನ್ ಬೇಡ ಅಂತಾರ? ರೈಟ್? ಸೊ ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಹೇಳಲಿಕ್ಕೆ ಮುಜುಗರ ಇದ್ರೆ ಖಂಡಿತವಾಗ್ಲೂ ಡಿಸೈಡ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳಿರೋಂಥದ್ದು ಏನಿದೆ, ಒಂದು ಗೋಲ್ ಚಾರ್ಟ್ ಏನಿದೆ, ಗೋಲ್ ಕಾರ್ಡ್ ನ ಪ್ರಿಪೇರ್ ಮಾಡಿ ಆ ಗೋಲ್ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಇದು ನಿಮ್ಮ ಟಾರ್ಗೆಟ್, ಪ್ರತಿದಿನ ಎಷ್ಟು ತರಬೇಕು, ತಿಂಗಳಿಗೆ ಎಷ್ಟು ತರಬೇಕು, ವಾರಕ್ಕೆ ಎಷ್ಟು ತರಬೇಕು, ದಿನಕ್ಕೆ ಎಷ್ಟು ತರಬೇಕು ಅಂತ ಮೆನ್ಷನ್ ಮಾಡಿ. ಮತ್ತೆ ಇದು ತಗೊಂಡ್ರಿಂದ, ಇದು ಬರೋದ್ರಿಂದ ನಿಮ್ಗೆ ಏನ್ ಆದಾಯ ಲಾಭ ಬರುತ್ತೆ, ಅಥವಾ ಏನ್ ತಗೊಬೇಕು ಅಂತಿದ್ದೀರಾ, ಯಾವ್ದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ರೆ ಅದನ್ನು ಮೆನ್ಷನ್ ಮಾಡಿ. ಅದ್ರ ಪಿಕ್ಚರ್ಸ್ ಇದ್ರೆ ಪಿಕ್ಚರ್ಸ್ ನ ಕಲೆಕ್ಟ್ ಮಾಡಿ ಹಾಕಿ. ಅದು ಬರ್ದೇ ಇದ್ರೆ ನಿಮ್ಗೆ ಏನ್ ಲಾಸ್ ಆಗುತ್ತೆ ಅಂತ ಒಂದು ಎಕ್ಸ್ಟ್ರಾ ಪ್ರಶ್ನೆ ಹಾಕಿಟ್ಕೊಳ್ಳಿ. ಆ ಲಾಸ್ ನ ನೀವು ಬೇರ್ ಮಾಡಕ್ ರೆಡಿ ಇದ್ರೆ ಯೋಚನೆ ಮಾಡಿ.
ಸೊ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ರೀತಿ ಗೋಲ್ ಅನ್ನ ಸೆಟ್ ಮಾಡ್ಕೊಂಡು, ಈವನ್ ಕ್ಲಬ್ ಮೆಂಬರ್ಶಿಪ್ ಗೋಲ್ ಏನಿದೆ ಅದನ್ನು ಕೂಡ ನಂಬರ್ ಆಫ್ ಪಾಲಿಸೀಸ್ ಬೇಕಾ, ಇನ್ಕಮ್ ಬೇಕಾ, ಅದನ್ನ ಡಿವೈಡ್ ಮಾಡ್ಕೊಂಡು ನಂಬರ್ ಆಫ್ ಡೇಸ್ ಉಳಿದಿರುವಂತದನ್ನ ಡಿವೈಡ್ ಮಾಡ್ಕೊಂಡು ಪರ್ ಡೇ ಲೆಕ್ಕದಲ್ಲಿ ನೀವು ಕೆಲಸ ಮಾಡ್ತಾ ಹೋದ್ರೆ ಅಸಾಧ್ಯವಾಗಿರುವಂತ ಟಾರ್ಗೆಟ್ ಯಾವ್ದು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಸಿಸ್ಟಮ್. ಆಕ್ಚುಲಿ ಒಂದು ಮಿಷನ್ ನ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಗಂಟೆ ಪ್ರತಿ ಸೆಕೆಂಡ್ಗಳ ಲೆಕ್ಕ ಇಟ್ಕೊಂಡು ವರ್ಕ್ ನ ಏನಾಗಿದೆ ಏನಾಗ್ಲಿಲ್ಲ ಅಂತ ಯೋಚನೆ ಮಾಡಿ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಮಾಡ್ತಿರ್ತಾರೆ, ಆಗ್ಲೇನೆ ಮಿಷನ್ ಅಂತ ಕಂಪ್ಲೀಟ್ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಸೊ ಇದಕ್ಕಿನ್ನೂ ಸಾಕಷ್ಟು ಡೀಟೇಲ್ಸ್ ಇನ್ಪುಟ್ಸ್ ಬೇಕಾಗತ್ತೆ. ಮತ್ತೊಂದು ಸೆಷನ್ ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ 8:48 ಆಗಿದೆ. ಈಗ ಆಲ್ರೆಡಿ ಡಿಸೈಡ್ ಆಗಿರೋ ರೀತಿಲಿ ನಮ್ಮ ಪ್ರಕಾಶ್ ಸರ್ ಒಂದು ಪ್ಲಾನ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ನೋಡೋಣ. ಅದ್ರಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ದಯವಿಟ್ಟು ಎಲ್ಲರೂ ಅಪ್ಡೇಟ್ ಮಾಡಿ. ಇದು ಎಲ್ರಿಗೂ ಆಗುವಂತ ಅಪ್ಡೇಟ್ ಇದು, ರೈಟ್? ಪ್ರಕಾಶ್ ಸರ್, ಗುರು ಸರ್, ನಾನು ನಿಮಗೆ PPT ನಂದು ಜರ್ನಿದು ಕಳ್ಸಿದ್ದೀನಿ. ಟೈಮ್ ಇದ್ರೆ ನೀವು ಹಾಕಿಬಹುದು ಸರ್, ಇವತ್ತೇ ಆಗ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನೀವು ಮಾಡಿ ಸರ್, ನೋ ಪ್ರಾಬ್ಲಮ್. ರೈಟ್ ಸರ್. ಸರ್ ಇವತ್ತು ಬೇಡ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ ಓಕೆ, ನಾನು ನಿಮ್ಗೆ ಕಳ್ಸಿದ್ದೀನಿ. ಸರ್ PPT ವಾಟ್ಸಪ್ ಅಲ್ಲಿ ಹಾಕಿದ್ದೀರಾ? ಹೌದು ಸರ್, ನಿಮ್ಮ ವಾಟ್ಸಪ್ ನಿಮ್ಮ ನಂಬರ್ ಹಾಕಿದ್ದೀನಿ ಸರ್. ರೈಟ್ ಸರ್, ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಪ್ರಕಾಶ್ ಸರ್. ನಮಸ್ತೆ ಸರ್. ನಮಸ್ತೆ. ನಾನು ಇದನ್ನ ಎಂಡೋಮೆಂಟ್ ಪಾಲಿಸಿನಲ್ಲಿ ವಿಶೇಷವಾದ ಒಂದು ಪಾಲಿಸಿ ಬಗ್ಗೆ ಮಾತಾಡ್ತಿದ್ದೀನಿ ಸರ್. ಜೀವನ್ ಲಕ್ಷ್ಯ ಅಂತ. ಸ್ಕ್ರೀನ್ ಶೇರ್ ಮಾಡ್ಬಿಡ್ತೀನಿ. ಓಕೆ, ಎಸ್ ಸರ್, ಹೇಳಿ ಸರ್. ಜೀವನ್ ಲಕ್ಷ್ಯ. ನಾನು ಜೀವನ್ ಲಕ್ಷ್ಯ ಪಾಲಿಸಿ, ಇದರಲ್ಲಿ ನಾರ್ಮಲ್ ಪಾಲಿಸಿನಲ್ಲಿ ಸೇವಿಂಗ್ಸ್ ಈಗ ಇರುತ್ತೆ. ಒಂದ್ ನಿಮಿಷ ಇರಿ. ಈಗ ನೀವು ಹೇಳಲಿಕ್ಕೆ ಹೋಗ್ತಾ ಇರೋದಂಥದ್ದು ಒಬ್ಬ ಕಸ್ಟಮರ್ ಮುಂದೆ ಕುತ್ಕೊಂಡು ಹೇಳ್ತಿದ್ದೀರ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರ್ಬೇಕು. ಈಗ ಆಲ್ರೆಡಿ ನಿಮ್ ಮುಂದೆ ನಾನು ಕೂತಿದ್ದೀನಿ, ನಾನೊಬ್ಬ ಕಸ್ಟಮರ್. ನನಗೆ ನೀವು ಹೇಳ್ತಿರೋಂಥ ಪ್ಲಾನ್ ಬಗ್ಗೆ ಏನು ABCD ಗೊತ್ತಿಲ್ಲ. ನೀವು ಅಡ್ವೈಸರ್ ಆಗಿ, ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕಸ್ಟಮರ್ ಮುಂದೆ ಹೇಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿದ್ದೀರಾ ಅದನ್ನ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡಿ. ಅದ್ರಲ್ಲಿ ಇದ್ದಂತ ಏನಾದ್ರು ಮಾಡಿಫಿಕೇಶನ್ಸ್ ಮಾಡೋದಿದ್ರೆ ಮಾಡಿಫಿಕೇಶನ್ಸ್ ಮಾಡೋಣ, ಇಲ್ಲ ಆಡ್ ಮಾಡೋದಿದ್ರೆ ಖಂಡಿತವಾಗ್ಲೂ ಆಡ್ ಮಾಡೋಣ. ಸೊ ಇದೆಲ್ರಿಗೂ ಆಗ್ಬೇಕಾಗಿರುವಂತ ಒಂದು ಎಕ್ಸ್ಪೀರಿಯನ್ಸು. ಯಾಕಂದ್ರೆ ನಾನ್ ಮಾಡ್ತಾ ಇರೋದೇ 100% ಭಾಗ ಸರಿ ಅಂತ ಅನ್ಕೊಂತಿರ್ತೀವಿ, ಬಟ್ ರಿಸಲ್ಟ್ಸ್ ಬರ್ತಿಲ್ಲ ಅಂತಂದಾಗ ಎಲ್ಲೋ ಮಿಸ್ ಆಗ್ತಿರುತ್ತೆ. ಆ ಮಿಸ್ಸಿಂಗ್ ಏನು ಅನ್ನೋದನ್ನ ಕಲ್ತ್ಕೊಳ್ಳೋಣ, ರೈಟ್? ಎಸ್ ಸರ್, ಪ್ಲೀಸ್. ನಮಸ್ತೆ ಸರ್. ನಮಸ್ತೆ ಸರ್. ಈ ದಿನ ನಾನು ಒಂದು ಎಂಡೋಮೆಂಟ್ ಪಾಲಿಸಿನಲ್ಲಿ ವಿಶೇಷವಾಗಿ ಇರತಕ್ಕಂಥ ಒಂದು ಪಾಲಿಸಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಸರ್. ಏನು ನಾರ್ಮಲ್ ಪಾಲಿಸಿನಲ್ಲಿ ನಮಗೆ ನಾರ್ಮಲ್ ಪಾಲಿಸಿನಲ್ಲಿ